ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ. ಆ ಕಲಿಕೆ ಕನ್ನಡದಲ್ಲಾಗಿತ್ತು ಅಂದರೆ ಅದು ಅನಂತ. ಸೊ ಆದರೆ ಇವತ್ತಿನ ಕಾಲದಲ್ಲಿ ಸಿಸ್ಟಮಲ್ಲಿ ಏನು ಸಮಸ್ಯೆ ಇದೆ ಅಂದರೆ, ನಮಗೆ ಬೇಕಿರೋ ಭಾಷೆಯಲ್ಲಿ ಕಲಿಯೋ ಅವಕಾಶ ಇಲ್ಲ, ವಿಜ್ಞಾನನ ಕನ್ನಡದಲ್ಲಿ ಕಲಿಯೋ ಅವಕಾಶ ಇಲ್ಲ. ಮತ್ತೊಂದು, ಕಲಿಬೇಕು ಅಂದರೆ ಎಜುಕೇಷನ್ ಹ್ಯಾಸ್ ಬಿಕಮ್ ಅನ್ಅಫೋರ್ಡಬಲ್. ದಾವಣಗೆರೆ, ಮೈಸೂರು, ಮಂಗಳೂರು ಅಂಥ ಸಿಟಿಗಳಲ್ಲಿ ಓದಬೇಕು, ವಿತ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನು ಕೂಡ ಮಾಡಬೇಕು ಅಂದರೆ ಲಕ್ಷ ಲಕ್ಷ ದುಡ್ಡು ಎಣಿಸ್ಬೇಕಾಗತ್ತೆ. ಇವತ್ತು ಒಬ್ಬ ಸ್ಟೂಡೆಂಟ್ಸ್ಗೆ ಆಸಕ್ತಿ ಇತ್ತು, ಅವನ ಹತ್ರ ರಿಸೋರ್ಸ್ ಇತ್ತು, ಒಂದು ಗುರಿ ಇತ್ತು ಅಂದರೆ, ರಿಸೋರ್ಸ್ ಏನು? ರಿಸೋರ್ಸ್ ಒಂದು ಮೊಬೈಲ್ ಫೋನ್, ಒಂದು ಆ್ಯಕ್ಟಿವ್ ಇಂಟರ್ನೆಟ್ ಕನೆಕ್ಷನ್, ಇಷ್ಟೇ. ಸೊ ಆಸಕ್ತಿ ಮತ್ತು ಒಂದು ಗುರಿ ಇತ್ತು ಅಂದರೆ ಅವನು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ನಾವು ಕಾಲೇಜಲ್ಲಿರ್ತಾ ನಮ್ಮ ಶಿಕ್ಷಕರು, ನಮ್ಮ ಲೆಕ್ಚರ್ಗಳು ನಮ್ಗೆ ಏನು ಹೇಳ್ತಾ ಇದ್ರು ಅಂದರೆ, ವಿಶ್ವೇಶ್ವರಯ್ಯ ಓದ್ತಾ ಇರಬೇಕಾದ್ರೆ ಬೀದಿ ದೀಪದ ಕೆಳಗಡೆ ಓದ್ತಾ ಇದ್ರು. ಬೀದಿ ದೀಪದಲ್ಲಿ ಕೆಳಗಡೆ ಓದ್ತಾ ಇದ್ದಂಥ ವ್ಯಕ್ತಿ ಅವರ ಒಂದು ಅಧಿಕಾರಾವಧಿಯಲ್ಲಿ ಮೈಸೂರು ಸ್ಟೇಟ್ ಬೆಂಗಳೂರಿಗೆ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸಿಟಿಗೆ ಎಲೆಕ್ಟ್ರಿಸಿಟಿ ಕಮರ್ಷಿಯಲಿ ಬರುತ್ತೆ ಅಂದರೆ ಅದು ಬೆಂಗಳೂರು. ಸೊ ಲುಕ್ ಅಟ್ ದ ಟ್ರಾನ್ಸ್ಫಾರ್ಮೇಷನ್ ದಟ್ ಹ್ಯಾಪನ್ಸ್ ಥ್ರೂ ಎಜುಕೇಷನ್, ದಟ್ ಹ್ಯಾಪನ್ಸ್ ಥ್ರೂ ಅಡ್ಮಿನಿಸ್ಟ್ರೇಷನ್. ಸೊ ಇದೆಲ್ಲ ಒಂದು ಸಂಗತಿನ ಮನಸ್ಸಲ್ಲಿಟ್ಕೊಂಡು ಯು ಹ್ಯಾವ್ ಟು ಬಿ ಮೋಟಿವೇಟೆಡ್. ಒಂದು ಆಸಕ್ತಿ ಇರಬೇಕು, ಗುರಿ ಇರಬೇಕು. ಎಜುಕೇಷನ್ ಯೂಟ್ಯೂಬಲ್ಲಿ ಫ್ರೀ ಆಫ್ ಕಾಸ್ಟಿಗೆ ಟೀಚ್ ಮಾಡ್ತಾ ಇದ್ದೀವಿ. ₹1 ದುಡ್ಡು ಕೊಡ್ತಾ ಇಲ್ಲ ಅಲ್ವಾ ನೀವು? ಒಂದು ಆಸಕ್ತಿ ಇದ್ದರೆ ಈ ಚಾನಲ್ಗೆ ಬಂದು ಫಿಸಿಕ್ಸ್ ಲರ್ನಿಂಗ್ ಅಥವಾ ನಿಮ್ಮ PU ಲರ್ನಿಂಗನ್ನು ಶುರು ಮಾಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ವರ್ಕ್ ಎನರ್ಜಿ ಚಾಪ್ಟರ್ನ ಕಂಟಿನ್ಯೂಯೇಷನ್, ರೈಟ್? ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಕಂಟಿನ್ಯೂಯೇಷನ್. ಕಳೆದ 2 ಕ್ಲಾಸಲ್ಲಿ ವರ್ಕ್ ಅಂದ್ರೇನು, ಎನರ್ಜಿ ಅಂದ್ರೇನು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಪವರ್ ಅಂದ್ರೇನು ಅಂತೇಳಿ ಫೋಕಸ್ ಮಾಡ್ತಾ ಹೋಗೋಣ. ಸೊ ಏನಿದೆ ಕ್ಲಾಸ್ ಕಂಟೆಂಟ್ ಅಂತ ಒಂದ್ಸಲ ಹೇಳ್ತೀನಿ. ಈ ಕ್ಲಾಸಲ್ಲಿ ಫಸ್ಟು ಕಂಟಿನ್ಯೂಷನ್ ಆಫ್ ಎನರ್ಜಿ, ಸ್ಪ್ರಿಂಗ್ ಪೊಟೆನ್ಷಿಯಲ್ ಎನರ್ಜಿನ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ಅಂದ್ರೇನು, ಪವರ್ ಅಂದ್ರೇನು, ಡೆಫಿನೇಷನ್, ಅದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಳೋದು, ಪವರ್ ಮತ್ತು ಫೋರ್ಸ್ ವೆಲಾಸಿಟಿ ರಿಲೇಷನ್ಶಿಪ್ನ ಕೂಡ ನೋಡೋಣ. ಅದಾದಮೇಲೆ ಅಟ್ ದ ಎಂಡ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಂದರೆ ಏನು ಅಂತೇಳಿ ಅನಲೈಸ್ ಮಾಡ್ತಾ ಕೆಲವಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ ಗಾಯ್ಸ್, ಸೊ ಆ್ಯಸ್ ಯೂಶ್ವಲ್ ರಿವಿಷನ್ ಫಸ್ಟ್. ಕಳೆದ 2 ಕ್ಲಾಸಲ್ಲಿ ಏನು ಕಲ್ತಿದ್ದೆ ಅನ್ನೋದನ್ನು ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಮ್ಮ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ ಕ್ಲಾಸಲ್ಲಿ ನಾವು ಫೋಕಸ್ ಮಾಡಿದ್ದು ಎನರ್ಜಿ ಅಲ್ವಾ? ಎನರ್ಜಿ ಅಂದರೆ ನಾನು ಹೇಳಿದೆ, ದೇರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಎನರ್ಜಿ ಈಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಆ ಕೆಪಾಸಿಟಿ ಒಂದು ಡಿಫ್ರೆಂಟ್ ಫಾರ್ಮಲ್ಲಿ ಇರ್ಬೋದು. ಲೈಟ್ ಎನರ್ಜಿ ಇರ್ಬೋದು, ಕೆಮಿಕಲ್ ಎನರ್ಜಿ ಇರ್ಬೋದು, ಅಥವಾ ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು, ಅಥವಾ ಮತ್ಯಾವುದೋ ಫಾರ್ಮ್ ಆಫ್ ಎನರ್ಜಿ ಇರ್ಬೋದು. ಬಟ್ ನಾವು ಈ ಕ್ಲಾಸಲ್ಲಿ ಏನನ್ನು ಫೋಕಸ್ ಮಾಡ್ತೀವಿ ಅಂತ ಹೇಳಿದೆ ಅಂದರೆ, ಮೆಕ್ಯಾನಿಕಲ್ ಎನರ್ಜಿ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಯಾವುದು? ಮೆಕ್ಯಾನಿಕಲ್ ಎನರ್ಜಿ ಇಸ್ ಒನ್ ಆಫ್ ದ ಫಾರ್ಮ್ ಆಫ್ ಎನರ್ಜಿ. ಆ ಮೆಕ್ಯಾನಿಕಲ್ ಎನರ್ಜಿನ ನಾವು ಏನಂತ ಕರೆದ್ವಿ? ಈಸ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರೆದ್ವಿ. ಹಾಗಾದರೆ ಕೈನೆಟಿಕ್ ಎನರ್ಜಿ ಅಂದರೆ ಏನು? ಎನರ್ಜಿ ಒಂದು ಆಬ್ಜೆಕ್ಟ್ಗೆ ಅದರ ವೆಲಾಸಿಟಿ, ಅದರ ಸ್ಪೀಡಿಂದ, ಅದರ ಮೋಷನಿಂದ ಬರ್ತಕ್ಕಂಥ ಎನರ್ಜಿನ ನಾವು ಕೈನೆಟಿಕ್ ಎನರ್ಜಿ ಅಂತೇಳಿ ಕರಿತೀವಿ. ಸೊ ಕೈನೆಟಿಕ್ ಎನರ್ಜಿಯ ಫಾರ್ಮುಲಾನ ನಾವು KE =12mv² ಅಂತೇಳಿ ಕೂಡ ಡಿರೈವ್ ಮಾಡಿದ್ವಿ. ಇಲ್ಲಿ m ಅಂದರೆ ಏನು? m ಇಸ್ ಮಾಸ್, v ಇಸ್ ಸ್ಪೀಡ್. ಇದಾದ ಮೇಲೆ ಅದನ್ನು ಯೂಸ್ ಮಾಡಿಕೊಂಡು ವರ್ಕ್ ಎನರ್ಜಿ ಥೇರಮ್ ಅಂತೇಳಿ ಒಂದು ಡೆರೈವೇಷನ್ ಮಾಡಿದ್ವಿ. ವರ್ಕ್ ಎನರ್ಜಿ ಥೇರಮ್ ಅಂದ್ರೇನು? ವರ್ಕ್ ಎನರ್ಜಿ ಥೇರಮ್ ವರ್ಕ್ ಡನ್ ಬೈ ಆಲ್ ದ ಫೋರ್ಸಸ್. ಯಾವ್ಯಾವ ಥರದ ಫೋರ್ಸಸ್ ಇದೆ? ದೇರ್ ಆರ್ 2 types ಆಫ್ ಫೋರ್ಸಸ್. ಒಂದು ಕನ್ಸರ್ವೇಟಿವ್, ಅನದರ್ ಒನ್ ಇಸ್ ನಾನ್ ಕನ್ಸರ್ವೇಟಿವ್. ಆ ಎರಡೂ ಫೋರ್ಸಸ್ಸಿಂದ ಆದಂಥ ವರ್ಕ್ ಡನ್ ಬೈ ಕನ್ಸರ್ವೇಟಿವ್, ರೈಟ್? ಕನ್ಸರ್ವೇಟಿವ್ ಪ್ಲಸ್ ವರ್ಕ್ ಡನ್ ಬೈ ನಾನ್ ಕನ್ಸರ್ವೇಟಿವ್. ಇದನ್ನು ನಾವು ಏನಂತ ಹೇಳಿ ಕರಿತೀವಿ? ಅದಲ್ಲದೆ ಈ ಎರಡನ್ನ ನ್ಯಾಚುರಲ್ ಫೋರ್ಸಸ್ ಅಂತೇಳಿ ಕರಿತೀವಿ, ಕನ್ಸರ್ವೇಟಿವ್ ಮತ್ತು ನಾನ್ ಕನ್ಸರ್ವೇಟಿವ್. ಅದಲ್ಲದೆ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್, ವರ್ಕ್ ಡನ್ ಬೈ ನ್ಯಾಚುರಲ್ ಫೋರ್ಸಸ್ ಅಲ್ಲದೆ ನಾನು ಕೂಡ ವರ್ಕ್ ಡನ್ ಮಾಡ್ಬೋದಲ್ವಾ? ಸೊ ಈ ವರ್ಕ್ ಡನ್ನನ್ನು ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಂತೇಳಿ ಕರಿತೀವಿ. ಸೊ ಈ ಎಲ್ಲ ಫೋರ್ಸಸ್ ಮಾಡ್ತಾ ಇರೋ ವರ್ಕ್ ಈಸ್ ಟುಗೆದರ್. ದಿಸ್ ಮಚ್ ಆಫ್ ಕಾಂಪ್ಲೆಕ್ಸಿಟಿ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಸಿಂಪ್ಲಿ ಏನು? ಜಸ್ಟ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಅದರ
ಸ್ಪೀಡಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸಿ ಗೈಸ್, ದಿಸ್ ಇಸ್ ಸಚ್ ಇಂಪಾರ್ಟೆಂಟ್ ಡೆರಿವೇಶನ್. ದಿಸ್ ಮಚ್ ಕಾಂಪ್ಲಿಕೇಶನ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಸಿಂಪ್ಲಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಅದಾದಮೇಲೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಪೊಟೆನ್ಷಿಯಲ್ ಅಂದರೆ ಏನು, ರೈಟ್? ಇನರೆಂಟ್, ಒಂದು ಇಡನ್ ಇರೋ ಅಂತ ಎನರ್ಜಿ, ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿದ್ವಿ. ಸೊ ಒಂದು ಆಬ್ಜೆಕ್ಟಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಇಡನ್ ಇರ್ತಕ್ಕಂಥ ಎನರ್ಜಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರೆದ್ವಿ. ಸ್ಟೋರ್ಡ್ ಎನರ್ಜಿ ಅದನ್ನು ನಾವು ಲೆಟರ್ ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಪೊಟೆನ್ಷಿಯಲ್ ಎನರ್ಜಿನ ಫಾರ್ ಸಿಂಪ್ಲಿಸಿಟಿ ಲೆಟರ್ ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಒಂದು ಕಾನ್ಫಿಗರೇಷನ್ ಇದೆ ಒಂದು ಟೈಮಲ್ಲಿ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಕಾನ್ಫಿಗರೇಷನಲ್ಲಿದೆ, ರೈಟ್? ಒಂದು ಐಟಲ್ಲಿದೆ, ಸರ್ಟೇನ್ ಐಟಲ್ಲಿದೆ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಸರ್ಟೇನ್ ಐಟಲ್ಲಿದೆ. ಸೊ ಅದರ ಎನರ್ಜಿ ಡಿಫ್ರೆಂಟ್ ಇರುತ್ತೆ, ಅದರ ಪೊಟೆನ್ಷಿಯಲ್ ಡಿಫ್ರೆಂಟ್ ಇರುತ್ತೆ. ಸೊ ಈ ಎರಡೂ ಪಾಯಿಂಟ್ಗಳ ಡಿಫ್ರೆನ್ಸನ್ನು ನೋಡಿದಾಗ ನಾವು ಅದನ್ನು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆದ್ವಿ. ಸೊ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಡೆಲ್ಟಾ ಯು ಇಸ್ ಈಕ್ವಲ್ ಟು U2 minus U1. Okay, U2 is potential E energy at configuration 1 and U2 is potential energy at configuration 2. U1 is potential energy at configuration 2. ಅಂದರೆ ಪಾಯಿಂಟ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅದನ್ನು ಇನ್ ಜನರಲ್ ನಾನು ಕಾನ್ಫಿಗರೇಷನ್ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಸೊ ಒಂದು ಜನರಲ್ ಕೇಸಿಂದ ಸ್ಪೆಸಿಫಿಕ್ ಕೇಸಿಗೆ ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಅಬ್ಸರ್ವ್ ಮಾಡಿದಾಗ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು? ಎನರ್ಜಿ ಸ್ಟೋರ್ಡ್ ಇನ್ ದ ಗ್ರಾವಿಟೇಷನಲ್ ಫೀಲ್ಡ್. ಓಕೆ, ಸೊ ಒಂದು ಸರ್ಫೇಸ್ ಆಫ್ ದ ಅರ್ತ್ ಇದೆ. ಓಕೆ, ಸರ್ಫೇಸ್ ಆಫ್ ದ ಅರ್ತ್ ಇದೆ ಆರ್ ಗ್ರೌಂಡ್. ಸೊ ಆ ಗ್ರೌಂಡಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ, ಸಿ ಗೈಸ್, ಆ ಗ್ರೌಂಡಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಆ ಆಬ್ಜೆಕ್ಟನ್ನು ಸರ್ಟೆನ್ ಹೈಟ್ H1 ಇಂದ ನಾನು ಅದನ್ನು ಮೇಲ್ಗಡೆ ಇಡ್ತಾ ಇದ್ದೀನಿ. ಓಕೆ, ಎಲ್ಲಿ ಇಡ್ತಾ ಇದ್ದೀನಿ? ಇಲ್ಲೆಲ್ಲೋ ಇಡ್ತಾ ಇದ್ದೀನಿ. ಅದರ ಹೈಟ್ H1. ಓಕೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಹೈಟನ್ನು ನಾನು H1 ಅಂತೇಳಿ ಹೇಳ್ತಾ ಇದ್ದೀನಿ. ಓಕೆ, ದಿಸ್ ಹೈಟ್ ಈಸ್ H1. ಓಕೆ, ಇನ್ನೊಂದು ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ? ಇನ್ನೊಂದು ಟೈಮಲ್ಲಿ ಸೇಮ್ ಆಬ್ಜೆಕ್ಟನ್ನು H2 ಹೈಟಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಇಲ್ಲಿಂದ ಗ್ರೌಂಡಿಂದ ಇಲ್ಲಿಗಿರ್ತಕ್ಕಂಥ ಹೈಟನ್ನು ನಾನು H2 ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಈ ಹೈಟನ್ನು ಏನು ಹೇಳ್ತಿದ್ದೀನಿ? H2. ಓಕೆ, ಈ ಹೈಟ್ ಇಸ್ H2. ಅಬ್ಸರ್ವ್ ಗೈಸ್, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು? ಸ್ಟೋರ್ಡ್ ಎನರ್ಜಿ ಬಿಕಾಸ್ ಆಫ್ ಕಾನ್ಫಿಗರೇಷನ್ಸ್, ಸೈಜ್ ಆರ್ ಎನಿ ಅದರ್ ಥಿಂಗ್, ಬಿಕಾಸ್ ಆಫ್ ಕಾನ್ಫಿಗರೇಷನ್. ಕರೆಕ್ಟ್. ಸೊ ಇಲ್ಲಿ H1ನಲ್ಲಿ ಒಂದು ಕಾನ್ಫಿಗರೇಷನ್ ಇದೆ, ಯಾಕಂದರೆ ಸರ್ಟೆನ್ ಹೈಟ್ H1, ಇಲ್ಲಿ ಒಂದು ಸರ್ಟೆನ್ ಕಾನ್ಫಿಗರೇಷನಲ್ಲಿ ಇದೆ. ಸೊ ಕಾನ್ಫಿಗರೇಷನ್ ಡಿಫ್ರೆಂಟ್ ಇರೋದ್ರಿಂದ, ಸ್ಟೇಟ್ ಡಿಫ್ರೆಂಟ್ ಇರೋದ್ರಿಂದ ಅದರ ಎನರ್ಜಿ ಕೂಡ ಡಿಫ್ರೆಂಟ್ ಇರುತ್ತೆ ಅಲ್ವಾ? ಸೊ ಈ ಲೆವೆಲಲ್ಲಿ ಇರೋ ಎನರ್ಜಿನ ನಾನು ಪೊಟೆನ್ಷಿಯಲ್ ಎನರ್ಜಿ, ರೈಟ್, ಅಟ್ ಹೈಟ್ H1ಅನ್ನು ನಾನು U1 ಅಂತ ಕರಿತಾ ಇದ್ದೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಆ ಲೆವೆಲ್ಲಿ ಇರೋದನ್ನು U1 ಅಂತೇಳಿ ಕರಿತಿದ್ದೀನಿ. ಸೊ H2 ಅಲ್ಲಿ ಇರೋದನ್ನು U2 ಅಂತೇಳಿ ಕರಿತಾ ಇದ್ದೀನಿ. ಸೊ ಇದನ್ನು U2 ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿತಾ ಇದ್ದೀನಿ. ಸೊ ಗ್ರೌಂಡನ್ನು ನಾವು ರೆಫರೆನ್ಸ್ ಆಗಿ ತಗೊಂಡರೆ, ಇದನ್ನು ನಾವು ಈ ಲೆವೆಲನ್ನು ನಾನು ರೆಫರೆನ್ಸ್ ಆಗಿ ತಗೊಂಡರೆ, ಸೊ ಇದನ್ನು ನಾನು ರೆಫರೆನ್ಸ್ ಆಗಿ ತಗೊಂಡರೆ ಇಲ್ಲಿ ಎನರ್ಜಿ ಏನಂತ ಹೇಳ್ಬೋದು? ಇಲ್ಲಿ U0 ಇಸ್ ಈಕ್ವಲ್ ಟು 0 ಅಂತೇಳಿ ಹೇಳ್ಬೋದು. ಓಕೆ, ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಗ್ರೌಂಡ್ ಮೇಲಿದೆ, ಯಾವುದೇ ರೀತಿ ಎನರ್ಜಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ಸ್ಟೋರ್ಡ್ ಪೊಟೆನ್ಷಿಯಲ್ ಎನರ್ಜಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಅದೇ ಹೈಟ್ H1ಅಲ್ಲಿ ಏನಿರುತ್ತೆ ಪೊಟೆನ್ಷಿಯಲ್ಲು? ವಿನೋ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ mgh. ಸೊ ಇದು H1 ಹೈಟ್ ಇರೋದ್ರಿಂದ ಇದರ ಎನರ್ಜಿ ಅಟ್ H1ಅನ್ನು ನಾನು mgh1 ಅಂತ ಹೇಳ್ತಿದ್ದೀನಿ. ಇಲ್ಲಿ ಇದನ್ನು mgh2 ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ H1 ವಿಚ್ ಈಸ್ ಈಕ್ವಲ್ ಟು ವಾಟ್? U1 mgh1. ಕರೆಕ್ಟ್. ಹಾಗಾದರೆ ಇನ್ನೊಂದು ಕಾನ್ಫಿಗರೇಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಟ್ H2 ಈಕ್ವಲ್ ಟು U2 ಏನಿದೆ? mgh2 ಇದೆ. ಸೊ
ಡಿಫರೆಂಟ್ ಪ್ಲೇಸಲ್ಲಿ ಡಿಫರೆಂಟ್ ಹೈಟಲ್ಲಿ ಇರೋ ಎನರ್ಜಿನ ನಾನು ಡಿಫರೆಂಟ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ರೆಪ್ರೆಸೆಂಟ್ ಮಾಡಿದೆ. ಹಾಗಾದರೆ ಆ ಪಾಯಿಂಟ್ಸ್ಗಳ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಇನ್ ದಟ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿತೀವಿ. ಸೊ ಈ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಡೆಲ್ಟಾ ಯು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಫ್ರಮ್ ಓಕೆ H2 ಟು H1 ಬರಿತಾ ಇದ್ದೀನಿ. ಯಾವ ಥರ? U2 ಮೈನಸ್ U1 ವಿಚ್ ಈಸ್ ಈಕ್ವಲ್ ಟು mg ಆಫ್ H2 ಮೈನಸ್ H1. ಓಕೆ, mg ಆಫ್ H2 ಮೈನಸ್ H1. ಅದೇ ಡೆಲ್ಟಾ ಯು ಚೇಂಜ್ ಫ್ರಮ್. ಓಕೆ, ಈ ಸಲ ಚೇಂಜ್ ಫ್ರಮ್ ಬೇರೆ ಚೇಂಜ್ ನೋಡ್ತಾ ಇದ್ದೀನಿ. H1 ಟು ಗ್ರೌಂಡ್ ನೋಡೋಣ. ಏನಿದೆ? U1 ಮೈನಸ್ U0 ವಿಚ್ ಇಸ್ ಸಿಂಪ್ಲಿ 0. ಹಾಗಾಗಿ ಇದು mg H1 ಇದೆ. ಸೊ ಈ ಎರಡು ಪೊಟೆನ್ಷಿಯಲ್ ಎನರ್ಜಿ ಡಿಫ್ರೆಂಟ್ ಇರೋದ್ರಿಂದ ನಾವು ಡೆಲ್ಟಾ U1 ಡೆಲ್ಟಾ U2 ಅಂತ ಕೂಡ ಕರ್ಕೋಬೋದು. ಬಟ್ ಚೇಂಜ್ ನೋಡ್ತಾ ಇದ್ದೀನಿ ಅಂದರೆ ಯಾವ ಪಾಯಿಂಟ್ಗಳ ನಡುವೆ ಚೇಂಜ್ ನೋಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಇರಬೇಕು. ಅದಾದಮೇಲೆ ಕನ್ಸರ್ವೇಟಿವ್ ಫೋರ್ಸಸ್ ಅಂದ್ರೇನು, ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂದ್ರೇನು ಅಂತೇಳಿ ಕೂಡ ಡಿಸ್ಕಸ್ ಮಾಡಿದ್ವಿ. ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ರೈಟ್, ದೇರ್ ಇಸ್ ಅ ಪಾಯಿಂಟ್ ಬಿ ಮತ್ತಿನ್ನೊಂದು ಪಾಯಿಂಟ್ ಎ ಇದೆ. ಓಕೆ, ಒಂದು ಪಾಯಿಂಟ್ ಎ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎ ಇಂದ ಬಿಗೆ ನಾನು ಈ ಆಬ್ಜೆಕ್ಟನ್ನು ಒಂದು ಪಾತಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಒಂದು ಆಬ್ಜೆಕ್ಟ್ ಇಲ್ಲಿದೆ, ಒಂದು ಬಾಕ್ಸ್ ಇದೆ, ರೈಟ್. ಈ ಬಾಕ್ಸನ್ನು ನಾನು ಏನು ಮಾಡ್ತಾ ಇದ್ದೀನಿ? ಎ ಪಾಯಿಂಟಿಂದ ಬಿ ತನಕ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ಪಾತಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಡೈರೆಕ್ಟ್ಲಿ ಹಿಂಗೆ ಮೇಲೆ ಎತ್ತುತ್ತಾ ಇದ್ದೀನಿ. ಓಕೆ, ಆಗ ನಾನೊಂದಷ್ಟು ವರ್ಕ್ ಮಾಡಬೇಕಲ್ವಾ, ನಾನೊಂದಷ್ಟು ಎಫರ್ಟ್ ಹಾಕಬೇಕಲ್ವಾ. ಸೊ ಅದನ್ನು ವರ್ಕ್ ಡನ್ ಇನ್ ದಿಸ್ ಪಾತ್ 1 ಅಂತೇಳಿ ಕರಿತಿದ್ದೀನಿ. ಅದಲ್ಲದೆ ಇನ್ನೊಂದು ಪಾತನ್ನು ಚೂಸ್ ಮಾಡ್ತೀನಿ. ಹಿಂಗೆ ತೊಗೊಂಡೋಗೋದ್ರ ಬದಲಿ ಈ ಥರ ತೊಗೊಂಡೋಗೋಕೆ ಡಿಸೈಡ್ ಮಾಡ್ತೀನಿ. ಆಗ ಆ ಪಾತನ್ನು ನಾನು ಪಾತ್ 2 ಅಂತೇಳಿ ಕರಿತಿದ್ದೀನಿ. ಸೊ ಇದನ್ನು ಪಾತ್ 1 ಅಂತೇಳಿ ಕರಿತಿದ್ದೀನಿ. ಸೊ ದಿಸ್ ಇಸ್ ಪಾತ್ 1 and this one is path 2. ಈ ಫೋರ್ಸ್ ಕನ್ಸರ್ವೇಟಿವ್ ಇತ್ತು ಅಂದರೆ, ನಾನು ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಫೋರ್ಸ್ ಕನ್ಸರ್ವೇಟಿವ್ ಇತ್ತು ಅಂತ ಅಂದರೆ ಅದು ಏನಾಗತ್ತೆ? ವರ್ಕ್ ಡನ್ ರೀಕಾಲ್ ಮಾಡಬೇಕು. ವರ್ಕ್ ಡನ್ ಇನ್ ಪಾತ್ 1 ಈಕ್ವಲ್ ಟು ವರ್ಕ್ ಡನ್ ಇನ್ ಪಾತ್ 2. ಅದೇ ಫೋರ್ಸ್ ನಾನ್ ಕನ್ಸರ್ವೇಟಿವ್ ಇತ್ತು ಅಂದರೆ ವರ್ಕ್ ಡನ್ ಏನಿರುತ್ತೆ? ಈಸ್ ನಾಟ್ ಈಕ್ವಲ್. ಯಾಕಂದರೆ ಅದು ನಾನ್ ಕನ್ಸರ್ವೇಟಿವ್, ಡಿಫ್ರೆಂಟ್ ಎನರ್ಜಿ ಬೇಕಿರುತ್ತೆ. ಯಾಕಂತ ಹೇಳ್ತೀನಿ. ವರ್ಕ್ ಡನ್ ಇನ್ ಪಾತ್ 1 ಈಸ್ ನಾಟ್ ಈಕ್ವಲ್ ಟು ವರ್ಕ್ ಡನ್ ಇನ್ ಪಾತ್ 2. ಗೈಸ್, ಗ್ರಾವಿಟಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಅನ್ನೋದು ಒಂದು ಕನ್ಸರ್ವೇಟಿವ್ ಫೋರ್ಸಸ್. ಸೊ ಗ್ರಾವಿಟಿಯಲ್ಲಿ ಒಂದು ಆಬ್ಜೆಕ್ಟನ್ನ ಇಲ್ಲಿಂದ ನಾನು ಇಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಗ್ರಾವಿಟಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದರ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಥವಾ ವರ್ಕ್ ಡನ್ ಬೈ ದಟ್ ಎಕ್ಸ್ಟರ್ನಲ್ ಫೋರ್ಸ್, ನಾನು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಎರಡೂ ಕೂಡ ಸೇಮ್ ಇರುತ್ತೆ. ಆದರೆ ನಾನ್ ಕನ್ಸರ್ವೇಟಿವ್ ಲೈಕ್ ಫ್ರಿಕ್ಷನ್, ಒಂದು ಆಬ್ಜೆಕ್ಟನ್ನ ನಾನು ಈ ಒಂದು ನೆಲದ ಮೇಲೆ ಈ ಒಂದು ಪಾತಲ್ಲಿ ತರೋದಕ್ಕೂ ಹಿಂಗೆ ಡೈರೆಕ್ಟಾಗಿ ಹೇಳ್ಕೊಂಬರೋದಕ್ಕೂ ಡಿಫರೆನ್ಸ್ ಇದೆ ಅಲ್ವಾ. ಈ ಪಾತಲ್ಲಿ ಬಂದರೆ ನಾವು ಜಾಸ್ತಿ ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಜಾಸ್ತಿ ವರ್ಕ್ ಡನ್ನನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವರ್ಕ್ ಡನ್ ಈಸ್ ಪಾತ್ ಡಿಪೆಂಡೆಂಟ್, ಇಲ್ಲಿ ವರ್ಕ್ ಡನ್ ಈಸ್ ಪಾತ್ ಡಿಪೆಂಡೆಂಟ್, ಇಲ್ಲಿ ವರ್ಕ್ ಡನ್ ಈಸ್ ಪಾತ್ ಇಂಡಿಪೆಂಡೆಂಟ್. ಆ ಥರ ನಾವು ಕನ್ಸರ್ವೇಟಿವ್ ಮತ್ತು ನಾನ್ ಕನ್ಸರ್ವೇಟಿವ್ನ ಡಿಫೈನ್ ಮಾಡಿದ್ವಿ. ಸೊ ಕನ್ಸರ್ವೇಟಿವ್, ನಾನ್ ಕನ್ಸರ್ವೇಟಿವ್ ಕೂಡ ರಿಕಾಲ್ ಮಾಡಿ ಆಯಿತು. ಸೊ ಅದಾದಮೇಲೆ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಏನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಏನಪ್ಪ? ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಇದನ್ನು ನಾವು ಅಟ್ ಎನಿ ಪಾಯಿಂಟ್ಸ್ ಸಮ್ ಈಸ್ ಕಾನ್ಸ್ಟೆಂಟ್ ಅಂತೇಳಿ ಹೇಳ್ಬೋದು. ಯಾವಾಗ? ಯೂಸಿಂಗ್ ವರ್ಕ್ ಪವರ್ ಎನರ್ಜಿ ನಾವು ಡಿರೈವ್ ಮಾಡಿದ್ದು. ಸೊ ಫಸ್ಟ್ ಟರ್ಮನ್ನು ಬಿಟ್ಟು ಮಿಕ್ಕಿದ ಎರಡು ಟರ್ಮ್ ಅಂದರೆ ವರ್ಕ್ ಡನ್ ಬೈ ನಾನ್ ಕನ್ಸರ್ವೇಟಿವ್ ಮತ್ತು ವರ್ಕ್ ಡನ್ ಬೈ ಎಕ್ಸ್ಟರ್ನಲ್, ಆ ಎರಡೂ ಟರ್ಮ್ 0 ಇದ್ದಾಗ, ಸೊ ಫ್ರಮ್ ಅಬ್ಸರ್ವ್ ಮಾಡಬೇಕು,
this mechanical energy is only valid if in WET work done by conservative, work done by non-conservative NC ಅಂತ ಬರಿತಾ ಇದ್ದೀನಿ equal to 0 and work done by external equal to 0. ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಮಾತ್ರ ಐ ಕ್ಯಾನ್ ಸೇ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತೇಳಿ. ಸೊ ಇದಷ್ಟು ರಿವಿಷನ್ ಫ್ರಮ್ ದ ಲಾಸ್ಟ್ ಕ್ಲಾಸ್. ಅರ್ಥ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಅರ್ಥ ಆದರೆ ಇನ್ನು ಮುಂದೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ನೋಡಿದ್ವಿ, ಆದರೆ ಈ ಕ್ಲಾಸಲ್ಲಿ ಸ್ಪ್ರಿಂಗ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಯಾಕಂದರೆ ಸ್ಪ್ರಿಂಗು ಕೂಡ ಒಂದು ಆಬ್ಜೆಕ್ಟ್, ಅದು ಕೂಡ ಒಂದು ಫೋರ್ಸನ್ನು ರೀಸ್ಟೋರ್ ಮಾಡುತ್ತೆ. ಸಿ ಅಬ್ಸರ್ವ್, ಇಲ್ಲಿ ಸ್ಪ್ರಿಂಗ್ ಇದೆ, ಅದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ. ಓಕೆ, ಆ ಸ್ಪ್ರಿಂಗಿನ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಇದೆ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಏನು? ಅದರ ಒಂದು ಪ್ರಾಪರ್ಟಿ, ಆ ಸ್ಪ್ರಿಂಗಿನ ಒಂದು ಪ್ರಾಪರ್ಟಿ. ಸೊ ಈ ಸ್ಪ್ರಿಂಗನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ಸ್ಪ್ರಿಂಗನ್ನು ಒಂದು ಎಕ್ಸ್ಟರ್ನಲ್ ಫೋರ್ಸಿಂದ ನಾನು ಎಳೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಏನಾಗುತ್ತೆ? ಇದರ ನ್ಯಾಚುರಲ್ ಲೆಂತ್ ಎಲ್ಲಿತ್ತಪ್ಪ? ಸೊ ಇದರ ನ್ಯಾಚುರಲ್ ಲೆಂತ್ ಏನಿತ್ತು, ಎಲ್ಲಿತ್ತು ಇನಿಷಿಯಲಿ? ಸೊ ಇದರ ನ್ಯಾಚುರಲ್ ಲೆಂತ್ ಫ್ರಮ್ ಇಯರ್ ಟು ಇಯರ್ ಎಲ್ಲಿತ್ತು? ಏನಾಗ್ತಾ ಇದೆ ಅಂದರೆ, ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ವಾ? ಸೊ ಇದಲ್ಲದಲೆ ನ್ಯಾಚುರಲ್ ಲೆಂತ್ ಅಲ್ಲದಲೆ, ಸೊ ನ್ಯಾಚುರಲ್ ಲೆಂತ್ ಇಲ್ಲಿಂದ ಎಲ್ಲಿಗಿದೆ? ಇದಲ್ಲದೇ ಈಗ ಏನಾಗ್ತಾ ಇದೆ? ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಲ್ವಾ? ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದ್ರಿಂದ ಎಕ್ಸ್ ಅಂತೇಳಿ ಕರಿತೀನಿ. ಆ ಎಕ್ಸ್ಪ್ಯಾನ್ಷನನ್ನು ನಾನು ಎಕ್ಸ್ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಯಾಕಂದರೆ ನಾವು ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ಇಲ್ಲಿ ಅಪ್ಲೈ ಮಾಡಿದೆ, ರೈಟ್? ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದೆ, ನ್ಯಾಚುರಲ್ ಲೆಂತಿಂದ ಎಕ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡಿದೆ. ಸೊ ಹಾಗಾದರೆ ಈ ಡಿಸ್ಟೆನ್ಸ್ ಏನು? ಈ ಡಿಸ್ಟೆನ್ಸ್ ಸ್ಟಿಲ್ ಎಲ್ ಅಲ್ವಾ? ಓಕೆ, ಇದು ಎಲ್. ಓಕೆ, ಸೊ ಆ ಡಿಸ್ಟೆನ್ಸ್ ಎಲ್ಲಿದೆ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಇದೆ. ನಾನು ಎಕ್ಸ್ಪ್ಯಾಂಡ್ ಮಾಡಿದಾಗ ಸ್ಪ್ರಿಂಗಿನ ಪ್ರಾಪರ್ಟಿ ಏನು? ನಾನು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಸ್ಪ್ರಿಂಗ್ ವಿಲ್ ಟ್ರೈ ಟು ಪುಲ್ ಇಟ್ ಬ್ಯಾಕ್. ಯಾವ ಥರ? ಅದರಲ್ಲೇ ಒಂದು ರಿಸ್ಟೋರಿಂಗ್ ಫೋರ್ಸ್ ಇರುತ್ತೆ, ಅದರಲ್ಲೇ ಒಂದು ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗುತ್ತೆ. ಸೊ ಸ್ಪ್ರಿಂಗಲ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ರಿಸ್ಟೋರಿಂಗ್ ಫೋರ್ಸ್ ಎಫ್ ಆರ್, ದಿಸ್ ಎಫ್ ಆರ್ ವಿಚ್ ಇಸ್ ರಿಸ್ಟೋರಿಂಗ್ ಫೋರ್ಸ್. ಓಕೆ, ಈ ರಿಸ್ಟೋರಿಂಗ್ ಫೋರ್ಸ್ ಏನಿದೆ, ಈ ರಿಸ್ಟೋರಿಂಗ್ ಫೋರ್ಸ್ ವಿಚ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಮಾತ್ರ ಬರಿತಾ ಇದ್ದೀನಿ, ಕೆ ಎಕ್ಸ್. ಈ ರಿಸ್ಟೋರಿಂಗ್ ಫೋರ್ಸ್ನ ಮ್ಯಾಗ್ನಿಟ್ಯೂಡ್ ಏನಿದೆ? ಕೆ ಎಕ್ಸ್. ಸಿ ಗೈಸ್, ಇಲ್ಲಿ ನಾನೀಗ ಒಂದು ಎಕ್ಸ್ ಡಿಸ್ಪ್ಲೇಸ್ಮೆಂಟಿಂದ ಪುನಃ ಫರ್ದರ್ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅಂದರೆ, ರೈಟ್? ಸೊ ಈ ಪಾಯಿಂಟಿಂದ ಪುನಃ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅಂದರೆ ವರ್ಕ್ ಡನ್ ಏನಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ವರ್ಕ್ ಡನ್ ಇನ್ ಫರ್ದರ್ ಎಕ್ಸ್ಪ್ಯಾನ್ಷನ್ ಅಂದರೆ ಒಂದು ಎಕ್ಸಲ್ಲಿ ಬಂದಾಗ ಅದರಲ್ಲಿ ಆಲ್ರೆಡಿ ಈಗ ರಿಸ್ಟೋರಿಂಗ್ ಫೋರ್ಸ್ ಇದೆ, ಎಫ್ ಇಸ್ ಈಕ್ವಲ್ ಟು ಕೆ ಎಕ್ಸ್, ರಿಸ್ಟೋರಿಂಗ್ ಫೋರ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್. ಅದಾದಮೇಲೆ ನಾನು ಪುನಃ ಅದನ್ನೇ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ವರ್ಕ್ ಡನ್ ಇನ್ ಫರ್ದರ್ ಎಕ್ಸ್ಪ್ಯಾನ್ಷನ್. ಓಕೆ, ಫರ್ದರ್ ಎಕ್ಸ್ಪ್ಯಾನ್ಷನ್ ಒಂದು ಸರ್ಟನ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಈಗ ಜಸ್ಟ್ ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಫರ್ದರ್ ಎಕ್ಸ್ಪ್ಯಾನ್ಷನ್ ಡಿ ಎಕ್ಸ್ by the external force. ಓಕೆ, ಈ ಎಕ್ಸ್ಟರ್ನಲ್ ಫೋರ್ಸಿಂದ ಇನ್ನೂ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆಗ ಏನಾಗುತ್ತೆ ಗೈಸ್? ಆಗ ಏನಾಗುತ್ತೆ? ರೀಸ್ಟೋರಿಂಗ್ ಫೋರ್ಸ್ ಅಪೋಸ್ ಮಾಡುತ್ತೆ ಅಲ್ವಾ? ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ರೀಸ್ಟೋರಿಂಗ್ ಫೋರ್ಸ್ ಅಪೋಸ್ ಮಾಡುತ್ತೆ. ಆ ಕೇಸಲ್ಲಿ ವರ್ಕ್ ಡನ್ನನ್ನು ನಾವು ಯಾವ ಥರ ಹೇಳ್ತೀವಿ? ಸಿ, ನಾನು ಎಕ್ಸ್ಪ್ಯಾಂಡ್ ಈ ಕಡೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಕೂಡ ಈ ಕಡೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ನ ಇಲ್ಲಿ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಬೇಕು. ಸೊ ಈ ಕಡೆ ನಾನು ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೋರ್ಸ್ ಈ ಡೈರೆಕ್ಷನಲ್ಲಿದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ಯಾವ ಡೈರೆಕ್ಷನಲ್ಲಿದೆ? ಫೋರ್ಸ್ ಅಬ್ಸರ್ವ್ ಇಯರ್ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಇನಿಷಿಯಲಿ ಏನಾಗಿತ್ತಪ್ಪ? ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿತ್ತು. ಸೊ ಈಗ ಫರ್ದರ್ ಏನು ಹೇಳ್ತಾ ಇದ್ದೀನಿ? ಫರ್ದರ್ ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡೋಣ. ಓಕೆ, ವಿಚ್ ಇಸ್ ಡೆಲ್ಟಾ ಎಕ್ಸ್, ಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಮಾಡೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಮತ್ತು ಎಫ್ ಎಕ್ಸ್ಟರ್ನಲ್ ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿದೆ. ಸೊ ಎಫ್ ಎಕ್ಸ್ಟರ್ನಲ್ ಡಾಟ್ ಡಿ ಎಕ್ಸ್ ಏನು is equal to what? Is equal to this restoring force ಅಲ್ವಾ? This restoring
force is equal to kx, okay, is equal to kx into dx into cos theta, okay, kx dx into cos theta, or see, observe here one more time that dw, I'm writing small work done, dw is f into f dot dx ಅಲ್ವಾ. ಸೊ ಎಫ್ ಡಾಟ್ ಡಿ ಎಕ್ಸ್, ಎಫ್ ಡಾಟ್ ಡಿ ಎಕ್ಸ್ನ ನಾವು ಯಾವ ಥರ ಬರಿತೀವಿ, ಎಫ್ ಡಿ ಎಕ್ಸ್ ಕಾಸ್ ತೀಟಾ. ಇಲ್ಲಿ ತೀಟಾ ಏನಿದೆ ಎರಡೂ ಒಂದೇ ಡೈರೆಕ್ಷನಲ್ಲಿದೆ, ದಿಸ್ ಒನ್ ಎಫ್ ಎಕ್ಸ್ಟರ್ನಲ್ ಮತ್ತು ಡಿ ಎಕ್ಸ್ ಎರಡೂ ಒಂದೇ ಡೈರೆಕ್ಷನಲ್ಲಿರೋದ್ರಿಂದ ತೀಟಾ 0 ಇರುತ್ತೆ. ಸೊ ಡಿ ಡಬ್ಲ್ಯೂ ಏನಪ್ಪ, ಡಿ ಡಬ್ಲ್ಯೂ ಸಿಂಪ್ಲಿ ಎಫ್ ಡಿ ಎಕ್ಸ್. ಆದರೆ ಎಫ್ ಡಿ ಎಕ್ಸ್ ಅಂದರೆ ಈ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಸೇಮ್ ಆ್ಯಸ್ ಎಕ್ಸ್ಟರ್ನಲ್ ಫೋರ್ಸ್, ನಾನು ಎಷ್ಟು ಎಳಿತಾ ಇದ್ದೀನೋ ಅಷ್ಟೇ ವಾಪಸ್ ಅದು ಎಳೆಯೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ಎಫ್ ಎಕ್ಸ್ಟರ್ನಲ್ ಏನಿದೆಯೋ ಮ್ಯಾಗ್ನಿಟ್ಯೂಡ್ ಅಷ್ಟೇ ರೀಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಎಫ್ ಎಕ್ಸ್ಟರ್ನಲ್ is we know that in magnitude it is kx, okay, but opposite in direction. So f external ಇಲ್ಲಿ ಅಬ್ಸರ್ವ್ ಮಾಡಬೇಕು, f restoring is equal to minus of f external, but their magnitudes are same. ಅದಕ್ಕೆ ಇಲ್ಲಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಎಫ್ ಎಕ್ಸ್ಟರ್ನಲ್ ಜಾಗದಲ್ಲಿ ಕೆ ಎಕ್ಸ್ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಕೆ ಎಕ್ಸ್, ಓಕೆ, ಇಂಟು ಡಿ ಎಕ್ಸ್ ಕಾಸ್ 0. Cos 0 is 1 because theta here is 0 degree, cos 0 is 1, okay, cos 0 degree is 1. ಸೊ ಹಾಗಾದರೆ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಏನಿದೆ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಈಸ್ ದಿಸ್ ಮಚ್, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಈಸ್ ದಿಸ್ ಮಚ್. ಹಾಗಾದರೆ ನನಗೆ ಕಂಪ್ಲೀಟ್ ವರ್ಕ್ ಬೇಕು ಅಂದರೆ ಏನು ಮಾಡ್ತೀವಿ ನಾವು, ಇಂಟಿಗ್ರೇಟ್ ಮಾಡ್ತೀವಿ, ಮ್ಯಾಥ್ಸನ್ನು ಯೂಸ್ ಮಾಡ್ತೀವಿ, ಇಂಟಿಗ್ರೇಟ್ ಮಾಡ್ತೀವಿ ಅಲ್ವಾ. ಸೊ ಅದನ್ನೇ ಮಾಡೋಣ ಇಲ್ಲಿ. ಸೊ ಇಂಟಿಗ್ರೇಟ್ ಮಾಡ್ತಾ ಹೋಗೋಣ. ಏನು ಮಾಡ್ತೀನಿ ಅಬ್ಸರ್ವ್ ಮಾಡಬೇಕು. ಸೊ ಈ ಡಿ ಡಬ್ಲ್ಯೂನ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ, ಕರೆಕ್ಟ್, ಲೆಟ್ ಮೀ ಕರೆಕ್ಟ್ಲಿ ರೈಟ್ ಇಟ್. ಸೊ ಡಿ ಡಬ್ಲ್ಯೂನ ಇಂಟಿಗ್ರೇಟ್ ಮಾಡ್ತೀನಿ. ಸೊ ಟೋಟಲ್ ವರ್ಕ್ ಡನ್, ನಾವು ಟೋಟಲ್ ವರ್ಕ್ ಡನ್ ಟು ನೋಡ್ತಾ ಇದ್ದೀನಿ. ಇವಾಗ ಇನಿಷಿಯಲಿ ನ್ಯಾಚುರಲ್ ಲೆಂತಿಂದ ಇಲ್ಲಿ ತನಕ ಎಕ್ಸ್ ತನಕ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಖರ್ಚಾಯಿತು ಅಂತೇಳಿ ನೋಡ್ತಾ ಇದ್ದೀನಿ. ಟೋಟಲ್ ವರ್ಕ್ ಡನ್ ಟು ಸ್ಟ್ರೆಚ್ ಫ್ರಮ್ ಎಲ್ ಟು ಎಲ್ ಪ್ಲಸ್ ಎಕ್ಸ್, ಓಕೆ. ನ್ಯಾಚುರಲ್ ಲೆಂತಿಂದ ಒಂದು ಎಕ್ಸ್ ಡಿಸ್ಪ್ಲೇಸ್ಮೆಂಟಿಗೆ ಎಷ್ಟು ಎನರ್ಜಿ ಸ್ಪೆಂಡ್ ಆಯಿತು, ಫ್ರಮ್ ಎಲ್ ಟು ಎಲ್ ಪ್ಲಸ್ ಎಕ್ಸ್. ಅದಕ್ಕೆ ಏನು ಮಾಡಬೇಕು ನಾವು, ಇಂಟಿಗ್ರೇಷನ್ ಮಾಡಬೇಕು, ಎಬೋ ಎಕ್ಸ್ಪ್ರೆಷನ್ನ ಇಂಟಿಗ್ರೇಷನ್ ಮಾಡಬೇಕು, ಓಕೆ. ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಸೊ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ, ಓಕೆ, ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ, ಓಕೆ, ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ಇನಿಷಿಯಲಿ ರೈಟ್, ಇನಿಷಿಯಲಿ ವಿ ಸ್ಟಾರ್ಟೆಡ್ ವಿತ್ 0, ಫೈನಲಿ ಸಿ ಇನಿಷಿಯಲಿ ನ್ಯಾಚುರಲ್ ಲೆಂತಲ್ಲಿ ಯಾವುದೇ ರೀತಿಯ ವರ್ಕ್ ಡನ್ ಇರಲಿಲ್ಲ, ರೈಟ್. ಇಲ್ಲಿ ಎಕ್ಸಿಗೆ ತಂದಾಗ ಒಂದಿಷ್ಟು ವರ್ಕ್ ಡನ್ ಮಾಡಿದೆ ಅಲ್ವಾ, ಅದನ್ನು ನಾನು ಡಬ್ಲ್ಯೂ ಅಂತೇಳಿ ಬರಿತಾ ಇದ್ದೀನಿ. ಸೊ ದಿಸ್ ಇಂಟಿಗ್ರೇಷನ್ ವಿಚ್ ಇಸ್ 0 to w is equal to integration of what, kx dx. ಎಲ್ಲಿಂದ ಎಲ್ಲಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ, ಎಲ್ ಟು ಎಲ್ ಪ್ಲಸ್ ಎಕ್ಸ್. ಆದರೆ ವೇರಿ ಆಗ್ತಾ ಇರೋದೇನು, ಎಕ್ಸ್ ಆಗಿರೋದ್ರಿಂದ 0 to x, ಓಕೆ. ದಿಸ್ ಎಲ್ ಟು ಎಲ್ ಪ್ಲಸ್ ಎಕ್ಸ್ is nothing but 0 to, see this L to L plus x is nothing but 0 to x, okay. ಇಲ್ಲೇ ಬರಿತಾ ಇದ್ದೀನಿ 0 to x, okay. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಎರೇಸ್ ಮಾಡಿ ಬರಿಲ್ಲ, ಓಕೆ, ದಟ್ ಈಸ್ ಬೆಟರ್. ಫ್ರಮ್ L to L plus x or we have x to 0 to x. ಯಾಕಂದರೆ ವೇರಿ ಆಗ್ತಾ ಇರೋ ವೇರಿಯಬಲ್ ಯಾವುದು, ಎಕ್ಸ್, ಅದಕ್ಕೆ 0 to x ಅಂತೇಳಿ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು, ಜಸ್ಟ್ ಇಂಟಿಗ್ರೇಷನ್ ಮಾಡ್ತೀನಿ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಇಸ್, ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಏನು, ಡಬ್ಲ್ಯೂ ಓನ್ಲಿ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು integration of dw is simply w
ಲಿಮಿಟ್ 0 ಟು ಡಬ್ಲ್ಯೂ ಇಂಟಿಗ್ರೇಷನ್ ಆಫ್, ಇಲ್ಲಿ ನೋಡಬೇಕು, ಇಂಟಿಗ್ರೇಷನ್ ಆಫ್ ಕೆ ಎಕ್ಸ್ ಡಿ ಎಕ್ಸ್. ಕೆ ಕಾನ್ಸ್ಟೆಂಟ್ ಇದೆ, ಕೆ ಕಾನ್ಸ್ಟೆಂಟನ್ನು ಹೊರಗಡೆ ತಗೋಬೋದು. ಸೊ ಹೊರಗಡೆ ತೆಗಿತಾ ಇದ್ದೀನಿ, ಹೊರಗಡೆ ತೆಗೆದು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೋದು? ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಎನ್ ಪ್ಲಸ್ 1. ಈ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಎನ್ ಪ್ಲಸ್ 1. ಸೊ ಸ್ವಲ್ಪ ಮೇಲ್ಗಡೆ ಇರೋದ್ರಿಂದ ಹ್ಯಾಂಡ್ ರೈಟಿಂಗ್ ಮಿಸ್ ಆಗ್ತಾ ಇದೆ. ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿದರೆ ಇಂಟಿಗ್ರೇಷನನ್ನು ನಾವು ಏನಂತ ಬರಿಬೋದು? ಇಂಟಿಗ್ರೇಷನನ್ನು ಕೆ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ 1 ಪ್ಲಸ್ 1. ಓಕೆ, 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1. ಲಿಮಿಟ್ಸ್ ಏನಿದೆಯಪ್ಪ? 0 ಟು ಎಕ್ಸ್ ಇದೆ, ಕರೆಕ್ಟ್? 0 ಟು ಎಕ್ಸ್ ಇದೆ. ಸೊ ಇದೇನಾಯಿತು? ಡಬ್ಲ್ಯೂ ಮೈನಸ್ 0, ರೈಟ್? ಇಲ್ಲಿ ಲಿಮಿಟ್ಸನ್ನು ಅಪ್ಲೈ ಮಾಡಿದ್ರೆ ಡಬ್ಲ್ಯೂ ಮೈನಸ್ 0 ವಿಚ್ ಈಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ಟು ದ ಪವರ್ 2. ಎಕ್ಸ್ ಟು ದ ಪವರ್ 2ಗೆ ನಾನು ಲಿಮಿಟ್ಸನ್ನು ಅಪ್ಲೈ ಮಾಡಬೇಕು. ಎಕ್ಸ್ ಟು ದ ಪವರ್ 2 ಡಿವೈಡೆಡ್ ಬೈ 2. ಅದಕ್ಕೆ ಲಿಮಿಟ್ಸನ್ನು ಅಪ್ಲೈ ಮಾಡಿದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಯಾವುದು? ಎಕ್ಸ್. ಲೋವರ್ ಲಿಮಿಟ್ ಯಾವುದು? 0. ಕೆ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ 0 ಸ್ಕ್ವೇರ್ ಬೈ 2. ಸಿಂಪ್ಲಿ ವರ್ಕ್ ಡನ್ ಏನಾಗುತ್ತೆ? ವರ್ಕ್ ಡನ್ ಇಸ್ ಸಿಂಪ್ಲಿ ಕೆ ಎಕ್ಸ್ ಸ್ಕ್ವೇರ್ ಬೈ 2. ಓಕೆ, ದಿಸ್ ಇಸ್ ಸಿಂಪ್ಲಿ ಕೆ ಎಕ್ಸ್ ಸ್ಕ್ವೇರ್ ಬೈ 2. ಹಾಗಾದರೆ ಈ ವರ್ಕ್ ಡನ್ ಎಲ್ಲೋಯ್ತು? ಇಷ್ಟೇನೋ ಕೆಲಸ ಮಾಡಿದ್ವಿ ನಾವು ಸ್ಪ್ರಿಂಗನ್ನು ಪುಷ್ ಮಾಡೋದಕ್ಕೆ. ನಾವು ಇಷ್ಟು ಕೆಲಸ ಮಾಡಿದ್ವಿ. ಆದರೆ ಈ ವರ್ಕ್ ಎಲ್ಲೋಗ್ತಾ ಇದೆ? ಸ್ಪ್ರಿಂಗಲ್ಲಿ ಸ್ಟೋರ್ ಆಗ್ತಾ ಇದೆ ಆ್ಯಸ್ ಇಟ್ಸ್ ಸ್ಪ್ರಿಂಗ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಈ ವರ್ಕ್ ಡನ್, ಯಾಕಂದರೆ ಎನರ್ಜಿನ ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ನೀನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ನಾನು ಸ್ಪೆಂಡ್ ಮಾಡಿರೋ ಎನರ್ಜಿ is getting stored in where? Spring, as potential energy. This work done is getting stored as potential energy in the spring. Okay, ಏನದು potential energy in the spring ಏನು? We represent it as U, which is equal to kx square by 2. Okay, kx square by 2. ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರೆಯಬಹುದು. ಓಕೆ, ಇಫ್ ಎಕ್ಸ್ 0 ಆಯಿತು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಯಿತು? ಎಕ್ಸ್ 0 ಆಯಿತು ಅಂದರೆ ಪೊಟೆನ್ಷಿಯಲ್ ಎನರ್ಜಿ 0. ಇಫ್ ಎಕ್ಸ್ 2x ಇತ್ತು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅದರ ಕರೆಸ್ಪಾಂಡಿಂಗ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಕರೆಕ್ಟ್ ಗೈಸ್? ದಿಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್. ಓಕೆ, ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು ಕೆ ವ್ಯಾಲ್ಯೂ? ಕೆ ವ್ಯಾಲ್ಯೂ ಇಸ್ ದಿಸ್. ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 10 to the power 0000, 10 to the power 4 ನ್ಯೂಟನ್ ಪರ್ ಮೀಟರ್. ಓಕೆ, ನ್ಯೂಟನ್ ಪರ್ ಮೀಟರ್. ಅದಾದಮೇಲೆ ಇಸ್ ಸ್ಟ್ರೆಚ್ಡ್ ಬೈ 5 ಸೆಂಟಿಮೀಟರ್. ಅದನ್ನು ನಾವು 5 ಸೆಂಟಿಮೀಟರಿಂದ ಸ್ಟ್ರೆಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಫ್ರಮ್ ನ್ಯಾಚುರಲ್ ಲೆಂತ್. ಓಕೆ, ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಏನು? ಎಕ್ಸ್ಪ್ಯಾನ್ಷನ್ ಏನು? 5 ಸೆಂಟಿಮೀಟರ್. ನನಗೆ ಎಸ್ ಐ ಅಲ್ಲೇ ಇರಬೇಕು ಯಾವತ್ತೂ ಕೂಡ, ಅದಕ್ಕೆ ನಾನು ಎಸ್ ಐ ಅಲ್ಲಿ ಬರಿತಾ ಇದ್ದೀನಿ 5 ಸೆಂಟಿಮೀಟರ್. 5 ಇಂಟು 10 to the power minus 2 ಮೀಟರ್. ಏನಾದರೂ ಕನ್ಫ್ಯೂಷನ್ ಇದೆಯಾ? ಇಲ್ಲ. ಸೋ ಫಾರ್ ಡನ್. ಈಗ ನಾವು ವಾಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಅಂತೇಳಿ ಕಂಡುಹಿಡಿಬೇಕು. ಗಿವನ್ ಡಾಟಾ ಇಲ್ಲಿ ಬರೆದಿದ್ದೀನಿ. ಹಾಗಾದರೆ ಎನರ್ಜಿ ಸ್ಟೋರ್ಡ್ ಯಾವ ಥರ ಕಂಡುಹಿಡಿತೀವಿ? ವಿ ನೋ ದ ಫಾರ್ಮುಲಾ. ಏನಪ್ಪ? ಎನರ್ಜಿ ಸ್ಟೋರ್ಡ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ? ಸೊ ಎನರ್ಜಿ ಸ್ಟೋರ್ಡ್ is equal to U, which is equal to what? kx square by 2. ಇದೇ ಫಾರ್ಮುಲಾ. ಸೊ ಈ ಫಾರ್ಮುಲಾಕ್ಕೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೆ ಏನು? ಕೆ ಇಸ್ 10 to the power 4, ಎಕ್ಸ್ ಏನು?
5 into 10 to the power minus 2 whole square. Okay, divided by 2. Correct? 10 to the power 4 ಇದೆ, 5 square ಏನು 25, 10 to the power minus 2 square ಏನು 10 to the power minus 4 divided by 2. So ಇಲ್ಲಿ 10 to the power minus 4 ಕ್ಯಾನ್ಸಲ್ ಆಗ್ತಾ ಇದೆ. At the end u is simply 25 by 2 ಇರೋದ್ರಿಂದ ಅದನ್ನು ನಾವು 12.5 ಅಂತ ಬರಿಬೋದು. ಎರಡೂ ಕೂಡ SI ಇದೆ, ಅದಕ್ಕೆ ಯೂನಿಟ್ ಗೋಯಿಂಗ್ ಟು ಬಿ joule. Correct guys? That's all. We calculated what is the energy stored in the spring. What is the energy stored in the spring at expansion ಏನು 5 centimeter expansion ಅಲ್ಲಿ ಏನು ಎನರ್ಜಿ ಸ್ಟೋರ್ಡ್ ಅಂತೇಳಿ ನಾವು ಕಂಡುಹಿಡಿದ್ವಿ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಈ ಪ್ರಾಬ್ಲಮ್ ಕಂಪೇರ್ ಟು ಪ್ರೀವಿಯಸ್ ಒನ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಆದರೆ ಅರ್ಥ ಆಗಿದೆ. ಕಾನ್ಸೆಪ್ಟ್ ತುಂಬ ಕ್ಲಿಯರಾಗಿ ಅರ್ಥ ಆಗಿದೆ, ತುಂಬ ನಿಧಾನವಾಗಿ ತುಂಬ ಕನ್ನಡದಲ್ಲಿ ಹೇಳ್ತಾ ಬಂದಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಕೀಪಿಂಗ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ನ್ಯಾಚುರಲ್ ಲೆಂತ್ ಆಸ್ 0. ಅರೆ ನ್ಯಾಚುರಲ್ ಲೆಂತ್ ಆಸ್ 0 ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗೂ ಕೂಡ ನ್ಯಾಚುರಲ್ ಲೆಂತ್ ಆಸ್ 0ನ ನಾವು ನಮ್ಮ ರೆಫರೆನ್ಸ್ ಆಗಿ ತಗೋತೀವಿ. ಸೊ ದಿಸ್ ಈಸ್ ನಾಟ್ ನೀಡೆಡ್. This is not needed. Why? Because I know that, right? I know that that is my reference. This is not needed. Why? Because if u is equal to kx square, natural length ಅಂದ್ರೆ x ಏನು, x is 0. So ಅವಾಗ potential energy 0 ಇರುತ್ತೆ. Okay, keeping potential energy at that point as 0. Okay, fine. The potential energy of the spring when stretched by x centimeter is 8 joule. ಓಕೆ, ಒಂದು ಸರ್ಟೆನ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಅದರಲ್ಲಿರೋ ಎನರ್ಜಿ 8 ಜೋಲ್ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ದೆನ್ ಇಫ್ ದ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ಬೈ 4x ಮೀಟರ್, ಆವಾಗ ದ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಫ್ರಮ್ ನ್ಯಾಚುರಲ್ ಲೆಂತಿಂದ ಎಕ್ಸ್ಪ್ಯಾನ್ಷನ್ 4xಗೆ ಬದಲಾದಂಥ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಗೈಸ್ ಅಬ್ಸರ್ವ್ ದ ಸಿಚುಯೇಷನ್ ಬರಿತಾ ಇದ್ದೀನಿ. ದ ಫಿಸಿಕಾಲಿಟಿ ಐ ಆಮ್ ರೈಟಿಂಗ್ ಹಿಯರ್. ವಾಟ್ ಈಸ್ ಫಿಸಿಕಾಲಿಟಿ, ಏನಾಗ್ತಾ ಇದೆ ಅದನ್ನು ಡಯಾಗ್ರಾಮಲ್ಲಿ ಬರೆದು ತೋರಿಸ್ತೀನಪ್ಪ ಒಂದ್ಸಲ. ಓಕೆ, ಏನಿದೆ, ಸ್ಪ್ರಿಂಗ್ ಇದೆ, ನ್ಯಾಚುರಲ್ ಲೆಂತಲ್ಲಿತ್ತು. ಓಕೆ, ಒಂದು ನ್ಯಾಚುರಲ್ ಲೆಂತಲ್ಲಿತ್ತು. ಏನು ಮಾಡ್ತಾ ಇದ್ದೀವಿ, ಅದನ್ನು ಫಸ್ಟ್ ಟೈಮ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ, ರೈಟ್? ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ನ್ಯಾಚುರಲ್ ಲೆಂತಿಂದ ಈ ಡಿಸ್ಟೆನ್ಸನ್ನು ನಾವು ನ್ಯಾಚುರಲ್ ಲೆಂತಿಂದ ಎಷ್ಟು ಮುಂದೆ ಎಳೆದಿದ್ದೀನೋ ಅದನ್ನು ಎಕ್ಸ್ ಅಂತೇಳಿ ಕರಿತಾ ಇದ್ದೀನಿ. ಇದನ್ನು ನಾನು ಎಕ್ಸ್ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಅದಾದ ಮೇಲೆ ಥರ್ಡ್ ಟೈಮ್ ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ. ಟಿಲ್ ದಿಸ್ ಟೈಮ್. ಈಗ ಇದರ ನ್ಯಾಚುರಲ್ ಲೆಂತಿಂದ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಪ್ಲೇಸ್ಮೆಂಟ್ 4x ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಎಕ್ಸ್ಪ್ಯಾನ್ಷನ್ 0, ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಕೂಡ 0. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಇರೋದನ್ನು ನಾನು U1 ಅಂತ ಕರಿತಿದ್ದೀನಿ. U1 PE at natural length. ಓಕೆ, ವಿಚ್ ಈಸ್ ಈಕ್ವಲ್ ಟು ವಾಟ್? ಅವರೇ ಕೊಟ್ಟಿದ್ದಾರೆ 0 ಅಂತ ಹೇಳಿ ತಗೋ, ಇಲ್ಲಾಂದ್ರೂ ಕೂಡ ನಾವು 0 ಅಂತೇಳಿ ತೊಗೊತಾ ಇದ್ವಿ. ಹಾಗಾದರೆ U2 ಏನು, ಪೊಟೆನ್ಷಿಯಲ್ ಎನರ್ಜಿ ಅಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಪ್ಪ, ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಇರೋದ್ರಿಂದ, ಸೊ ಅದನ್ನು ಏನಂತ ಕೊಟ್ಟಿದ್ದಾರೆ, 8 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, 8 ಜೋಲ್ ಅಂತೇಳಿ ಗಿವನ್ ಡೇಟಾ ಕೊಟ್ಟಿದ್ದಾರೆ. ಥರ್ಡ್ ಒನ್ U3 ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ಡಿಸ್ಪ್ಲೇಸ್ಮೆಂಟ್ 4x. ಗೊತ್ತಿದೆಯಾ? ಗೊತ್ತಿಲ್ಲ. ಓಕೆ, ಅದು ಗೊತ್ತಿಲ್ಲ. ಸೊ ಇಲ್ಲಿ ನಾವು ಏನು ಕಂಡುಹಿಡಿಬೇಕು? ಫಸ್ಟ್ ಆಫ್ ಆಲ್ ಫೈಂಡ್ ದ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಫ್ರಮ್ ನ್ಯಾಚುರಲ್ ಲೆಂತ್. ಸೊ ವಿ ನೀಡ್ ಟು ಫೈಂಡ್, ಗೈಸ್ ಅಬ್ಸರ್ವ್, ರೈಟ್ ಡೌನ್, ವಿ ನೀಡ್ ಟು ಫೈಂಡ್ ಎಷ್ಟು ಚೇಂಜ್ ಆಯಿತು 4x ಇಂದ ಕಂಪೇರ್ ಟು ನ್ಯಾಚುರಲ್ ಲೆಂತ್. ವಿ ನೀಡ್ ಟು ಫೈಂಡ್ ಡೆಲ್ಟಾ ಯು. ಓಕೆ, ಫ್ರಮ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಫ್ರಮ್ ನ್ಯಾಚುರಲ್ ಲೆಂತ್ ಟು 4x, ರೈಟ್? ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ 4x ಅಲ್ಲಿ? ನಮಗೆ ಗೊತ್ತು, ಫಾರ್ಮುಲಾ ಏನಪ್ಪ, ಎನರ್ಜಿ
is equal to kx square. So k into 4x square by 2. Okay, k into 4x square by 2. Similarly, ಇಲ್ಲಿ ಏನಿರುತ್ತೆ k into x square by 2 ಅಲ್ವಾ, ಯಾಕಂದರೆ ಇಲ್ಲಿ ಎಕ್ಸ್ಪ್ಯಾನ್ಷನ್ x ಇದೆ. ಸೊ ಗೈಸ್ ಅಬ್ಸರ್ವ್ ನಾವು ಸೊ ಏನನ್ನು ಅಬ್ಸರ್ವ್ ಮಾಡಬೇಕು, ಸಿ u2 ಏನಿದೆ, u2ನ ನಾನು kx square by 2 ವಿಚ್ ಈಸ್ ಈಕ್ವಲ್ ಟು 8 ಅಂತೇಳಿ ಬರದೆ, ರೈಟ್. kx square by 2 ಈಕ್ವಲ್ ಟು 8 ಆ್ಯಂಡ್ u3 ಏನು ಬರೆದ್ವಿ, u3 is equal to k into 4x square by 2. ಇಲ್ಲಿ kx square by 2 ಆಗಿರೋದ್ರಿಂದ ನಾನು ಇದನ್ನು ಸ್ಪ್ಲಿಟ್ ಮಾಡಿದರೆ k into 16 into x square, ಓಕೆ, 16 into x square 16x square by 2. ಇಲ್ಲಿ kx square by 2 ಅಂದ್ರೇನು, kx square by 2 ಅಂದರೆ ಇಸ್ ಸಿಂಪ್ಲಿ u2 ಅಲ್ವಾ. ಸೊ 16 into kx square by 2, 16 into u2, kx square by 2 ಏನು u2. ಓಕೆ, u2. u3 ಏನಾಯಿತು, u3 is 16 into u2, ಕರೆಕ್ಟ್. u3 is 16 into u2. ಓಕೆ, u3 which is equal to 16 into u2. u2 ಏನಪ್ಪ 8, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 16 into 8. ಓಕೆ, u3 ಹ್ಯಾಸ್ ಕಮ್ ಔಟ್ ಟು ಬಿ 16 128. u3 ಬಂದಾಯಿತು. u3 ಬಂದಾದ್ಮೇಲೆ ಏನು ಮಾಡಬೇಕು, ನಾನು ಹೇಳಿದೆ ಆಲ್ರೆಡಿ, ವಿ ನೀಡ್ ಟು ಫೈಂಡ್ ದ ಚೇಂಜ್ ಫ್ರಮ್ ಡೆಲ್ಟಾ ಯು ವಿಚ್ ಇಸ್ ಫ್ರಮ್ ನ್ಯಾಚುರಲ್ ಲೆಂತ್ ಟು 4x. ಹಾಗಾದರೆ ಡೆಲ್ಟಾ ಯು ಏನು, ಇಲ್ಲೇ ಬರಿತಾ ಇದ್ದೀನಿ, ರೈಟ್. ಡೆಲ್ಟಾ ಯು oh no, delta u from L to L plus 4x, which is delta u is equal to u3 minus u1. u1 ಏನು 0, so 128 minus 0 is simply equal to 128. delta u is 128. delta u is 128, which is the correct answer, 128 joule. So did we get it correct? Yes, we got it correct, which is 128 joule. Correct guys, I hope you understood it. ನ್ಯಾಚುರಲ್ ಲೆಂತಲ್ಲಿ ಎನರ್ಜಿ 0 ಇತ್ತು, ಎಕ್ಸ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ 8 ಆಯಿತು, 4x ಮಾಡಿದಾಗ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಆದರೆ ಅದನ್ನು u2 ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಅದಾದಮೇಲೆ u3ಇಂದ u1ನ ಕಂಪೇರ್ ಮಾಡಿದೆ, ಎಷ್ಟು ಚೇಂಜ್ ಆಯಿತು u1ಇಂದ u3ಗೆ ಅನ್ನೋದನ್ನು ಕಂಪೇರ್ ಮಾಡಿ ಅದರ ಡಿಫ್ರೆನ್ಸನ್ನು ನಾವು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಫ್ರಮ್ ನ್ಯಾಚುರಲ್ ಲೆಂತ್ ಟು 4x, ಓಕೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದಾದಮೇಲೆ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ಅಂದರೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈಕ್ವಿಲಿಬ್ರಿಯಮ್ ಅಂದರೆ ಏನಪ್ಪ, ನಾವು ಆಲ್ರೆಡಿ ಪ್ರೀವಿಯಸ್ ಕೇಸಲ್ಲಿ ನೋಡ್ತಾ ಬಂದಿದ್ವಿ. ಈಕ್ವಿಲಿಬ್ರಿಯಮ್ ಮೀನ್ಸ್ ವಾಟ್? ಈಕ್ವಿಲಿಬ್ರಿಯಮ್ ಅಂದ್ರೇನು? ನೆಟ್ ಫೋರ್ಸಸ್ 0 ಆಗಿರಬೇಕು. ಈಕ್ವಿಲಿಬ್ರಿಯಮ್ ಮೀನ್ಸ್ ನೆಟ್ ಫೋರ್ಸಸ್ 0, ಎಫ್ ನೆಟ್ ಆರ್ ನೆಟ್ ಫೋರ್ಸ್ is equal to 0. net force is equal to 0 or mathematically f net 0 ಅನ್ನೋದನ್ನು ನಾವು ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವ ಥರದ ಈಕ್ವಿಲಿಬ್ರಿಯಮ್ ಕಂಡೀಷನ್ ಇದೆ ನನಗೆ ಗೊತ್ತಿಲ್ಲ, ಆದರೆ ಕೆಲವಷ್ಟು ಕೇಸಸ್ಸನ್ನು ಕೊಡ್ತೀನಿ, ಅದರ ಮೇಲೆ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಪಾತ್ರೆ ಇದೆ, ಒಂದು ಸರ್ಕ್ಯುಲರ್ ಪಾತ್ರೆ ಇದೆ. ಓಕೆ, ಒಂದು ಸರ್ಕ್ಯುಲರ್ ಪಾತ್ರೆ ಇದೆ. ಅದರೊಳಗಡೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಪಾತ್ರೆ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಬಾಲನ್ನು ನಾನು ಇಡ್ತಾ ಇದ್ದೀನಿ. ಸೊ ಒಂದು ಆಬ್ಜೆಕ್ಟನ್ನು ಇಡ್ತಾ ಇದ್ದೀನಿ, ಅಥವಾ ಒಂದು ಬಾಲನ್ನು ಒಳಗಡೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಆಬ್ಜೆಕ್ಟನ್ನು ಇಲ್ಲಿ ಇಟ್ಟಿದ್ದೀನಿ. ಓಕೆ, ಗೈಸ್ ಅಬ್ಸರ್ವ್ ಹಿಯರ್, ಇಲ್ಲಿ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀನಿ. ಅದೇ ಇನ್ನೊಂದು ಸರ್ಕ್ಯುಲರ್ ಪಾತ್ರೆನ ತೊಗೋತಾ ಇದ್ದೀನಿ, ಒಂದು ಸರ್ಕ್ಯುಲರ್ ಪಾತ್ರೆನ ತೊಗೊತಾ ಇದ್ದೀನಿ. ಅಲ್ಲೂ ಕೂಡ ಏನು ಮಾಡ್ತಾ ಇದ್ದೀನಿ,
ಒಂದು ಬಾಲನ್ನು ಇಡ್ತಾ ಇದ್ದೀನಿ, ಆದರೆ ಈ ಸಲ ಎಲ್ಲಿ ಇಡ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಸೊ ಈ ಸಲ ಆ ಬಾಲನ್ನು ರೈಟ್, ಸೊ ಇದೇನಿದು ಒಂದು ಟೆನ್ನಿಸ್ ಬಾಲ್ ಅಂದ್ಕೊಳಪ್ಪ. ಸೊ ಈ ಒಂದು ಟೆನ್ನಿಸ್ ಬಾಲನ್ನು ಇಲ್ಲಿ ಇಟ್ಟಿದ್ದೀನಿ. ಓಕೆ, ಈ ಒಂದು ಟೆನ್ನಿಸ್ ಬಾಲನ್ನು ಇಲ್ಲಿ ಇಟ್ಟಿದ್ದೀನಿ. ಆದರೆ ಈ ಕೇಸಲ್ಲಿ ಏನು ಮಾಡ್ತಾ ಇದ್ದೀನಿ, ಟೆನ್ನಿಸ್ ಬಾಲನ್ನು ಇಲ್ಲಿ ಇಡ್ತಾ ಇದ್ದೀನಿ. ಆ ಟೆನ್ನಿಸ್ ಬಾಲ್ ರೈಟ್ ಇಲ್ಲಿದೆ, ಟಾಪಲ್ಲಿದೆ. ಓಕೆ, ಇನ್ನೊಂದು ಕೇಸ್ ತೊಗೊತಾ ಇದ್ದೀನಿ. ಇನ್ನೊಂದು ಕೇಸ್ ಏನಕ್ಕೆ ಅಂದರೆ ಜಸ್ಟ್ ಅನಲೈಸ್ ಮಾಡೋದಕ್ಕೆ ಇನ್ನೊಂದು ಕೇಸನ್ನು ತೊಗೊತಾ ಇದ್ದೀನಿ. ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ, ಸೊ ದಿಸ್ ಇಸ್ ಅ ಫ್ಲ್ಯಾಟ್ ಸರ್ಫೇಸ್. ಇಲ್ಲಿ ಕೂಡ ಒಂದು ಟೆನ್ನಿಸ್ ಬಾಲನ್ನು ಇಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ಒಂದು ಟೆನ್ನಿಸ್ ಬಾಲನ್ನು ಇಡ್ತಾ ಇದ್ದೀನಿ. ಹಾಗಾದರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಟೆನ್ನಿಸ್ ಬಾಲ್ ರ್ಯಾಪರ್ ಏನಿದೆ, ಟೆನ್ನಿಸ್ ಬಾಲ್ ರ್ಯಾಪರ್ನ ನಾವು ಗ್ರೀನ್ ಹಾಕಿದ್ದೀವಿ, ಅದೇ ಕಲರನ್ನು ಇಲ್ಲಿ ಹಾಕ್ತಾ ಹೋಗೋಣ. ಟೆನ್ನಿಸ್ ಬಾಲ್ ಗ್ರೀನ್ ಇದೆ ರೈಟ್, ಆದರೆ ಕ್ಯಾಸ್ಕೇಡಿಂಗ್ ಕಲರ್ ಏನಿದೆ ಯೆಲ್ಲೋ ಇದೆ, ಅದನ್ನು ಇಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಗೈಸ್ ಅಬ್ಸರ್ವ್ ದ ಬಾಲ್ ಇನ್ ಆಲ್ ದ 3 cases. ಇಸ್ ದ ಬಾಲ್ ಮೂವಿಂಗ್? ನೋ, ಬಾಲ್ ಈಸ್ ನಾಟ್ ಮೂವಿಂಗ್, ಅಲ್ಲೇ ಇದೆ. ಹಾಗಾದರೆ ಬಾಲ್ ಈಕ್ವಿಲಿಬ್ರಿಯಮಲ್ಲಿ ಇದೆಯಾ ಅಂತ ಒಂದು ಪ್ರಶ್ನೆನ ಕೇಳ್ತೀನಿ. ಈಕ್ವಿಲಿಬ್ರಿಯಮಲ್ಲಿ ಇದೆಯೋ ಇಲ್ವೋ ಅಂತ ಹೇಳಬೇಕು ಅಂದರೆ ನಾವೇನು ಮಾಡಬೇಕು, ಅದರ ಮೇಲೆ ಇರ್ತಕ್ಕಂಥ ಎಲ್ಲ ನೆಟ್ ಫೋರ್ಸಸನ್ನು ನೋಡಬೇಕು. ಸೊ ನೆಟ್ ಫೋರ್ಸಸನ್ನು ನೋಡೋಣ. ಕರೆಕ್ಟ್, ನೆಟ್ ಫೋರ್ಸನ್ನು ನೋಡೋಣ. ಇಲ್ಲಿ ಸೊ ಒಂದು ಒಳ್ಳೆ ಇಂಕು ಗ್ರೀನನ್ನೇ ತೊಗೊಳ್ಳೋಣ. ಇಲ್ಲಿ ಇದರ ಮಾಸ್ ಎಮ್ ಇತ್ತು ಅಂದರೆ ವೆಯ್ಟ್ ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್ ಅಲ್ವಾ, mg. ಬಿಕಾಸ್ ಆಫ್ ದ್ಯಾಟ್ ನಾರ್ಮಲ್ ಏನಾಗುತ್ತೆ, ನಾರ್ಮಲ್ ವಿಲ್ ಆ್ಯಕ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ಕೂಡ mg ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್, ಅದರ ವೆಯ್ಟ್ mg ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಇಲ್ಲಿ ಕೂಡ ಅದರ ವೆಯ್ಟ್ mg ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಅದರ ರಿಯಾಕ್ಷನ್ ಆಗಿ ಅಲ್ಲ, mgಗೋಸ್ಕರ mg ಪ್ರೆಸ್ ಮಾಡ್ತಾ ಇರೋದ್ರಿಂದ n is the normal reaction. So n is the normal reaction everywhere. So n is here. So this n vector, okay, is the normal reaction. Free body diagram forces ಅನ್ನು ಬರೆದು ತೋರಿಸ್ತಾ ಇದ್ದೀನಿ. ಯಾಕಂದರೆ let us see whether the ball is in equilibrium or not. See clearly there are only 2 forces. ಯಾವುದೇ ರೀತಿಯ ಮೋಷನ್ ಇರಲ್ಲ. ಫೋರ್ಸಸನ್ನು ನಾನು ಕ್ಲಿಯರಾಗಿ ಬ್ಯಾಲೆನ್ಸ್ ಮಾಡಿದರೆ n is equal to mg. ಇಲ್ಲಿ ವಿ ಕ್ಯಾನ್ ಸೇ ದಟ್ n is equal to mg. ಇಲ್ಲಿ ಕೂಡ ಏನು n is equal to mg. ಇಲ್ಲಿ ಕೂಡ n is equal to mg. ಇಲ್ಲಿ ಕೂಡ n is equal to mg. ವಿಚ್ ಮೀನ್ಸ್ ಏನು, ನೆಟ್ ಫೋರ್ಸಸ್ ಏನಾಗಿದೆ, ಕ್ಯಾನ್ಸಲ್ ಆಗ್ತಾ ಇದೆ ಅಥವಾ ಝೀರೋ ಆಗ್ತಾ ಇದೆ. ಸೊ ನೆಟ್ ಫೋರ್ಸಸ್ ಕ್ಯಾನ್ಸಲ್ ಆಗ್ತಾ ಇದೆ ಅಥವಾ ಝೀರೋ ಆಗ್ತಾ ಇದೆ. ಎಫ್ ನೆಟ್ ಇಸ್ ಈಕ್ವಲ್ ಟು ಝೀರೋ. ಇಲ್ಲಿ ಕೂಡ ಎಫ್ ನೆಟ್ ಇಸ್ ಈಕ್ವಲ್ ಟು ಝೀರೋ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ಎಫ್ ನೆಟ್ ಝೀರೋ, ಎಫ್ ನೆಟ್ ಝೀರೋ, ಎಫ್ ನೆಟ್ ಝೀರೋ, ಎಫ್ ನೆಟ್ ಝೀರೋ. ಇಲ್ಲಿ ಕೂಡ ಎಫ್ ನೆಟ್ ಝೀರೋ. ಆದರೆ ಅದರ ಅರ್ಥ ಏನು, ಈ ಮೂರೂ ಕೇಸಸ್ಗಳು ಕೂಡ ಈಕ್ವಿಲಿಬ್ರಿಯಂ. ಆಲ್ ಆಫ್ ದೆಮ್ ಆರ್ ಈಕ್ವಿಲಿಬ್ರಿಯಂ. ದಿಸ್ ಇಸ್ ಆಲ್ಸೋ ಈಕ್ವಿಲಿಬ್ರಿಯಂ, ದಿಸ್ ಇಸ್ ಆಲ್ಸೋ ಈಕ್ವಿಲಿಬ್ರಿಯಂ, ದಿಸ್ ಇಸ್ ಆಲ್ಸೋ ಈಕ್ವಿಲಿಬ್ರಿಯಂ. ಬಟ್ what is interesting, what is very interesting is if I displace these ball, if I displace the body a little, very little, a small, if I displace the body, okay, from its equilibrium position, ಇಟ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಯಾವುದು, ಈ ಪಾಯಿಂಟಿಂದ ಸ್ವಲ್ಪ ಡಿಸ್ಪ್ಲೇಸ್ ಮಾಡ್ತೀನಿ ಅಂತೇಳಿ ಬರಿತಾ ಇದ್ದೀನಿ. ಈಕ್ವಿಲಿಬ್ರಿಯಂ ಪೊಸಿಷನ್ ಏನಾಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ನಾನು ಈ ಕೇಸಲ್ಲಿ ಗೈಸ್ ಅಬ್ಸರ್ವ್ ಮಾಡಿ, ಒಂದು ಸರ್ಕ್ಯುಲರ್ ಪಾತ್ರೆ ಇದೆ, ಪಾತ್ರೆ ಒಳಗಡೆ ತಳದಲ್ಲಿ ಬಾಲನ್ನು ಇಟ್ಟಿದ್ದೀನಿ ರೈಟ್. ಸೊ ಅದರ ಸರ್ಫೇಸ್ ಮೇಲೆ ಸ್ವಲ್ಪ ಡಿಸ್ಪ್ಲೇಸ್ ಮಾಡ್ತೀನಪ್ಪ, ಬಾಲನ್ನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿ ಬಾಲನ್ನು ಇಲ್ಲಿಗೆ ತರ್ತೀನಿ. ಸೊ ಇಲ್ಲಿಗೆ ತಂದಾಗ ಬಾಲ್ ಏನು ಮಾಡುತ್ತೆ ರೈಟ್, ಬಾಲ್ ಏನು ಮಾಡುತ್ತೆ, ನಾನು ಬಿಡ್ತೀನಿ, ತಗೊಂಬಂದು ಬಿಡ್ತೀನಿ. ಅವಾಗ ಏನು ಮಾಡುತ್ತೆ, ಬಾಲ್ ವಿಲ್ ಟ್ರೈ ಟು ಮೂವ್ ಇನ್ ದಿಸ್ ಡೈರೆಕ್ಷನ್. ಅದೇ ಈ ಕಡೆ ತಗೊಂಬಂದರೆ ಇಟ್ ವಾಂಟ್ಸ್ ಟು ಗೋ ಇನ್ ದಿಸ್ ಡೈರೆಕ್ಷನ್ ಅಲ್ವಾ. ಸೊ ಇಲ್ಲಿ ಬಾಲ್ ಏನು ಮಾಡ್ತಾ ಇದೆ, ಆದರೆ ಈಕ್ವಿಲಿಬ್ರಿಯಂ ಪಾಯಿಂಟ್ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಇಲ್ಲಿ ಇಫ್ ಐ ಡಿಸ್ಪ್ಲೇಸ್ ಇಟ್ ಅ ಲಿಟಲ್ ಇಯರ್, ಇಲ್ಲಿಗಿಟ್ರೆ ಏನಾಗುತ್ತೆ, ಬಾಲ್ ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅಥವಾ ಇಲ್ಲಿಗಿಟ್ರೆ ಏನಾಗುತ್ತೆ, ಬಾಲ್ ಸ್ವಲ್ಪ ನಾನು ಡಿಸ್ಪ್ಲೇಸ್ಮೆಂಟ್ ಮಾಡಿದರೆ, ಸ್ವಲ್ಪ ಫೋರ್ಸನ್ನು ಅನ್ಬ್ಯಾಲೆನ್ಸ್ ಮಾಡಿದರೆ ಬಾಲ್ ವಿಲ್ ಎಸ್ಕೇಪ್ ಫ್ರಮ್ ದಟ್ ಪಾಯಿಂಟ್ ಅಲ್ವಾ. ಸೊ ದಟ್ ಬಾಲ್ ವಿಲ್ ಎಸ್ಕೇಪ್ ಫ್ರಮ್ ದೇರ್. ಸೊ ಅಬ್ಸರ್ವ್, ಸೊ ಇಯರ್ ಆಲ್ಸೋ ಎನ್ ವಾಸ್ ಈಕ್ವಲ್ ಟು ಎಮ್ ಜಿ, ಎನ್ ಈಸ್ ಈಕ್ವಲ್ ಟು ಎಮ್ ಜಿ. ಸ್ವಲ್ಪ ಲಿಟಲ್ ಡಿಸ್ಪ್ಲೇಸ್ ಮಾಡಿದರೆ
ಆ ಈಕ್ವಿಲಿಬ್ರಿಯಂ ಪಾಯಿಂಟಿಂದ ಏನಾಗ್ತಾ ಇದೆ, ಬಾಲು ಅನ್ನೋದು ಎಸ್ಕೇಪ್ ಆಗ್ತಾ ಇದೆ ಈಕ್ವಿಲಿಬ್ರಿಯಂ ಪಾಯಿಂಟಿಂದ. ಈ ಪಾಯಿಂಟ್ ಗಮನದಲ್ಲಿ ಇರಬೇಕು. ಸೊ ಈ ಪಾಯಿಂಟ್ ಗಮನದಲ್ಲಿ ಇರಬೇಕು. ಓಕೆ, ಸೊ ಲೆಟ್ ಮಿ ಕಂಪ್ಲೀಟ್ ಇಟ್. ಸೊ ಬಾಲ್ ಈಸ್ ಗೋಯಿಂಗ್ ಔಟ್, ಬಾಲ್ ಈಸ್ ಗೋಯಿಂಗ್ ಔಟ್, ಮೂವಿಂಗ್ ಅವೇ. ಸಿಮಿಲರ್ಲಿ ಇಲ್ಲಿ ನಾನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದರೆ, ಇಲ್ಲಿಗೆ ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಅದು ಪುನಃ ವಾಪಸ್ ಬರೋಕ್ಕೆ ಟ್ರೈ ಮಾಡಲ್ಲ. ಸೊ ರೋಡ್ ಇದೆ ರೈಟ್, ರೋಡ್ ಮೇಲೆ ಒಂದು ಬಾಲ್ ಇಟ್ಟಿದ್ದೀನಿ, ಅದು ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿತ್ತು, ಅದು ನಾನು ಸ್ವಲ್ಪ ಲೆಫ್ಟಿಗೆ ಡಿಸ್ಪ್ಲೇಸ್ ಮಾಡಿದೆ, ಅದು ಪುನಃ ಆ ಪಾಯಿಂಟಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಅದೇನು ಇಂಟ್ರೆಸ್ಟೆಡೇ ಇಲ್ಲ ಅದರ ಫ್ಯೂಚರ್ ಬಗ್ಗೆ ಅಥವಾ ಪಾಸ್ಟ್ ಬಗ್ಗೆ. ಓಕೆ, ಆದರೆ ಇಲ್ಲಿ ಪಾಯಿಂಟ್ ಆ ಈಕ್ವಿಲಿಬ್ರಿಯಂ ಪಾಯಿಂಟ್ಗೆ ಹೋಗೋಕ್ಕೆ ಇಷ್ಟಪಡ್ತಾ ಇರೋದ್ರಿಂದ ಈ ಈಕ್ವಿಲಿಬ್ರಿಯಂನ ನಾವು ಏನಂತ ಕರಿಬೋದು, ಈ ಈಕ್ವಿಲಿಬ್ರಿಯಂನ ನಾವು ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತೇಳಿ ಕರಿಬೋದು. ಸೊ ಸ್ಟೇಬಲ್ ಅನ್ಸ್ಟೇಬಲ್, ಯಾಕಂದರೆ ಇದು ಪುನಃ ಬರೋಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ. ಓಕೆ, ಇದನ್ನು ನಾನು ಅನ್ಸ್ಟೇಬಲ್ ರೈಟ್. ಥರ್ಡ್ ಒನ್ನನ್ನು ನ್ಯೂಟ್ರಲ್ ಅಂತೇಳಿ ಕರಿಬೋದು, ಯಾಕಂದರೆ ಇಟ್ ಈಸ್ ಇಂಡಿಪೆಂಡೆಂಟ್, ಅದು ಯಾವುದೇ ರೀತಿಯ ಅಫೆಕ್ಷನನ್ನು ತೋರಿಸ್ತಾ ಇಲ್ಲ ಅದರ ಪ್ರೀವಿಯಸ್ ಸ್ಟೇಟ್ಗೆ. ಸೊ ಇದು ಸ್ಟೇಬಲ್ ಈಕ್ವಿಲಿಬ್ರಿಯಂ. ಓಕೆ, ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂದರೆ ಎಷ್ಟೇ ನೀನು ಡಿಸ್ಪ್ಲೇಸ್ಮೆಂಟ್ ಮಾಡಿದರೆ ಅದು ಪುನಃ ಎಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ, ಈಕ್ವಿಲಿಬ್ರಿಯಂ ಪಾಯಿಂಟಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ. ಇದು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ಬರಲ್ಲ, ಅದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಮಾಡಿದರೂ ಕೂಡ ಎಸ್ಕೇಪ್ ಆಗಿ ಹೋಯಿತು. ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ಇದು ನ್ಯೂಟ್ರಲ್ ಈಕ್ವಿಲಿಬ್ರಿಯಂ. ಓಕೆ, ಇದನ್ನು ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅಂತೇಳಿ ಕರಿಬೋದು. ಹಾಗಾದರೆ ಡೆಫಿನೇಷನ್ ಏನು ಹೇಳ್ಬೋದು ನಾನು? ಸಿ ಗೈಸ್, ದಿಸ್ ಡೆಫಿನೇಷನ್ ಫಾರ್ ಬೋರ್ಡ್ ಎಕ್ಸಾಮ್ ಇಸ್ ನಾಟ್ ಇಂಪಾರ್ಟೆಂಟ್. ಡೆಫಿನೇಷನ್ ಫಾರ್ ಬೋರ್ಡ್ ಎಕ್ಸಾಮ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಕಾಂಪಿಟೇಟಿವ್ ಪಾರ್ಟಿಗೆ, ನೀಟ್ಗೆ, JEEಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂದ್ರೇನು, ಅನ್ಸ್ಟೇಬಲ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು. ಸ್ಟೇಬಲ್ ಅಂದ್ರೇನು, ಆಬ್ಜೆಕ್ಟ್ ರೈಟ್, ಕಾಣಿಸ್ತಾ ಇದೆಯಾ? ಸೊ ಈ ಕಲರ್ ಕಾಣಿಸಲ್ಲ ಅಂದ್ಕೊಂಡು ಬೇರೆದನ್ನು ತೊಗೊತೀನಿ. an object right moves towards equilibrium point. Okay, towards equilibrium point after a small displacement, with point after a small displacement from where? From that equilibrium point. Okay, illi an object does not or never goes to equilibrium point. Okay, never goes to equilibrium point after a small displacement. ಓಕೆ, ಹಾಗಾದರೆ ನ್ಯೂಟ್ರಲಲ್ಲಿ ದಿಸ್ ಈಕ್ವಿಲಿಬ್ರಿಯಂ ಕಂಡೀಷನ್ ಡಸ್ ನಾಟ್ ಡಿಪೆಂಡ್ ಆನ್ ಡಿಸ್ಪ್ಲೇಸ್ಮೆಂಟ್. ಈಕ್ವಿಲಿಬ್ರಿಯಂ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಮೂರು ಥರದ ಈಕ್ವಿಲಿಬ್ರಿಯಂ ಕಂಡೀಷನ್ಸ್ನ ನೋಡಿದ್ವಿ. ಮೂರು ಕೇಸಲ್ಲಿ ಕೂಡ ನೆಟ್ ಫೋರ್ಸ್ 0 ಇತ್ತು, ಬಟ್ ಮೂರು ಕೇಸಲ್ಲಿ ಅದರ ನೇಚರ್, ಆಬ್ಜೆಕ್ಟಿನ ನೇಚರ್ ಡಿಫರೆಂಟ್ ಇದೆ. ಅದಕ್ಕೋಸ್ಕರ ಸ್ಟೇಬಲ್, ಅನ್ಸ್ಟೇಬಲ್, ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅಂತೇಳಿ ಕರೆದ್ವಿ. ಸೊ ಎಲ್ಲ ಕಂಡೀಷನಲ್ಲೂ ನೆಸಸರಿ ಕಂಡೀಷನ್ ಏನು, ಇಲ್ಲಿ ಗೈಸ್ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಏನು ನೆಸಸರಿ ಕಂಡೀಷನ್ ಏನು, ಎಫ್ ನೆಟ್ 0. ಸೊ ನೆಟ್ ಫೋರ್ಸ್ ಎಫ್ ನೆಟ್ ಇಸ್ ಈಕ್ವಲ್ ಟು 0. ಇಲ್ಲಿ ಕೂಡ ಎಫ್ ನೆಟ್ ಇಸ್ ಈಕ್ವಲ್ ಟು 0, ಇಲ್ಲಿ ಕೂಡ ಎಫ್ ನೆಟ್ ಇಸ್ ಈಕ್ವಲ್ ಟು 0. ಆದರೆ ಏನು ಡಿಫ್ರೆಂಟು, ಮ್ಯಾಥಮ್ಯಾಟಿಕಲಿ ಈ ಡಿಫ್ರೆನ್ಸ್ ಏನು ಅಂತ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದರೆ ಇವಾಗ ಮಾಡ್ತೀನಿ ಯಾವ ಥರ ಅಂತ. ಸಿ ಗೈಸ್, ವಿ ನೋ ಏನು ಗೊತ್ತು, ವಿ ನೋ ದಟ್ work done by conservative forces
ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸಸ್ಸನ್ನು ನಾವು ಏನಂತ ಬರಿಬೋದು, ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸಸ್ ಈಸ್ ನೆಗೆಟಿವ್ ಆಫ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಡಿರೈವ್ ಮಾಡಿದ್ವಿ. ವರ್ಕ್ ಡನ್ ಬೈ ಕನ್ಸರ್ವೇಟಿವ್ forces is equal to negative of change in potential energy. Okay, negative of change in potential energy. Okay, work done by conservative forces ಏನು F into dx, right? F into dx which is equal to what? Change in potential. See, F into delta x ಅಂತ ಹೇಳಿ ಬರಿತೀವಿ, which is equal to minus delta u. If delta x and delta u are very small, ಆಗ ನಾವು ಏನಂತ ಬರಿಬೋದು, F into dx is equal to F dx is equal to ಸೊ ಯಾಕೋ ಪೆನ್ನು ಕೈ ಕೊಡ್ತಾ ಇದೆ, F dx is equal to minus du. Okay, what is this? Work done by conservative forces, F into dx. ಇಲ್ಲಿ F ಏನು ಕನ್ಸರ್ವೇಟಿವ್ ಫೋರ್ಸ್. ಹಾಗಾದರೆ F is equal to what guys? F is equal to minus du by dx. Okay, minus du by dx. Okay, minus du by dx. So ಹಾಗಾದರೆ F net 0 ಅಲ್ಲದೆ what? du by dx also 0. If F net is equal to 0, which means what? Which means if F net is equal to 0, which means du. Okay, this is what? Not small u, don't confuse, not small u, d capital U, potential energy. Okay, du. Okay, it's potential energy. du by dx is equal to 0. Okay, du by dx is equal to 0. Sir, the same thing, du by dx is equal to 0 is equilibrium, but give me the condition how to say if something is see, give me the mathematical condition if something is stable equilibrium, unstable equilibrium, neutral equilibrium. ಅದಕ್ಕೆ ನಾನು ಇವಾಗ ಮ್ಯಾಥಮೆಟಿಕಲ್ ಕಂಡೀಷನ್ನ ಈ ಸ್ಲೈಡಲ್ಲಿ ಕೊಡ್ತಾ ಇದ್ದೀನಿ. ಗೈಸ್ ಅಬ್ಸರ್ವ್ ಮಾಡಬೇಕು, ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ, ರೈಟ್, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫನ್ನು ಪ್ಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನಾವು ಪೊಟೆನ್ಷಿಯಲ್ ಎನರ್ಜಿ ಆ್ಯಕ್ಸಿಸನ್ನು ಎಕ್ಸ್ ಆ್ಯಕ್ಸಿಸ್ ಆಗಿ ತೊಗೊತಾ ಇದ್ದೀವಿ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಆ್ಯಕ್ಸಿಸನ್ನು ಎಕ್ಸ್ ಆ್ಯಕ್ಸಿಸ್ ಆಗಿ ತೊಗೊತಾ ಇದ್ದೀನಿ, ಹಾಗೆ ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಸಿಸನ್ನು ವೈ ಆ್ಯಕ್ಸಿಸ್ ಆಗಿ ತೊಗೊತಾ ಇದ್ದೀನಿ. ಓಕೆ, ಇಲ್ಲಿ potential energy variation, if potential energy, this axis is u, which is potential energy, this axis is x, idu displacement. Okay, displacement, and this one is what? Potential energy. Okay, this is potential energy. Illi ಈ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್, ಯಾಕಂದರೆ ಗೈಸ್ ಅಬ್ಸರ್ವ್ ಮಾಡಬೇಕು, ಯಾಕೆ ಪೊಟೆನ್ಷಿಯಲ್ ಎನರ್ಜಿ ಸಿ, ಇಲ್ಲಿಂದ ನಾನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದರೆ ಏನಾಗುತ್ತೆ, ಅದರ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತಲ್ವಾ, ಇಲ್ಲಿ ಕೂಡ ಇದರ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ ಕೆಳಗಡೆ ಬಂದಾಗ. ಸೊ ಇಫ್ ಐ ಪ್ಲಾಟ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಒಂದು ಜನರಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಾಟ್ ಮಾಡ್ತಾ ಇದ್ದೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ, ಓಕೆ, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ಇಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ಓಕೆ, ವೇರಿಯೇಷನ್, ನಾನು ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಅದರ ಪೊಟೆನ್ಷಿಯಲ್ ಎನರ್ಜಿ ಇಷ್ಟಿತ್ತು, ಇದು ಒಂದು ಜನರಲ್ ವೇರಿಯೇಷನ್. ಓಕೆ, ದಿಸ್ ಇಸ್ ನಾಟ್ ಅವರ್ ಪ್ರೀವಿಯಸ್ ಕೇಸ್, ಜನರಲ್. ಓಕೆ, ಒಂದು ಜನರಲ್ ಕೇಸನ್ನ ತೊಗೊಂಡು ಪೊಟೆನ್ಷಿಯಲ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ಪೊಟೆನ್ಷಿಯಲ್ ವೇರಿಯೇಷನ್ ಈ ಥರ ಇತ್ತು ಅಂದರೆ ಸಿ, ಅಬ್ಸರ್ವ್ ಮಾಡಬೇಕು, du by dx equal to 0, which means du by dx equal to 0, which means what guys? Which means what? du by dx equal to 0, which means slope equal to 0, which means slope equal to
0. ಹಾಗಾದರೆ ಸ್ಲೋಪ್ 0 ಇರ್ತಕ್ಕಂಥ ಎಷ್ಟು ಪಾಯಿಂಟ್ಗಳು ಇಲ್ಲಿ ಇದೆ ನೋಡಬೇಕು. ಸ್ಲೋಪ್ 0 ಇರ್ತಕ್ಕಂಥ ಪಾಯಿಂಟ್ಗಳು, ಸೊ ನಾನು ಬರಿತಾ ಇದ್ದೀನಿ. ಸ್ಲೋಪ್ 0 ಇರೋ ಪಾಯಿಂಟ್ ಇದು, ರೈಟ್. ಇಲ್ಲಿ ಸ್ಲೋಪ್ 0 ಇದೆ. ದಿಸ್ ಇಸ್ du/dx ಈಕ್ವಲ್ ಟು 0. ಇಲ್ಲಿ ಕೂಡ ಸ್ಲೋಪ್ 0 ಇದೆ. ಓಕೆ, ಸೊ ಹಿಯರ್ ಆಲ್ಸೋ du/dx ಈಕ್ವಲ್ ಟು 0. ಸೊ ಹಿಯರ್ ಆಲ್ಸೋ du/dx ಈಕ್ವಲ್ ಟು 0 and all these points are also same. ಇಲ್ಲಿ ಕೂಡ ಸ್ಲೋಪ್ 0 ಇದೆ. ಓಕೆ, ಇಲ್ಲಿ ಕೂಡ ಸ್ಲೋಪ್ 0 ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ತೊಗೊಂಡು ಬರಿತಾ ಇದ್ದೀನಿ ಅಂದರೆ ಇಲ್ಲಿ ಕೂಡ ಸ್ಲೋಪ್ du/dx ಈಕ್ವಲ್ ಟು 0 ಅಂತೇಳಿ ಬರಿಬೋದು. ಓಕೆ, du/dx ಈಕ್ವಲ್ ಟು 0. ಅಬ್ಸರ್ವ್ ಮಾಡಬೇಕು, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಂದರೆ ಈ ಪಾಯಿಂಟಿನಿಂದ ನಾನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದರೆ ಅದು ಪುನಃ ವಾಪಸ್ ಬರುತ್ತೆ ಅಲ್ವಾ. ಸೊ ಇಫ್ ಇದನ್ನು ಈ ಪಾಯಿಂಟ್ ಎನ, ರೈಟ್, ಈ ಪಾಯಿಂಟ್ ಎನ ನಾನು ಸ್ಟೇಬಲ್ ಅಂತೇಳಿ ಕರಿಬೋದು, ಈ ಪಾಯಿಂಟ್ ಬಿನ ಅನ್ಸ್ಟೇಬಲ್, ಈ ಪಾಯಿಂಟ್ ಸಿನ ನ್ಯೂಟ್ರಲ್ ಅಂತೇಳಿ ಕರಿಬೋದು. ಸೊ ಎ ಇಸ್ ಸ್ಟೇಬಲ್, ದಿಸ್ ಇಸ್ ಸ್ಟೇಬಲ್, ದಿಸ್ ಇಸ್ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಪಾಯಿಂಟ್. ಇದು ಅನ್ಸ್ಟೇಬಲ್, ಓಕೆ, ಇದು ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಪಾಯಿಂಟ್. ಈ ಪಾಯಿಂಟ್ ಏನಿದೆ, ದಿಸ್ ಇಸ್ ನ್ಯೂಟ್ರಲ್. ಓಕೆ, ದಿಸ್ ಒನ್ ಈಸ್ ನ್ಯೂಟ್ರಲ್. ಸೊ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಡಿಫ್ರೆಂಟ್ ಕಲರಲ್ಲಿ ಬರೆದ್ಬಿಡ್ತೀನಿ, ಸೊ ಕನ್ಫ್ಯೂಸ್ ಆಗಬಾರ್ದು ಲೇಟರಲ್ಲಿ. ಸೊ ಅನ್ಸ್ಟೇಬಲ್, ಸ್ಟೇಬಲ್, ನ್ಯೂಟ್ರಲ್. ಮೂರು ಕೇಸಸಲ್ಲೂ ಕೂಡ ಏನಿದೆ, du/dx 0 ಇದೆ. ಇನ್ನೂ ನಾನು ಹೇಳಿದ್ದನ್ನೇ ಪುನಃ ಹೇಳ್ತಾ ಇದ್ದೀನಿ. ಈ ಮ್ಯಾಥಮ್ಯಾಟಿಕಲಿ ಡಿಫ್ರೆನ್ಷಿಯೇಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ ನಾನಿನ್ನೂ ಕೊಟ್ಟಿಲ್ಲ. ಓಕೆ, ವೆಯ್ಟ್ ಮಾಡಬೇಕು. ಅನ್ಸ್ಟೇಬಲ್ ಆ್ಯಂಡ್ ದಿಸ್ ಒನ್ ಇಸ್ ನ್ಯೂಟ್ರಲ್ ಪಾಯಿಂಟ್. ಹಾಗಾದರೆ ಗೈಸ್ ಇಲ್ಲಿ ಈ ವೇರಿಯೇಷನ್, ಈ ಸ್ಲೋಪನ್ನು ತಗೊಂಡ್ರೆ ಫರ್ ಸ್ಟೇಬಲ್, ಇಫ್ ದಟ್ ಪಾಯಿಂಟ್ ಇಸ್ ಸ್ಟೇಬಲ್ ಅಂದರೆ, ಸ್ಟೇಬಲ್ ಇತ್ತು ಅಂದರೆ ಫರ್ ಸ್ಟೇಬಲ್ ಪಾಯಿಂಟ್ ಏನಿರುತ್ತೆ, ಸ್ಟೇಬಲ್ ಪಾಯಿಂಟ್ ಏನಿರುತ್ತೆ ಅಂದರೆ d²u/dx², ದ ಡಬಲ್ ಡಿರೈವೇಟಿವ್ ಆಫ್ ಪೊಟೆನ್ಷಿಯಲ್ ಎನರ್ಜಿ will be greater than 0. Okay, second point which is ಎರಡನೇದು ಅನ್ಸ್ಟೇಬಲ್ ಇತ್ತು ಅಂದರೆ ಅದರ ಉಲ್ಟಾ, which is what, ಅನ್ಸ್ಟೇಬಲ್ ಇತ್ತು ಅಂದರೆ ಅದರ ಸೆಕೆಂಡ್ ಡೆರಿವೇಟಿವ್ d²u/dx² ಈಕ್ವಲ್ ಟು, no, it is less than 0, which means this is positive and this one is negative. Third one which is ನ್ಯೂಟ್ರಲ್ ಪಾಯಿಂಟ್. ನ್ಯೂಟ್ರಲ್ ಪಾಯಿಂಟ್ ಅಂದರೆ ಏನು? ನ್ಯೂಟ್ರಲ್ ಅಂದರೆ ಮ್ಯಾಥಮ್ಯಾಟಿಕಲಿ ಜಸ್ಟ್ du/dx 0 ಇರಬೇಕು. ಫಸ್ಟ್ ಆಫ್ ಆಲ್ ಅನ್ಡೌಟಬಲಿ ಎಲ್ಲ ಕೇಸಲ್ಲೂ du/dx 0 ಇರಬೇಕು. ಬಟ್ d²u/dx² ಕೂಡ 0 ಇರಬೇಕು. ಓಕೆ, ಸೊ ಮ್ಯಾಥಮ್ಯಾಟಿಕಲಿ ಯಾವ ಥರ ಹೇಳ್ತೀವಿ, ದ ಸೆಕೆಂಡ್ ಡೆರಿವೇಟಿವ್ ಇಫ್ ದಟ್ ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಮೀನ್ಸ್ ವಾಟ್? ದಿಸ್ ಈಸ್ ಪಾಸಿಟಿವ್ ವ್ಯಾಲ್ಯೂ. This is what? Negative value. This is what? Obviously 0. So mathematically ಇದಿತ್ತು ಅಂದರೆ ನಾವು ಅದನ್ನು ಸ್ಟೇಬಲ್, ಅನ್ಸ್ಟೇಬಲ್, ನ್ಯೂಟ್ರಲ್ ಅಂತೇಳಿ ಕರಿಬೋದು. This is equivalent to what? This condition, guys. Clear? Equilibrium analysis ಅಲ್ಲಿ ಅನ್ಡೌಟಬಲಿ ಕಾಮನ್ ಪಾಯಿಂಟ್ ಯಾವುದು? ನೆಟ್ ಫೋರ್ಸ್ F net is equal to 0. ಆದರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನಪ್ಪ ಹೇಳಿದೆ ನಾನು ನಿಮಗೆ ಅಂದರೆ, ಎಕ್ಸ್ಟ್ರಾ ಪಾಯಿಂಟ್ ಈಸ್ ಕನ್ಸರ್ವೇಟಿವ್ ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸನ್ನು ನಾವು ನೆಗೆಟಿವ್ ಆಫ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರೆಯೋದ್ರಿಂದ F is equal to minus du/dx. ಹಾಗಾದರೆ ಪೊಟೆನ್ಷಿಯಲ್, ರೈಟ್, ದ ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ ವಿತ್ ಡಿಸ್ಪ್ಲೇಸ್ಮೆಂಟ್. ಓಕೆ, ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ energy, right, potential energy with displacement has to be 0 at that point. ಆಗ ನಾವು ಅದನ್ನು ಈಕ್ವಿಲಿಬ್ರಿಯಮ್ ಪಾಯಿಂಟ್ ಅಂತೇಳಿ ಕರಿತೀವಿ. ಓಕೆ, at that point what is this? This is ಈಕ್ವಿಲಿಬ್ರಿಯಮ್ ಪಾಯಿಂಟ್ ಅಂದರೆ ನಾವು ಇನ್ನೊಂದು ಡೆಫಿನೇಷನ್ನ ಬರೆದ್ವಿ ಅಷ್ಟೇ. ಈಕ್ವಿಲಿಬ್ರಿಯಮ್, ದಿಸ್ ಇಸ್ ಈಕ್ವಿಲಿಬ್ರಿಯಮ್. ನಮಗೆ ಗೊತ್ತಿತ್ತು F net 0 ಅಂತ,
ಆದರೆ ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಯೂಸ್ ಮಾಡಿಕೊಂಡು ಇಲ್ಲಿ ಬರೆದ್ವಿ. ಅದಾದಮೇಲೆ ಮ್ಯಾಥಮ್ಯಾಟಿಕಲಿ ಯಾವ ಥರ ಅನ್ಸ್ಟೇಬಲ್ ಪಾಯಿಂಟ್ ಅಂದರೆ ಏನು, ಸ್ಟೇಬಲ್ ಪಾಯಿಂಟ್ ಅಂದರೆ ಏನು, ನ್ಯೂಟ್ರಲ್ ಪಾಯಿಂಟ್ ಅಂದರೆ ಏನು ಅಂತ ಹೇಳಿದೆ. ಸೊ ಇದರ ಮೇಲೆ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಪ್ರಾಬ್ಲಮ್ ಅಂದರೆ ಈ ಥರದ್ರ ಮೇಲೆ ಪ್ರಾಬ್ಲಮ್ ಇರುತ್ತೆ. ಐಡೆಂಟಿಫೈ ಅನ್ಸ್ಟೇಬಲ್ ಪಾಯಿಂಟ್, ಐಡೆಂಟಿಫೈ ಸ್ಟೇಬಲ್ ಪಾಯಿಂಟ್, ಐಡೆಂಟಿಫೈ ನ್ಯೂಟ್ರಲ್ ಪಾಯಿಂಟ್, ಒಂದು ಪೊಟೆನ್ಷಿಯಲ್ ಎನರ್ಜಿ ವೇರಿಯೇಷನ್ ಕೊಟ್ಬಿಟ್ಟು ಅವರು ಕೇಳಬಹುದು. ಸೊ ಈ ಥರದ್ದು ಒಂದು ಪ್ರಾಬ್ಲಮ್ಸ್, ದೀಸ್ ಆರ್ ಆಲ್ ಲೈಕ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಹ್ಯಾವ್ ಅಪಿಯರ್ಡ್ ಇನ್ ನೀಟ್ ಎಕ್ಸಾಮ್ಸ್, ಡೆಫಿನೆಟ್ಲಿ ಇನ್ JEE ಎಕ್ಸಾಮ್ಸ್. ಅದಕ್ಕೋಸ್ಕರ ನಾನು ಇದನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಪಾರ್ಟಿಕಲ್ ವೇರೀಸ್, ಅವ್ರೇನು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಎನರ್ಜಿ ವೇರಿ ಆಗ್ತಾ ಇದೆ ಅಕಾರ್ಡಿಂಗ್ ಟು ದ ರಿಲೇಷನ್ ಅಂತ ಕೊಟ್ಟಿದ್ದಾರೆ. ಗೈಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಗ್ರಾಫನ್ನ ಕೊಟ್ಟಿಲ್ಲ, ದಿಸ್ ಗ್ರಾಫ್ ಈಸ್ ನಾಟ್ ಗಿವನ್. ಓಕೆ, ನಾನು ನಿಮಗೆ ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತೇಳಿ ಹಾಕ್ಕೊಂಡಿರೋದು. ಓಕೆ, ಈಸ್ ನಾಟ್ ಗಿವನ್, ವಿ ಆರ್ ರೈಟಿಂಗ್ ಇಟ್. ಓಕೆ, ಸೊ ದ್ಯಾಟ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಬೆಟರ್. ಅದನ್ನು ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿಲ್ಲ. ಓಕೆ, ದಿಸ್ ಗ್ರಾಫ್ ಈಸ್ ನಾಟ್ ಗಿವನ್ ಇನ್ ಕ್ವಶನ್. ಸಿಂಪ್ಲಿ ಟು ಎಕ್ಸ್ಪ್ಲೈನ್ I have written it. Okay, I have written it. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಫರ್ಗೆಟ್ ಅಬೌಟ್ ಗ್ರಾಫ್. ಓಕೆ, ನೋಡಕ್ಕೆ ಹೋಗ್ಬೇಡಿ, ಮ್ಯಾಥನ್ನು ಮಾಡೋಣ. ನಮಗೆ ಮ್ಯಾಥ್ ಗೊತ್ತಲ್ವಾ. ಫಸ್ಟ್ ಆಫ್ ಆಲ್ ಯು ಫಂಕ್ಷನ್ ಕೊಟ್ಟಿದ್ದಾರೆ. ಗಿವನ್ ಏನಪ್ಪ, ಗಿವನ್ ಪೊಟೆನ್ಷಿಯಲ್ ಎನರ್ಜಿ ಯು ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಅಂತೇಳಿ ಕೊಟ್ಟಿದ್ದಾರೆ. ರೈಟ್, ಸೊ x is equal to -1 and x is equal to 1 are points of dash and dash. So equilibrium points, stable equilibrium, unstable equilibrium, neutral equilibrium ಅನ್ನೋದನ್ನ ಚೆಕ್ ಮಾಡೋಣ. ಬಟ್ ಫಸ್ಟ್ ಆಫ್ ಆಲ್ ಈ ಪೊಟೆನ್ಷಿಯಲ್ ಫಂಕ್ಷನಲ್ಲಿ, ಈ ಪೊಟೆನ್ಷಿಯಲ್ ವೇರಿಯೇಷನಲ್ಲಿ ಈಕ್ವಿಲಿಬ್ರಿಯಂ ಪಾಯಿಂಟ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದಕ್ಕೆ ನಾವು ಟು ಚೆಕ್ ಈಕ್ವಿಲಿಬ್ರಿಯಂ ಏನು ಮಾಡಬೇಕಪ್ಪ, ಟು ಚೆಕ್ ಈಕ್ವಿಲಿಬ್ರಿಯಂ ಏನು ಮಾಡಬೇಕು, ಎಫ್ ನೆಟ್ 0 ಇರಬೇಕಲ್ವಾ. ಟು ಚೆಕ್ ಈಕ್ವಿಲಿಬ್ರಿಯಂ, ಫಾರ್ ಈಕ್ವಿಲಿಬ್ರಿಯಂ ಏನು ಮಾಡಬೇಕು, ಎಫ್ ನೆಟ್ಟನ್ನು 0 ಅಂತೇಳಿ ನಾವು ಈಕ್ವೇಟ್ ಮಾಡಬೇಕು. ಎಫ್ ನೆಟ್ ಅಂದರೆ ಏನು, ಎಫ್ ನೆಟ್ ಈಸ್ ನಥಿಂಗ್ ಬಟ್, ಎಫ್ ನೆಟ್ ಈಸ್ ನಥಿಂಗ್ ಬಟ್, ರೈಟ್, ದಿಸ್ ಎಫ್ ಈಸ್ ನಥಿಂಗ್ ಬಟ್ ಡಿ ಯು ಬೈ ಡಿ ಎಕ್ಸ್ ಅಲ್ವಾ. ಸೊ ದಿಸ್ ಡಿ ಯು ಬೈ ಡಿ ಎಕ್ಸ್ ವಿಚ್ ಮೀನ್ಸ್ ಹ್ಯಾಸ್ ಟು ಬಿ 0 ಫಾರ್ ಈಕ್ವಿಲಿಬ್ರಿಯಂ. ಸೊ ಹ್ಯಾಸ್ ಟು ಬಿ 0. ಓಕೆ, ಏನು ಮ್ಯಾಥಮ್ಯಾಟಿಕಲಿ ನಮ್ಮದು ಏನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು ನಾವು. ಫಾರ್ ಈಕ್ವಿಲಿಬ್ರಿಯಂ, ಇದು ಎಕ್ಸಾಮಿಗೆ ಬರೋ ಪಾರ್ಟ್ ಅಲ್ಲ, ನಿಮ್ಮ ಬೋರ್ಡ್ ಎಕ್ಸಾಮಿನ ಪಾರ್ಟ್ ಅಲ್ಲ. ಫಾರ್ ಈಕ್ವಿಲಿಬ್ರಿಯಂ ಡಿ ಯು ಬೈ ಡಿ ಎಕ್ಸ್ ಹ್ಯಾಸ್ ಟು ಬಿ ಈಕ್ವಲ್ ಟು 0. ಹಾಗಾದರೆ ಯು ಎಕ್ಸ್ ಇಸ್ ಈಕ್ವಲ್ ಟು ಏನು, ಎಕ್ಸ್ ಕ್ಯೂಬ್ ಮೈನಸ್ 3x. ಓಕೆ, ಯು ಆಫ್ ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಮೈನಸ್ 3x. ಹಾಗಾದರೆ ಡಿ ಯು ಬೈ ಡಿ ಎಕ್ಸನ್ನು ಕಂಡುಹಿಡಿತೀನಿ, ಡಿ ಯು ಬೈ ಡಿ ಎಕ್ಸನ್ನು ಕಂಡುಹಿಡಿತೀನಿ. ಡಿ ಯು ಬೈ ಡಿ ಎಕ್ಸ್ ಏನು, ಡಿಫ್ರೆನ್ಷಿಯೇಟ್ ಮಾಡೋಣ. ಡಿ ಯು ಬೈ ಡಿ ಎಕ್ಸ್ ವಿಚ್ ಇಸ್ 3x², 3 ಇಂಟು, ಯಾಕಂದರೆ ನಿಮಗೆ ಗೊತ್ತಿರಬೇಕು ಡಿ ಬೈ ಡಿ ಎಕ್ಸ್ ಆಫ್ ರೈಟ್ ಎಕ್ಸ್ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಆ ಫಾರ್ಮನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ 3 ಇಂಟು x² ಮೈನಸ್ 3, ಎಕ್ಸಿನ ಡೆರಿವೇಟಿವ್ is 1. So 3x² minus 3 is equal to 1. So for equilibrium ಏನು, for equilibrium du by dx has to be 0 ಅಲ್ವಾ, du by dx has to be 0. ಹಾಗಾದರೆ 3x² minus 3 ಅದನ್ನು 0 ಮಾಡಿದರೆ x² ಏನಾಗುತ್ತೆ, x² is equal to right, x² is equal to 3 by 3. Okay, x² is equal to 3 by 3 which is equal to 1, which means x is equal to what, x is equal to plus or minus 1. So x is equal to plus or minus 1, ಇದರ ಅರ್ಥ ಏನು ಅಂದರೆ x is equal to plus or minus 1 du by dx is equal to 0 ಅಂತ. ಓಕೆ, which means x is equal to plus or minus 1 are the points of equilibrium, okay, equilibrium. But what type of equilibrium is what we need to answer in the question. ಇಲ್ಲಿ ಗಮನಿಸಬೇಕು, dash and dash, what type of equilibrium is what I need to answer. So if you ask the question what type of equilibrium, so ಏನಪ್ಪ du by dx ಏನು ಬಂದಿದೆ, du by dx is equal to 3x² minus 3. So one more time differentiate ಮಾಡ್ತೀನಿ,
ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್, ರೈಟ್. ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡಿದರೆ, ರೈಟ್, ಏನು ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಏನು? ಡಿ ಬೈ ಡಿ ಎಕ್ಸ್ ಆಫ್ ಡಿ ಯು ಬೈ ಡಿ ಎಕ್ಸ್ ಅಷ್ಟೇ. ಡಿ ಬೈ ಡಿ ಎಕ್ಸ್ ಆಫ್ ಡಿ ಯು ಬೈ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಸ್ಕ್ವೇರ್ನ ಡೆರಿವೇಟಿವ್ 2x. ಸೊ ಇಟ್ ಈಸ್ ಸಿಂಪ್ಲಿ 6x. ಓಕೆ, ಡಿರೈವೇಟಿವ್ ಹ್ಯಾಸ್ ಕಮ್ ಔಟ್ ಟು ಬಿ 6x. ಹಾಗಾದರೆ ಇದು 6x ಆದರೆ ಅಟ್ x is equal to, first what are the equilibrium point? At x is equal to, first point is +1 ಅಂತ ತಗೊಳ್ಳೋಣ. ಓಕೆ, ಫಸ್ಟ್ ಪಾಯಿಂಟ್ is at x is equal to +1 ಡಿ ಸ್ಕ್ವೇರ್ ಯು ಬೈ ಡಿ ಯು ಸ್ಕ್ವೇರ್. ಏನಪ್ಪ? ಡಿ ಸ್ಕ್ವೇರ್ ಯು ಬೈ ಡಿ ಯು ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ಯು ಬೈ ವಿಚ್ ಇಂಪ್ಲೈಸ್ ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 6x. ಸೊ ಹಾಗಾದರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು +1 ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಏನಿದೆ? 6 ಇಂಟು +1 ವಿಚ್ ಇಸ್ 6 ಇಂಟು +1 ವಿಚ್ ಈಸ್ ಈಕ್ವಲ್ ಟು 6. ಓಕೆ, ಅಂಡ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1, at x is equal to -1 ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಏನಿದೆ? 6 ಇಂಟು -1 ವಿಚ್ ಈಸ್ ಈಕ್ವಲ್ ಟು -6. ಏನು ಹೇಳಿದೆ ನಾನು ಆವಾಗಲೇ? ಇಲ್ಲಿ ಕಂಡೀಷನ್ನ ಅಬ್ಸರ್ವ್ ಮಾಡಬೇಕು. ಇಫ್ ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 0 ದೆನ್ ಅದು ಸ್ಟೇಬಲ್. ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ 0 ದೆನ್ ಅದು ನ್ಯೂಟ್ರಲ್, ನೋ, ಅನ್ಸ್ಟೇಬಲ್. ಇಫ್ ದಟ್ ಈಸ್ ಈಕ್ವಲ್ ಟು 0 ಅಂದರೆ ನಾವು ಅದನ್ನು ನ್ಯೂಟ್ರಲ್ ಅಂತೇಳಿ ಕರಿಬೋದು. ಓಕೆ, ಇಲ್ಲೇನು ಬಂದಿದೆ? ಫಸ್ಟ್ ಒನ್ ಈಸ್ +6, ರೈಟ್, ವಿಚ್ ಮೀನ್ಸ್ ದಿಸ್ is so x is equal to +1 is stable equilibrium point and x is equal to -1 is unstable equilibrium point. Why? ಯಾಕೆ ಹೇಳಿದೆ ಅದನ್ನು? ಯಾಕೆ ಹೇಳಿದೆ? ಬಿಕಾಸ್ ಡಿ ಸ್ಕ್ವೇರ್ ಯು ಬೈ ಡಿ ಎಕ್ಸ್ ಸ್ಕ್ವೇರ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಬಾಕ್ಸಲ್ಲೇ ಬರೆದ್ಬಿಡ್ತಿದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಯಾಕೆ ಅದನ್ನು ಬರಿತಿದ್ದೀನಿ ಅಂತ? ಸೊ if d square u by dx square is greater than 0 then it is stable. If d square u by dx square less than 0 then it is unstable. If d square u by dx square is equal to 0 then it is neutral. Okay, ಆ ಎಲ್ಲ ಕಂಡೀಷನ್ನು ಇಲ್ಲಿ ಬರೆದಿದ್ದೀನಿ. ಸೊ ದಿಸ್ ಇಸ್ ಸ್ಟೇಬಲ್, ದಿಸ್ ಇಸ್ ಅನ್ಸ್ಟೇಬಲ್, ಮತ್ತು ಇದು ನ್ಯೂಟ್ರಲ್, ರೈಟ್. ಬಟ್ ಈಕ್ವಿಲಿಬ್ರಿಯಂ ಕಂಡೀಷನ್ಗೂ ಕೂಡ ಒಂದ್ಸಲ ಬರೆದ್ಬಿಡ್ತೀನಿ. ಈಕ್ವಿಲಿಬ್ರಿಯಂ ಕಂಡೀಷನ್ ಯಾವುದು? ಇಫ್ ಡಿ ಯು ಬೈ ಡಿ ಎಕ್ಸ್ ಈಕ್ವಲ್ ಟು 0 ವಿಚ್ ಮೀನ್ಸ್ if du by dx is equal to 0 which means ಅದು equilibrium condition. okay, which means equilibrium. ಯಾವ ಥರದ ಈಕ್ವಿಲಿಬ್ರಿಯಮ್ ಅಂತ ಹೇಳಬೇಕು ಅಂದರೆ ನಮಗೆ ಸೆಕೆಂಡ್ ಡಿರೈವೇಟಿವ್ ಬೇಕು. ಓಕೆ, ಯಾವ ಥರದ ಈಕ್ವಿಲಿಬ್ರಿಯಮ್ ಅಂತ ಹೇಳಬೇಕಂದ್ರೆ ಸೆಕೆಂಡ್ ಡಿರೈವೇಟಿವ್ ಬೇಕು. ಕ್ಲಿಯರ್ ಗೈಸ್? ಈ ಥರದ ಪ್ರಾಬ್ಲಮ್ಸ್ ಓಕೆ ವೆರಿ ಸಬ್ಜೆಕ್ಟಿವ್, ಜಸ್ಟ್ ಐಡೆಂಟಿಫೈ ಮಾಡೋದಕ್ಕೆ ಕೇಳ್ಬೋದು. ಸೊ ಈ ಗ್ರಾಫನ್ನು ನೋಡ್ಬೋದು, ನಾನು ನಿಮಗೋಸ್ಕರ ಗ್ರಾಫನ್ನು ಪ್ಲಾಟ್ ಮಾಡಿರೋದು. ಓಕೆ, ಇದು ಕೊಟ್ಟಿಲ್ಲ, ಎಕ್ಸಾಮಲ್ಲಿ ಕೊಟ್ಟಿಲ್ಲ ಅಥವಾ ಪೇಪರಲ್ಲಿ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲದೆ ಕೂಡ ನಿಮಗೆ ಗ್ರಾಫ್ ನಾಲೆಜ್ ಇರಬೇಕು, ಹಂಗಂತ ಗ್ರಾಫ್ ಪ್ಲಾಟ್ ಮಾಡ್ಕೊತ ಕೂರೋಕ್ಕಾಗಲ್ಲ. ಇಲ್ಲಿ ಆ ಫಂಕ್ಷನನ್ನು ನಾನು ತೊಗೊಂಡು ಯು ಆಫ್ ಎಕ್ಸನ್ನು ತೊಗೊಂಡು, ರೈಟ್, ನಾನು ವಿತ್ ಡಿಸ್ಪ್ಲೇಸ್ಮೆಂಟ್ ಪ್ಲಾಟ್ ಮಾಡಿದರೆ ಸೊ ಆ ಗ್ರಾಫ್ ಯಾವ ಥರ ಕಾಣುತ್ತೆ ಅಂದರೆ ಆ ಗ್ರಾಫ್ ಈ ಥರ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ನೋಡ್ಬೋದು ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನಪ್ಪ? ಫಸ್ಟ್ ಆಫ್ ಆಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನಪ್ಪ? ಸ್ಲೋಪ್ 0 ಇರಬೇಕು. ಸ್ಲೋಪ್ ಎಲ್ಲೆಲ್ಲೆಲ್ಲ 0 ಇದೆ ನೋಡ್ಕೋ. ಸ್ಲೋಪ್ ಇಲ್ಲಿ 0 ಇದೆ. ಓಕೆ, ಈ ಗ್ರಾಫಲ್ಲಿ ಸೊ ಈ ಒಂದು ಗ್ರಾಫಲ್ಲಿ ಸೊ ಈ ಒಂದು ವೇರಿಯೇಷನಲ್ಲಿ ಯು ವೇರಿಂಗ್ ವಿತ್ ಎಕ್ಸ್. ಓಕೆ, ಈ ಒಂದು ವೇರಿಯೇಷನಲ್ಲಿ
ಎಲ್ಲೆಲ್ಲೆಲ್ಲ ಸ್ಲೋಪ್ 0 ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಲೋಪ್ 0 ಇದೆ, ಓಕೆ, ಮತ್ತು ಇಲ್ಲಿ ಸ್ಲೋಪ್ 0 ಇದೆ, ಓಕೆ, ಇಲ್ಲಿ ಕೂಡ ಸ್ಲೋಪ್ 0 ಇದೆ, ಓಕೆ. ಹಾಗಾದರೆ ಸ್ಲೋಪ್ 0 ಇರೋ ಪಾಯಿಂಟ್ಸ್ ಅದೆರಡು. ಇಲ್ಲಿ ನೀವು ನೋಡಿಬಿಟ್ಟೇ ಹೇಳ್ಬೋದು, ಗ್ರಾಫನ್ನು ನೋಡಿಬಿಟ್ಟೇ ಹೇಳ್ಬೋದು ಯಾವುದು ಸ್ಟೇಬಲ್. ದಿಸ್ ಒನ್ ಇಸ್ ಸ್ಟೇಬಲ್, ದಿಸ್ ಇಸ್ ಸ್ಟೇಬಲ್, ಓಕೆ, ದಿಸ್ ಇಸ್ ಸ್ಟೇಬಲ್ ಆ್ಯಂಡ್ ದಿಸ್ ಒನ್ ಇಸ್ ಅನ್ಸ್ಟೇಬಲ್, ಓಕೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಿದೆ ಅಲ್ಲಿ, ಎಕ್ಸ್ ವ್ಯಾಲ್ಯೂ ಏನಿದೆ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ಬಂದು, ಎಕ್ಸ್ ವ್ಯಾಲ್ಯೂ ಇಲ್ಲಿ ಬಂದು, ರೈಟ್, ದಿಸ್ ಇಸ್ -1. ದಿಸ್ ಎಕ್ಸ್ ವ್ಯಾಲ್ಯೂ ಯೋರ್ ಈಸ್ -1. ಯು ಹ್ಯಾವ್ ಟು ಅಬ್ಸರ್ವ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು +1 ಇದೆ, ಓಕೆ, ಯು ಹ್ಯಾವ್ ಟು ಅಬ್ಸರ್ವ್. ದಿಸ್ ಎಕ್ಸ್ ವ್ಯಾಲ್ಯೂ ಈಸ್ +1, ಓಕೆ. ದಿಸ್ ಇಸ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ದಿಸ್ ಪಾಯಿಂಟ್ ಇಸ್ ಸ್ಟೇಬಲ್, ದಿಸ್ ಪಾಯಿಂಟ್ ಇಸ್ ಅನ್ಸ್ಟೇಬಲ್. ಮ್ಯಾಥಮ್ಯಾಟಿಕಲಿ ಇದೆಲ್ಲ ಏನೂ ಇಲ್ಲದೆ, ರೈಟ್, ಪಿಕ್ಚರು ಇಲ್ಲದೆ ಯಾವ ಥರ ನಾನು ಅನಲೈಸ್ ಮಾಡಿದೆ ಅನ್ನೋದು ಇಲ್ಲಿ ಬೋರ್ಡ್ ಮೇಲಿದೆ. ಜಸ್ಟ್ ಮ್ಯಾಥ್ ಯೂಸ್ ಮಾಡಿದೆ ನಾನು, ಇದೆಲ್ಲ ಯೂಸ್ ಮಾಡ್ತಿಲ್ಲ, ಓಕೆ. ಕ್ಲಿಯರ್ ಗೈಸ್? ಓಕೆ, ಐ ಅಂಡರ್ಸ್ಟುಡ್. I hope I have understood. I hope you have understood what is equilibrium analysis. Clear? Equilibrium analysis. Then we have very important work. Power, energy ಅಲ್ಲಿ ಪವರ್ ಅಂದರೆ ಏನು? ಸೋ ಫಾರ್ ವರ್ಕ್ ಆಗಿದೆ, ಎನರ್ಜಿ ಆಗಿದೆ, ಪವರ್ ಪೆಂಡಿಂಗ್ ಇದೆ. ಬಟ್ ಈ ಎಲ್ಲ 3 ಡೆಫಿನೇಷನ್ಸ್ನ ಒಂದು ಸಲ ಒಂದು ಜನರಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ನಾವು ಪವರನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕಂಪೇರ್ ಮಾಡ್ತಾ ಹೋಗೋಣ. ಹಾಗಾದರೆ ವರ್ಕ್, ಪವರ್, ಎನರ್ಜಿ ಎಲ್ಲ ಒಂಥರ ಸಿಮಿಲರ್ ವರ್ಡ್ಸೇ ಇದೆಯಲ್ಲ, ಯಾಕೆ ಸ್ಟಡಿ ಮಾಡಬೇಕು ಇಷ್ಟೊಂದು ಡೆಪ್ತಾಗಿ ಅನ್ನೋದಕ್ಕೆ ಹೇಳ್ತಾ ಹೋಗ್ತೀನಿ. ಸೊ ಏನಿದೆ, ಒಂದು ಬ್ರಿಕ್ ಬಾಕ್ಸ್ ಇದೆ, ನನ್ನ ಹತ್ರ ಒಂದು ಬ್ರಿಕ್ ಬಾಕ್ಸ್ ಇದೆ. ಸೊ ಅದರಲ್ಲಿ ಚಿಕ್ಕಬಳೆ ಬ್ರಿಕ್ಸ್ ಇದೆ, ಓಕೆ. ದಿಸ್ ಇಸ್ ಬ್ರಿಕ್ ಬಾಕ್ಸ್, ದಿಸ್ ಇಸ್ ಬ್ರಿಕ್ ಬಾಕ್ಸ್. ಸೊ ಏನಿದೆ, ನಮ್ಮ ಹತ್ರ ಸಿಕ್ಕಾಬಟ್ಟೆ ಬ್ರಿಕ್ ಇದೆ. ಸೊ ದಿಸ್ ಬ್ರಿಕ್ ಬಾಕ್ಸ್ ಎ. ಸೊ ದಿಸ್ ಬ್ರಿಕ್ ಬಾಕ್ಸ್ ಎ, ಅನದರ್ ಬ್ರಿಕ್ ಬಾಕ್ಸ್ ಏನಿದೆ ಅದನ್ನು ನಾನು ಬಿ ಅಂತೇಳಿ ಕರಿತಾ ಇದ್ದೀನಿ. ದಿಸ್ ಇಸ್ ಬ್ರಿಕ್ ಬಾಕ್ಸ್ ಬಿ. ನನ್ನ ಹತ್ರ ಇಬ್ಬರು ಇಂಟೆಲಿಜೆಂಟ್, ಸ್ಮಾರ್ಟ್, ಎನರ್ಜೆಟಿಕ್ ಹುಡುಗರಿದ್ದಾರೆ. ಅವರ ಹೆಸರು ಏನು ಅಂದರೆ ಸೊ ಹರೀಶ ಮತ್ತು ಗಣೇಶ, ಓಕೆ. ಅವರ ಹೆಸರು ಹರೀಶ ಮತ್ತು ಗಣೇಶ. ಸೊ ಹರೀಶ ಮತ್ತು ಗಣೇಶಗೆ ಏನು ಕೆಲಸ ಕೊಟ್ಟಿದ್ದೀನಪ್ಪ ಅಂದರೆ, ಹರೀಶ ಮತ್ತು ಗಣೇಶ, ಹರೀಶ ಮತ್ತು ಗಣೇಶ, ಹರೀಶ ಮತ್ತು ಗಣೇಶಗೆ ನಾನು ಏನು ಕೆಲಸ ಕೊಟ್ಟಿದ್ದೀನಪ್ಪ ಅಂದರೆ, ಸೊ ದೇ ಹ್ಯಾವ್ ಟು ಮೂವ್ ಈ ಬ್ರಿಕ್ ಬಾಕ್ಸಿಂದ ಬ್ರಿಕ್ಸನ್ನು. ಸೊ ಈ ಬ್ರಿಕ್ ಬಾಕ್ಸಿಂದ ಬ್ರಿಕ್ಸನ್ನು ಅವ್ರೇನು ಮಾಡಬೇಕು, ಮೂವ್ ಮಾಡಬೇಕು. ಸೊ ಇಲ್ಲಿಂದ ಸೊ ಇಲ್ಲಿಗೆ ದೇ ಹ್ಯಾವ್ ಟು ಮೂವ್ ಬ್ರಿಕ್ಸ್, ಓಕೆ. ಇಲ್ಲಿಂದ ಇಲ್ಲಿಗೆ ಅವ್ರು ಮೂವ್ ಮಾಡಬೇಕು ಬ್ರಿಕ್ಸನ್ನು. ಸೊ ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಬೇಕು, ಬ್ರಿಕ್ಸ್ ಬಾಕ್ಸ್ ಎ ಇಂದ ಬ್ರಿಕ್ ಬಾಕ್ಸ್ ಬಿ ತನಕ ಬ್ರಿಕ್ಸನ್ನು ಮೂವ್ ಮಾಡಬೇಕು, ಓಕೆ. ಸೊ ಗಣೇಶ ಏನು ಮಾಡ್ತಾನೆ, ಒಂದು 200 ಬ್ರಿಕ್ಸನ್ನು, ಓಕೆ. ಗಣೇಶ ಏನು ಮಾಡ್ತಾನೆ, ಒಂದು 200 ಬ್ರಿಕ್ಸನ್ನು ಮೂವ್ ಮಾಡ್ತಾನೆ, ಓಕೆ. ಎಲ್ಲ ಬ್ರಿಕ್ಸ್ಗಳು ಸಿಮಿಲರ್. ಗಣೇಶ ಮೂಡ್, ಓಕೆ, 200 ಬ್ರಿಕ್ಸ್, ಓಕೆ. ಈ ಮೂಡ್ 200 ಬ್ರಿಕ್ಸ್. ಹರೀಶ ಮೂಡ್ 100 ಬ್ರಿಕ್ಸ್, 100 ಬ್ರಿಕ್ಸನ್ನು ಮೂವ್ ಮಾಡ್ತಾನೆ. ಸೊ ಇಲ್ಲಿಂದ ಇಲ್ಲಿಗೆ ಮೂವಿಂಗ್ ಬ್ರಿಕ್ಸ್ ಫ್ರಮ್ ಎ ಟು ಬಿ, ಫ್ರಮ್ ಎ ಟು ಬಿ, ಎ ಇಂದ ಬಿಗೆ ಬ್ರಿಕ್ಸನ್ನು ಮೂವ್ ಮಾಡ್ತಾ ಇದ್ದೀವಿ. ಸೊ ಇವನು 100 ಮಾಡ್ದ, ಇವನು 200 ಮಾಡ್ದ. ಸೊ ಅವ್ರು ವರ್ಕ್ ಮಾಡ್ತಾ ಇದ್ದಾರಲ್ವಾ. ಸೊ ಆದರೆ ಇಲ್ಲಿ ಏನು ವರ್ಕ್ ಅಂದ್ರೇನು, ಎನರ್ಜಿ ಅಂದ್ರೇನು, ಪವರ್ ಅಂದ್ರೇನು, ಎಲ್ಲದನ್ನೂ ಕೂಡ ಒಂದರಲ್ಲೇ ಅರ್ಥ ಮಾಡ್ಕೊತ ಹೋಗೋಣ. ಇವನು 100 ಬ್ರಿಕ್ಸನ್ನು ಎಷ್ಟರಲ್ಲಿ ಮೂವ್ ಮಾಡ್ದ, ಇನ್ 1 ಅವರಲ್ಲಿ ಮೂವ್ ಮಾಡ್ದ. 1 ಅವರ್ ವೆಂಟ್ ಹೋಮ್, ಮನೆಗೆ ಹೋದ, ಓಕೆ. ಇಷ್ಟೇ ಹಬ್ಬ ನನ್ನ ಕೈಲಿ ಆಗೋದು ಅಂತ ಹೇಳ್ಬಿಟ್ಟು ಮನೆಗೆ ಹೋದ. ಇವನೇನು ಮಾಡ್ದ, 200 ಬ್ರಿಕ್ಸನ್ನು 4 ಅವರಲ್ಲಿ ಮೂವ್ ಮಾಡ್ದ, ಓಕೆ. ಇನ್ 4 ಅವರ್ ಆಸ್ಟ್ ಮೋರ್ ವರ್ಕ್, ಇನ್ನೂ ಸ್ವಲ್ಪ ಕೆಲಸ ಕೊಡು ಅಂತೇಳಿ ಕೇಳ್ದ, ಓಕೆ. ಹಾಗಾದರೆ ಇವರಿಬ್ಬರ ಫಿಸಿಕಲ್ ಕ್ವಾಂಟಿಟೀಸ್ನ ಕಂಪೇರ್ ಮಾಡ್ತಾ ಹೋಗೋಣ. ಸೊ ಹರೀಶ ಎಷ್ಟು ವರ್ಕ್ ಮಾಡ್ದ, ಹರೀಶ ಮೂಡ್ 100, ಓಕೆ. ಅವನೆಷ್ಟು ಮಾಡ್ದ ಅಷ್ಟೇ ಅಲ್ವಾ, ಅಷ್ಟೇ. ಹಾಗಾದರೆ ಗಣೇಶ ಎಷ್ಟು ವರ್ಕ್ ಮಾಡ್ದ,
ಗಣೇಶ ಡಿಡ್ ಮೋರ್ ವರ್ಕ್. ಓಕೆ, ಇಲ್ಲಿ ಗಣೇಶ ಮೂಡ್ 200 ರೈಟ್. ಬಟ್ ಅವರ ಎನರ್ಜಿ, ಅವರ ಕೆಪಾಸಿಟಿಯನ್ನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಹರೀಶ 100 ಮಾಡಿ ಮನೆಗೆ ಹೋಗ್ತೀನಿ ಅಂದ ಅಲ್ವಾ. ಸೊ ಇಸ್ ಎನರ್ಜಿ ಇಸ್ ಓವರ್, ಇಸ್ ಎನರ್ಜಿ ಇಸ್ ಓವರ್, ಇಸ್ ಎನರ್ಜಿ ಇಸ್ ವಾಸ್ ಈ ಕ್ಯಾನ್ ಓನ್ಲಿ, ಈ ಕುಡ್ ಓನ್ಲಿ ಮೂವ್, ಈ ಕುಡ್ ಮೂವ್. ಅವನ ಎನರ್ಜಿ ಎಷ್ಟು ಅಷ್ಟೇ, 100ಗಿಂತ ಅವನಿಗೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಈ ಕುಡ್ ಮೂವ್ 100. ಬಟ್ ಹರೀಶ ಈ ಕುಡ್ ಮೂವ್ ರೈಟ್ 200 ಪ್ಲಸ್ ಸಮಥಿಂಗ್ ರೈಟ್, 200 ಪ್ಲಸ್ ಸಮಥಿಂಗ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಬೇಕು ಗಾಯ್ಸ್, ಇವನ ಎನರ್ಜಿ ಇನ್ನೂ ಇದೆ ರೈಟ್. ಈಸ್ ಕೆಪಾಸಿಟಿ ಸ್ಟಿಲ್ ದೇರ್, ಕೆಪಾಸಿಟಿ ಈಸ್ ಎಬಿಲಿಟಿ ಟು ಡೂ ವರ್ಕ್ ಆ್ಯಂಡ್ ದಟ್ ಈಸ್ ಮ್ಯಾಕ್ಸಿಮಮ್. ಸೊ ಅವನು ಎಷ್ಟು ಮ್ಯಾಕ್ಸಿಮಮ್ ವರ್ಕ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಟೋರೇಜ್ ಆಫ್ ವರ್ಕನ್ನು ನಾವು ಎನರ್ಜಿ ಅಂತೇಳಿ ಕರಿತೀವಿ. ಹಾಗಾದರೆ ಪವರ್ ಅಂದ್ರೇನು? ಪವರ್ ಅಂದರೆ ಎಷ್ಟು ಕ್ವಿಕ್ಕಾಗಿ ನಾನು ಇರೋ ಎನರ್ಜಿನ ಡೆಲಿವರ್ ಮಾಡ್ತೀನಿ ಅಂತ. ಸಿ ಇವನು 100 ಬ್ರಿಕ್ಸನ್ನು ಜಸ್ಟ್ 1 ಅವರಲ್ಲೇ ಮೂವ್ ಮಾಡ್ದ. ಓಕೆ, ಸೊ ಈಸ್ ಪವರ್ ಇಸ್ 100 in 1 hour, 100 in 1 hour. ಆದರೆ ಇನ್ನು ಇವನ ಪವರ್ ಏನು? ಇವನ ಪವರ್ ಆಲ್ದೋ ಹ್ಯಾಸ್ ಮೋರ್ ಎನರ್ಜಿ, ಇವನ ಪವರನ್ನು ಇಲ್ಲಿ ಅಬ್ಸರ್ವ್ ಮಾಡಬೇಕು. 200 ಬ್ರಿಕ್ಸ್ ಇನ್ 4 hours ಮೂವ್ ಮಾಡ್ತಾ ಇದ್ದಾನೆ. ಹಾಗಾದರೆ 1 ಗಂಟೆಗೆ ಇವನು ಎಷ್ಟು ಮಾಡೋಕ್ಕೆ ಸಾಧ್ಯ? 50 in 1 hour. ಸೊ ಈ ಕ್ಯಾನ್ ಓನ್ಲಿ ಮೂವ್ 50 in 1 hour. ಸೊ ಇಲ್ಲಿ ಕಂಪೇರ್ ಮಾಡ್ತಾ ಹೋಗೋಣ ಗೈಸ್, ಇಲ್ಲಿ ಕಂಪೇರ್ ಮಾಡ್ತಾ ಹೋಗೋಣ. ಯಾರ ವರ್ಕ್ ಜಾಸ್ತಿ ಅಪ್ಪ? ಹರೀಶನ್ ವರ್ಕ್ ಜಾಸ್ತಿನೋ ಗಣೇಶನ್ ವರ್ಕ್ ಜಾಸ್ತಿನೋ? ವರ್ಕ್ ಏರ್ ಈಸ್ ಮೋರ್ ವರ್ಕ್ ಈಸ್ ಡನ್ ಬೈ H is greater than no, whose work more? Ganeshana work is more. G is greater than W. So WG right is greater than WH. ಆದರೆ ಎನರ್ಜಿನ ಕಂಪೇರ್ ಮಾಡ್ತಾ ಹೋದರೆ ಯಾರ ಎನರ್ಜಿ ಜಾಸ್ತಿ? ಅಗೇನ್ ಎನರ್ಜಿ ಕೂಡ ಇವನದೇ ಜಾಸ್ತಿ, ಗಣೇಶಂದೇ. ಈ G is greater than ಈ ಹರೀಶ. ಓಕೆ, ಆದರೆ ಪವರ್ ಯಾರ್ದು ಜಾಸ್ತಿ? ಪವರ್ ಗಣೇಶಂದು. ಯಾಕಂದರೆ ಪವರ್ ಗಣೇಶಂದು ಜಾಸ್ತಿನ ಹರೀಶಂದ? ಪವರ್ ಹರೀಶಂದು. ಸೊ PH, ಪವರ್ ಆಫ್ ಹರೀಶ್ ಇಸ್ ಗ್ರೇಟರ್ ದ್ಯಾನ್ ಪವರ್ ಆಫ್ ಗಣೇಶ್. ಓಕೆ, ಇಷ್ಟು ಕಂಪ್ಯಾರಿಸನ್. ಆದರೆ ಮ್ಯಾಥಮ್ಯಾಟಿಕಲಿ ಯಾವ ಥರ ಬರೆಯೋದು? ಡೆಫಿನೇಷನ್ಸ್ನ ಎಕ್ಸಾಮಿಗೆ ಬರೆಯೋದು ಯಾವುದು ಅಂದರೆ ದಿಸ್ ಈಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲಿ ಎಕ್ಸಾಮಲ್ಲಿ ಬರೆಯೋಂಥದ್ದೇನಿಲ್ಲ. ಓಕೆ, ದಿಸ್ ಈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಿರೋದು, ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಮಲ್ಲಿ ಬರೆಯೋದೇನು ಅದನ್ನು ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಡೆಫಿನೇಷನ್ ಏನು ಬರಿಬೋದು? ಪವರ್ ಅಂದರೆ ಪವರನ್ನು ನಾವು ದ ರೇಟ್ at which ವರ್ಕ್ ಈಸ್ ಡನ್, ಅದನ್ನು ನಾವು ಪವರ್ ಅಂತೇಳಿ ಕರಿತೀವಿ. ಸೊ ಈ ಪವರನ್ನು ನಾವು ಲೆಟರ್ P ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ರೇಟ್ ಅಟ್ ವಿಚ್ ವರ್ಕ್ ಈಸ್ ಡನ್ನನ್ನು ನಾವು ಪವರ್ ಅಂತೇಳಿ ಕರಿತೀವಿ. ಸೊ ಆವ್ರೇಜ್ ಪವರನ್ನು ನೋಡ್ತಾ ಹೋದರೆ, ಒಂದು ಕೆಲಸ ಮಾಡಬೇಕು ಅಂದರೆ ರೈಟ್, ಒಂದು ಸಲ ನಾನು ಜೋರಾಗಿ ಮಾಡ್ಬೋದು, ಇನ್ನೊಂದು ಸಲ ನಿಧಾನಕ್ಕೆ ಮಾಡ್ಬೋದು, ಆಮೇಲೆ ಪುನಃ ಪಿಕಪ್ ಮಾಡ್ಬೋದು. ಟೋಟಲ್ ಟೈಮಲ್ಲಿ ಎಷ್ಟು ವರ್ಕ್ ಆಗಿದೆ ಅಂತ ನಾನು ನೋಡ್ತಾ ಹೋದರೆ ಅದನ್ನು ನಾನು ಆವ್ರೇಜ್ ವರ್ಕ್ ಡನ್ ಅಂತೇಳಿ ಕರಿಬೋದು ರೈಟ್. ಆವ್ರೇಜ್ ಪವರ್ ಅಂದ್ರೇನು? ಟೋಟಲ್ ವರ್ಕ್ ಡನ್. ಸಿ ಗಾಯ್ಸ್, ಪುನಃ ಹೇಳ್ತಿದ್ದೀನಿ, ಈ ಕ್ಲಾಸಲ್ಲಿ ನಿಮಗೆ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಅಥವಾ ಯಾವುದೇ ಒಂದು ಚಿಕ್ಕ ಕಾನ್ಸೆಪ್ಟ್ ಆಗಿರಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ, ಸೋ ದಟ್ ಐ ಕ್ಯಾನ್ ನೋ ದಟ್ ವೇರ್ ಮೈ ಸ್ಟೂಡೆಂಟ್ಸ್ ಆರ್ ಲ್ಯಾಗಿಂಗ್. ಅದರ್ವೈಸ್ ನೀವು ಹೇಳಿಲ್ಲ ಅಂದರೆ ಎಲ್ಲಿ ಲ್ಯಾಗ್ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗಲ್ಲ. ಓಕೆ, ಸೊ ಐ ಹೋಪ್ ಯು ವಿಲ್ ಡೂ ದಟ್. ಸೊ ಟೋಟಲ್ ವರ್ಕ್ ಡನ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಅನ್ನು ನಾವು ಪವರ್ ಅಂತೇಳಿ ಕರಿತೀವಿ. ಆವ್ರೇಜ್ ಪವರ್, ಟೋಟಲ್ ಟೈಮ್ ಟೇಕನ್. ಹಾಗಾದರೆ ಆವ್ರೇಜ್ ಪವರ್ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? P bar or P average is equal to P average is total work done dW divided by total time taken dt. Instantaneous power ಅಂದ್ರೇನು? Instantaneous power ಅಂದರೆ average power right, P instantaneous is equal to, but ಟೈಮ್ ಇದೆಯಲ್ಲ ಅದು ಕಡಿಮೆ ಇರಬೇಕು. ಲಿಮಿಟ್ ಡೆಲ್ಟಾ T tends to 0 P average. ಹಾಗಾದರೆ ನಾವು ಇನ್ಸ್ಟಂಟೇನಿಯಸ್ ಪವರನ್ನು ಯಾವ ಥರ ಹೇಳ್ತೀವಿ ಅಂದರೆ P instantaneous is equal to
dw by dt, the differentiation of work with time. ಓಕೆ, ಅದನ್ನು ನಾವು ಇನ್ಸ್ಟಂಟೇನಿಯಸ್ ಪವರ್ ಅಂತೇಳಿ ಕರಿತೀವಿ. ಸೊ ಯೂನಿಟನ್ನು ನೋಡ್ತಾ ಹೋದರೆ ರೈಟ್, ಅಬ್ಸರ್ವ್ ಯುವರ್ ವರ್ಕ್ ಡನ್ ಬೈ ಟೈಮ್ ಇರೋದ್ರಿಂದ, ಸೊ ಯೂನಿಟ್ ಈಸ್ ಗೋಯಿಂಗ್ ಟು ಬಿ ವರ್ಕ್ ಡನ್, ಯೂನಿಟ್ ಈಸ್ ಜೋಲ್ ಬೈ ಸೆಕೆಂಡ್, ಆರ್ ಈ ಜೋಲ್ ಪರ್ ಸೆಕೆಂಡನ್ನು ನಾವು ವ್ಯಾಟ್ ಅಂತೇಳಿ ಕರಿತೀವಿ. ಓಕೆ, ವ್ಯಾಟ್ ಅಂತೇಳಿ ಕರಿತೀವಿ. ಓಕೆ, ಜೋಲ್ ಪರ್ ಸೆಕೆಂಡ್ ಈಸ್ ಆಲ್ಸೋ ಕ್ಯಾನ್ ಬಿ ರಿಟನ್ ಆಸ್ ವ್ಯಾಟ್. ಆರ್ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಸಿ ಗೈಸ್, ಇಲ್ಲಿ ಅಬ್ಸರ್ವ್ ಮಾಡಬೇಕು ಏನು, ವರ್ಕ್ ಡನ್, ರೈಟ್, ದಿಸ್ ವರ್ಕ್ ಡನ್ ಈಸ್ ಆಲ್ಸೋ ನಥಿಂಗ್ ಬಟ್ ಎನರ್ಜಿ ಅಲ್ವಾ, ವರ್ಕ್ ಡನ್ ಈಸ್ ಆಲ್ಸೋ ನಥಿಂಗ್ ಬಟ್ ಎನರ್ಜಿ. ಸೊ ಐ ಕ್ಯಾನ್ ರೈಟ್ ಒನ್ ಮೋರ್ ಡೆಫಿನೇಷನ್ ಅಟ್ ದ ಎಂಡ್, ಪವರ್ ಡೆಫಿನೇಷನ್ ಬರಿತಾ ಇದ್ದೀನಿ, ರೈಟ್, ಅಟ್ ದ ಎಂಡ್, ವರ್ಕ್ ಡನ್ by time, right, work done by time, or energy by time. ಓಕೆ, ಎರಡೂ ಕೂಡ ಸೇಮ್. ಓಕೆ, ವರ್ಕ್ ಡನ್ ಬೈ ಟೈಮ್ ಅಂತನಾದ್ರೂ ಬರಿಬೋದು ಅಥವಾ ಎನರ್ಜಿ ಬೈ ಟೈಮ್ ಅಂತ ಆದರೂ ಕೂಡ ನಾವು ಬರಿಬೋದು. ಓಕೆ, ದಿಸ್ ಈಸ್ ಕ್ಲಿಯರ್ ಐ ಗೆಸ್. ಓಕೆ, ದಿಸ್ ಈಸ್ ಪವರ್. ಇದಾದಮೇಲೆ ಒಂದು ಸಿಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಅ ಪಂಪ್ ಜಸ್ಟ್ ಲಿಫ್ಟ್ಸ್, ದಿಸ್ ಕ್ವಶನ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬ ಪ್ರಾಕ್ಟಿಕಲ್ ಆಗಿದೆ. ಸೊ ಪಂಪ್ ಲಿಫ್ಟ್ಸ್ 100 kg ವಾಟರ್. ಓಕೆ, ಒಂದು 100 kg ವಾಟರ್ನ ಪಂಪ್ ಲಿಫ್ಟ್ ಮಾಡ್ತಾ ಇದೆ. ಸೊ 100 kg ವಾಟರ್ನ ಎಲ್ಲಿಂದ ಲಿಫ್ಟ್ ಮಾಡ್ತಾ ಇದೆ ನೋಡೋಣ. ವಾಟರ್ನ ಒಂದು ರೈಟ್ ಬೋರ್ವೆಲ್ಲಿಂದ ಲಿಫ್ಟ್ ಮಾಡ್ತಾ ಇದೆ. 100 ಮೀಟರ್ ಡೆಪ್ತ್ ಇರೋ ಒಂದು ಬೋರ್ವೆಲ್ಲಿಂದ ಲಿಫ್ಟ್ ಮಾಡ್ತಾ ಇದೆ. ಏನಾಗ್ತಾ ಇದೆ ಬರೆದು ತೋರಿಸ್ತೀನಿ ಫಿಸಿಕ್ಯಾಲಿಟಿನ. ರೈಟ್, 100 ಮೀಟರ್ ಇರೋ ಒಂದು ಬೋರ್ವೆಲ್ ಇದೆ. ರೈಟ್, 100 ಮೀಟರ್ ಇರೋ ಒಂದು ಬೋರ್ವೆಲ್ ಇದೆ. ಸೊ ಇಲ್ಲಿಂದ ವಾಟರನ್ನು ಲಿಫ್ಟ್ ಮಾಡ್ತಾ ಇದೆ. ಕರೆಕ್ಟ್, ವಾಟರ್ ಈಸ್ ಗೋಯಿಂಗ್ ಅಪ್. ಜಾಸ್ಟ್ ಲಿಫ್ಟ್ಸ್ ಅಂದರೆ, ಸೊ ಇಲ್ಲಿ ಬಂದಿದ್ದ ವಾಟರು ಜಸ್ಟ್ ಲಿಫ್ಟ್ ಆಗಿದೆ. ಓಕೆ, ಇಲ್ಲಿ ಬಂದಿದ್ದ ವಾಟರು ಜಸ್ಟ್ ಇಲ್ಲಿ ಫಾಲ್ ಆಗ್ತಾ ಇದೆ. ಓಕೆ, ಇಲ್ಲಿ ಬಂದಿದ್ದ ವಾಟರು ಜಸ್ಟ್ ಫಾಲ್ ಔಟ್ ಆಗ್ತಾ ಇದೆ. ಓಕೆ, ಹಾಗಾದರೆ ಇನ್ 18 ಸೆಕೆಂಡ್ಸ್, ಓಕೆ, ಇನ್ 18 ಸೆಕೆಂಡ್ಸ್ ಇಲ್ಲಿ ಬರೆದ್ಬಿಡೋಣ. ಹಾಗಾದರೆ ಗಿವನ್ ಡಾಟಾ ಏನು, ಮಾಸ್ ಆಫ್ ವಾಟರ್ ಈಸ್ 180 kg, ಸಾರಿ 100 kg. ಸೆಕೆಂಡ್ ಒನ್ ಡೆಪ್ತ್, ಓಕೆ, ವಿಚ್ ಇಸ್ ಡೆಪ್ತ್, ಅದನ್ನು ಡೆಪ್ತನ್ನು ಎಚ್ ಅಂತ ಹೇಳ್ತಿದ್ದೀನಿ. ಡೆಪ್ತ್ ಈಸ್ 100 ಮೀಟರ್. ಟೈಮ್ ಟೇಕನ್ ಏನಿದೆ, ಟೈಮ್ ಟಿ ಈಸ್ ಈಕ್ವಲ್ ಟು 18 ಸೆಕೆಂಡ್ಸ್. ಎಲ್ಲ ಕೂಡ ಎಸ್ ಐ ಎಲ್ ಇದೆ. ಸೊ this is equal to depth, 100 meter is equal to depth, h is equal to 100 meter. So water H2O ಅಂತ ಯಾಕೆ ಬರೆಯೋದು, ವಾಟರ್ ಅಂತಲೇ ಬರ್ಕೊಂಬಿಡೋಣ. ಓಕೆ, ವಾಟರ್. ಸೊ ವಾಟರ್ ಇಲ್ಲಿಂದ ಇಲ್ಲಿಗೆ ಹೋದಾಗ, ರೈಟ್, ಇಲ್ಲಿಂದ ಇಲ್ಲಿಗೆ ಹೋದಾಗ ಆಗ್ತಾ ಇರೋದನ್ನು ವರ್ಕ್ ಡನ್ನನ್ನು ರೈಟ್ ನಾವು ಈಕ್ವೇಟ್ ಮಾಡಿಕೊಂಡು ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಂದ 100 kg ವಾಟರನ್ನು ನಾನು ಎಚ್ ಐ ಟಿಗೆ ಲಿಫ್ಟ್ ಮಾಡಿದಾಗ ಎಷ್ಟು ವಾಗ್ಡನ್ ಆಯಿತು. ಸಿ ಗೈಸ್, ಇದನ್ನು ನಾನು ರೆಫರೆನ್ಸ್ ಅಂತ ತೊಗೊಂಡ್ರೆ, ರೈಟ್, ದಿಸ್ ರೆಫರೆನ್ಸಿಂದ ಸೊ ಎಲ್ಲಿಗೆ ನಾವು 100 kg ವಾಟರ್ನ ಲಿಫ್ಟ್ ಮಾಡ್ತಾ ಇದ್ದೀವಿ, ಲಿಫ್ಟೆಡ್ ಅಪ್ ಬೈ 100 ಮೀಟರ್. ಓಕೆ, ಸೊ ಇಲ್ಲಿ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ, ರೈಟ್, ಈ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ is nothing but work done. So work done is equal to what? Change in potential energy. Work done by who? Work done by pump is equal to change in potential energy. ಇಲ್ಲಿಂದ ವಾಟರ್ ಇಲ್ಲಿಗೆ ಎತ್ತಿತ್ತು ಅಂದರೆ ವಾಟರ್ನ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಯಿತು. ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ವಾಟ್, ಆಫ್ ವಾಟರ್. ಸೊ ಹಾಗಾದರೆ ವರ್ಕ್ ಡನ್ ಏನು, W, ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಏನು, mgh, ವಿಚ್ ಈಸ್ ಈಕ್ವಲ್ ಟು m ಏನು 100, g ಏನು 10 ಸ್ಟ್ಯಾಂಡರ್ಡ್ ವ್ಯಾಲ್ಯೂ, h ಏನು 100 ಮೀಟರ್. ಹಾಗಾದರೆ ವರ್ಕ್ ಡನ್ ಏನಿದೆ 100 × 10 × 10 ವಿಚ್ ಇಸ್ 10 to the power 5 joules. ವರ್ಕ್ ಡನ್ ಇಸ್ ದಟ್. ಹಾಗಾದರೆ ಪವರ್ ಅಂದರೆ ಏನು, ಪವರ್ ವಿ ನೋ ದಟ್ ಪವರ್ ಅಂದ್ರೇನು, ಪವರ್ ಈಸ್ ಈಕ್ವಲ್ ಟು, ರೈಟ್, ಸಾರಿ, I wanted to change the color. Power is equal to
power is equal to work done by time or energy by time. So work done by time. So work done ಏನಪ್ಪ 10 to the power 5, time ಏನು 18 seconds. If you calculate it, see, if you calculate it, 18 ones are 18 5s are 90, ಮತ್ತೆ 10 ಉಳಿತು, ಮತ್ತೆ 10 ಉಳಿಯುತ್ತೆ, ಮತ್ತೆ 10 ಉಳಿಯುತ್ತೆ. ಸೊ 5.5 watt, 5 watt. ಬಟ್ ಇಲ್ಲಿ ಎಚ್ ಪಿ ಅಂತ ಕೂಡ ಬರೆದಿದ್ದೀನಿ. ಎಚ್ ಪಿ ಅಂದರೆ ಏನು? ಸೊ ಯೂನಿಟ್ ಆಫ್ ಪವರಲ್ಲಿ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಯೂನಿಟ್ ಆಫ್ ಪವರಲ್ಲಿ 1 HP is equal to 746 watt, right? ಎಚ್ ಪಿ ಅಂದರೆ ಎಚ್ ಪಿ ಮೀನ್ಸ್ ಹಾರ್ಸ್ ಪವರ್. ಯಾಕೆ ಹಾರ್ಸ್ ಪವರ್ ಅನ್ನೋ ಟರ್ಮನ್ನ ಯೂಸ್ ಮಾಡಿದ್ರು, ರೈಟ್? ಸಿ ಎಲ್ಲ ಇನ್ನೋವೇಷನ್ಸು ಹ್ಯಾಪನ್ಡ್ ಇನ್ ಯುರೋಪ್. ಏನೇ ಮಷೀನ್ ರಿಲೇಟೆಡ್ ಮೋಸ್ಟ್ ಆಫ್ ದ ಇನ್ನೋವೇಷನ್ಸ್ ಹ್ಯಾಪನ್ಡ್ ಇನ್ ಯುರೋಪ್. ಅಲ್ಲಿ ಮೊದಲು ಈ ಇಂಜಿನ್ ಬರೋದಕ್ಕಿಂತ ಮುಂಚೆ, ಈ ಪವರ್ ಡೆಲಿವರಿಂಗ್ ಇಂಜಿನ್ ಬರೋದಕ್ಕಿಂತ ಮುಂಚೆ ಅನಿಮಲ್ಸನ್ನ ಬಳಸ್ಕೊಂಡು ವರ್ಕ್ ಡನ್ ಮಾಡ್ತಾಯಿದ್ರು. ತುಂಬ ಕೆಲಸ ಮಾಡೋ ಅನಿಮಲ್ ಯಾವುದು? ಹಾರ್ಸ್. ಸೊ ಆಗಿರೋ ಕೆಲಸನ ಕುದುರೆ ಎಷ್ಟು ಮಾಡುತ್ತೆ ಅನ್ನೋದಕ್ಕೆ ಕಂಪೇರ್ ಮಾಡ್ತಾಯಿದ್ರು ಅಲ್ವಾ? ಅದರ ಪವರನ್ನು, ಈ ಮಷಿನ್ನ ಪವರನ್ನು ಕುದುರೆಗೆ ಕಂಪೇರ್ ಮಾಡಿ, ಅಂದರೆ ಇದು ಎಷ್ಟು ಮಾಡ್ಬೋದು ಅನ್ನೋ ಒಂದು ಐಡಿಯಾ, ರೈಟ್? ಬೇಸಿಕ್ ಐಡಿಯಾದ ಮೇಲೆ ಹಾರ್ಸ್ ಪವರ್ ಅಂತೇಳಿ ಇಟ್ಟಿರೋದು. ಸೊ ಹಾರ್ಸ್ ಪವರ್ ಇಸ್ ದಿಸ್ ಮಚ್. 1 ಹಾರ್ಸ್ ಪವರ್ ಇಸ್ 746. ಅದನ್ನು ಇಲ್ಲಿ ಯೂಸ್ ಮಾಡಿಕೊಂಡ್ರೆ 7.47 HP. 7.47 HP ಯಾಕೆ ತೊಗೊಂಡಿದ್ದೀನಿ? ರೆಗ್ಯುಲರ್ಲಿ ಮನೆಯಲ್ಲ, ನಮ್ಮ ತೋಟಗಳಲ್ಲಿ ಬಳಸೋ ಮೋಟ್ರ್ಗಳ ಪವರು ಕೂಡ ಅರೌಂಡ್ 7 HP 10 HP ಮೋಟರ್ಸ್ ಇರುತ್ತೆ. ನೀವು ಕೇಳ್ಬೋದು ಮನೇಲಿ ನಿಮ್ಮ ಅಪ್ಪ ಅಮ್ಮನ, ಸೊ ಅಮ್ಮ ಈ ತೊಟ್ಟಿಗೆ ಇವಾಗ ಮೋಟ್ರ್ ಆನ್ ಮಾಡಿದರೆ ಎಷ್ಟು ಟೈಮಲ್ಲಿ ತೊಟ್ಟಿ ತುಂಬುತ್ತೆ, ಆ ತೊಟ್ಟಿ ಡೈಮೆನ್ಷನ್ ಎಷ್ಟು ವಾಟರ್ ಬಂತು, ಇದೆಲ್ಲ ಲೆಕ್ಕಾಚಾರಗಳನ್ನ ನೀವೇ ಮೈಂಡಲ್ಲಿ ಹಾಕ್ಬೋದು. ಹಂಗಂತ ನೀವು ತೋಟಕ್ಕೆ ಹೋಗಿ ಕೂತ್ಕೊಂಡು ಪೇಪರ್ ಇಟ್ಕೊಂಡು ಲೆಕ್ಕ ಮಾಡಿ ಅಂತ ಹೇಳ್ತಿಲ್ಲ. ಅನ್ ಆವ್ರೇಜ್ ಮಾತಾಡ್ತಾ ಇರಬೇಕಾದ್ರೆ ರೆಗ್ಯುಲರ್ ಕನ್ವರ್ಸೇಷನಲ್ಲಿ ಯು ಲುಕ್ ಸ್ಮಾರ್ಟ್ ಅಲ್ವಾ? ಸೊ ಯು ನೀಡ್ ಟು ಹ್ಯಾವ್ ದೀಸ್ ಟೈಪ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಪ್ಲಿಕೇಶನ್ ಹಾಕಿ ನೀನು ಮಾಡಬೇಕು. ಇದು ತೆಂಗಿನ ಮರ ಅಲ್ಲಪ್ಪ, ದಿಸ್ ಈಸ್ ವಾಟರ್. ಓಕೆ, ಈಗ ಬರ್ದಿದ್ದೀನಿ ಅಂದರೆ ಜಸ್ಟ್ ಔಟ್ ಆಗ್ತಾ ಇದೆ, ಜಸ್ಟ್ ಹೊರಗಡೆ ಬರ್ತಾ ಇದೆ ವಾಟರ್ ಅಂತ. ಕರೆಕ್ಟ್? ಸೊ ಆ ಪ್ರಾಬ್ಲಮ್ ಕ್ಲಿಯರ್, ರೈಟ್? ಸೊ ಹಾಗಾದರೆ ಪವರ್ ಮತ್ತು ಡಿಫ್ರೆಂಟ್ ಕ್ವಾಂಟಿಟೀಸ್ಗೆ ಇರೋ ರಿಲೇಷನ್ಶಿಪ್ನ ನೋಡೋಣ. ಯಾಕಂದರೆ ಪವರ್ ಅಂದರೆ ನಾವು ಎನರ್ಜಿ ಬೈ ಟೈಮ್ ಅಂತ ಹೇಳಿದ್ವಿ, ರೈಟ್? ಪವರ್ ಅಂದ್ರೇನು? ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಆರ್ ವರ್ಕ್ ಡನ್ ಬೈ ಟೈಮ್ ಅಲ್ವಾ? ವರ್ಕ್ ಡನ್ ಬೈ ಟೈಮ್. ಬಟ್ ವರ್ಕ್ ಡನ್ನನ್ನು ನಾವು ಯಾವ ಥರ ಬರಿತೀವಪ್ಪ? ವರ್ಕ್ ಡನ್ ಈಸ್ ಸಿಂಪ್ಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ದಿಸ್ ಈಸ್ ಪವರ್. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮನ್ನು ನಾವು ಯಾವ ಥರ ಬರಿಬೋದು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ನ ನಾವು ವೆಲಾಸಿಟಿ ಅಂತೇಳಿ ಬರಿಬೋದು. ಹಾಗಾದರೆ ಪವರನ್ನು ನಾವು ವೆಲಾಸಿಟಿ ಡಾಟ್ ಪ್ರಾಡಕ್ಟ್ ಆಗಿ ಬರೆಯಬಹುದು. ಪವರನ್ನು ನಾವು ಫೋರ್ಸ್ ಮತ್ತು ವೆಲಾಸಿಟಿಯ ಡಾಟ್ ಪ್ರಾಡಕ್ಟ್ ಆಗಿ ಬರಿಬೋದು. ವಿಚ್ ಮೀನ್ಸ್ ವಾಟ್? ವಿಚ್ ಮೀನ್ಸ್ P dot V F dot V is F magnitude V cos theta. Okay, this is power. If theta is equal to 0 degree ಇತ್ತು ಅಂದರೆ ನಾವು ಪವರನ್ನು ಯಾವ ಥರ ಬರಿಬೋದು? ಸಿಂಪ್ಲಿ ಎಫ್ ವಿ ಅಂತೇಳಿ ಬರಿಬೋದು. ಎಫ್ ವಿ ಅಂತೇಳಿ ಬರಿಬೋದು. ಅಗೇನ್ ಗೈಸ್ ಅಬ್ಸರ್ವ್ ಮಾಡಬೇಕು. ಯಾಕೆ ನಾವು ಯಾವುದೇ ರೀತಿ ಯೂನಿಟ್ ಬರೀತಿಲ್ಲ? ಪವರ್ ಇಸ್ ಅ ಸ್ಕೇಲರ್. ಯಾಕೆ ಪವರ್ ಇಸ್ ಅ ಸ್ಕೇಲರ್? ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. ವಿ ಡಿಫೈನ್ಡ್ ಪವರ್ ಆಸ್ ಎನರ್ಜಿ ಬೈ ಟೈಮ್ ಆರ್ ವರ್ಕ್ ಡನ್ ಬೈ ಟೈಮ್. ಸೊ ಪವರ್ ದಿಸ್ ಇಸ್ ಅ ಸ್ಕೇಲರ್. ನಮ್ಮ ಹತ್ರ 2 ಪ್ರೂಫ್ಸ್ ಇದೆ, ರೈಟ್? ಸ್ಕೇಲರ್ ಬೈ ಸ್ಕೇಲರ್ ಅಥವಾ ವೆಕ್ಟರ್ ಡಾಟ್ ವೆಕ್ಟರ್ ಇಸ್ ಆಲ್ಸೋ ಸ್ಕೇಲರ್. ಓಕೆ, ಪವರ್, ಫೋರ್ಸ್, ವೆಲಾಸಿಟಿ ಮೂರು ಕೂಡ ರಿಲೇಷನ್ಶಿಪ್ ಇಲ್ಲಿದೆ. ಸೊ ಬಟ್ ಜನರಲ್ ಎಕ್ಸ್ಪ್ರೆಷನ್ ಯಾವುದು? ದಿಸ್ ಒನ್, F dot V. This is general. Okay, this is general. This is also important. F dot V. This F dot V relationship is also important. This is general, more common. If theta is equal to 0, then you can use that approximation. Adra mele one simple problem ide. See guys, a jet engine develops a forward force of this much newtons. Okay, force enide? Force helta idare. Force is 20000. ಓಕೆ, 2 into 10 to the power 5 ನ್ಯೂಟನ್ ಅಂತೇಳಿ ಫೋರ್ಸನ್ನು ಕೊಟ್ಟಿದ್ದಾರೆ. ಆನ್ ದ ಏರ್ಕ್ರಾಫ್ಟ್, ಒಂದು ಏರ್ಕ್ರಾಫ್ಟ್ ಇದೆ. ಓಕೆ,
ಸೊ ಒಂದು ಏರ್ಕ್ರಾಫ್ಟ್ ಇದೆ. ಸೊ ಆ ಏರ್ಕ್ರಾಫ್ಟ್ ಮೇಲೆ ಏನಾಗ್ತಾ ಇದೆ, ಒಂದು ಏರ್ಕ್ರಾಫ್ಟ್ ಮೇಲೆ ಫಾರ್ವರ್ಡ್ ಫೋರ್ಸ್. ಓಕೆ, ಫಾರ್ವರ್ಡ್ ಫೋರ್ಸ್ ಅಂದ್ರೇನು, ಇದು ಯಾರು ಡೆವಲಪ್ ಮಾಡ್ತಾ ಇದ್ದಾರೆ, ಅದರೊಳಗಡೆ ಇರ್ತಕ್ಕಂಥ ಇಂಜಿನ್. ಓಕೆ, ದಿಸ್ ಇಂಜಿನ್ ಈ ಏರ್ಕ್ರಾಫ್ಟ್ ಮೇಲೆ ಫೋರ್ಸನ್ನು ಆಗ್ತಾ ಇದೆ ಅಲ್ವಾ. ಸೊ ಈ ಫೋರ್ಸನ್ನು ಹಾಕಿದಾಗ ಏರ್ಕ್ರಾಫ್ಟ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತಪ್ಪ, ಏರ್ಕ್ರಾಫ್ಟು ಕೂಡ ಫೋರ್ಸ್ ಹಾಕಿದ ಡೈರೆಕ್ಷನಲ್ಲಿ ಏರ್ಕ್ರಾಫ್ಟು ಕೂಡ ಮೂವ್ ಆಗುತ್ತಲ್ವಾ. ಸೊ ವಿ ಕೂಡ ಇದೇ ಡೈರೆಕ್ಷನಲ್ಲಿ ಇದೆ, ವಿಚ್ ಮೀನ್ಸ್ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ವೆಲಾಸಿಟಿ ಏನು, ಫೋರ್ಸ್ ಆ್ಯಂಡ್ ವೆಲಾಸಿಟಿ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಸೊ ನಮಗೆ ಗೊತ್ತು ಡೆಫಿನೇಷನ್ ಏನು, ಪವರ್ ಇಸ್ ಈಕ್ವಲ್ ಟು ಎಫ್ ಡಾಟ್ ವಿ ವಿಚ್ ಇಸ್ ಎಫ್ ವಿ ಕಾಸ್ ಥೀಟಾ, ರೈಟ್. ಥೀಟಾ ವಿಚ್ ಇಸ್ 0 ಇರೋದ್ರಿಂದ ಪವರ್ ಇಸ್ ಈಕ್ವಲ್ ಟು ಸಿಂಪ್ಲಿ ಎಫ್ ವಿ, ಪವರ್ ಇಸ್ ಈಕ್ವಲ್ ಟು ಸಿಂಪ್ಲಿ ಎಫ್ ವಿ. ಸೊ ಈ ವಿನೂ ಕೂಡ ಕೊಟ್ಟಿದ್ದಾರೆ ವಿಚ್ ಇಸ್ 720 km/h. ಸಿ ಗಾಯ್ಸ್, ಅಬ್ಸರ್ವ್ ಮಾಡಬೇಕು, ಫೋರ್ಸ್ ಇದೆ, ವೆಲಾಸಿಟಿ ಇದೆ, ಸ್ಪೀಡ್ ಇದೆ, ಅದನ್ನು ನಾವು ಈಗ ಪವರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಪವರ್ ಇಸ್ ಈಕ್ವಲ್ ಟು 2 × 10⁵ ಅಂಡ್ 720 km/h. 720 km/h ಅನ್ನು ರೈಟ್ ನಾನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು, ಯಾಕಂದರೆ SI ಅಲ್ವಾ. ಸೊ SI ಅಲ್ಲಿರಲಿ ಎರಡು ಕೂಡ. ಸೊ 72 ಕಿಲೋಮೀಟರ್ಸ್ ಅಂದರೆ 20 ಮೀಟರ್ ಪರ್ ಸೆಕೆಂಡ್. 72 ಅಂದರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, 72 ಅಂದರೆ 20 ಮೀಟರ್ ಪರ್ ಸೆಕೆಂಡ್ ಅಂಡ್ ಇಂಟು 10 ಅಂದರೆ 200. ಓಕೆ, 200. ಸೊ ವಾಟ್ ಐ ಆಮ್ ರೈಟಿಂಗ್, ದಿಸ್ 72 into 10, 720 kmph, which is equal to what? Which is equal to 200 meter per second. Why? Because I know that 72 kilometer ಅಂದರೆ ನಂಗೆ ಗೊತ್ತು, 72 km/h ಅಂದರೆ 20 meter per second. ಓಕೆ, ದಿಸ್ ಇಸ್ ಮೈ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಎಲ್ಲದಕ್ಕಿಂತ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಏನು ಗೊತ್ತಾ ನನಗೆ, 36 kmph ಅಂದರೆ ನನ್ನ ಪ್ರಕಾರ kmph ಅಂದರೆ ನಾನು ಮೈಂಡಲ್ಲಿ ಇಟ್ಕೊಂಡಿರೋದು 10 meter per second. ಸೊ ದಿಸ್ ಇಸ್ ಮೈ ಸ್ಟ್ಯಾಂಡರ್ಡ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಸಿಂಪಲಾಗಿ ಮ್ಯಾಥ್ಸ್ ಮಾಡೋದಕ್ಕೆ ಕೂರಬಾರ್ದು. 3210 ಆದರೆ ರೈಟ್, 3610 ಆದರೆ 72 ಎಷ್ಟಾಗುತ್ತೆ, 20 ಆಗುತ್ತೆ ಅಲ್ವಾ. ಸೊ ಹಾಗಾದರೆ 720 ಎಷ್ಟಾಗುತ್ತೆ, 200 ಆಗುತ್ತೆ. ಅದನ್ನೇ ನಾನು ಇಲ್ಲಿ ಬರೆದಿರೋದು. ಸೊ ಪವರ್ ಏನಾಯಿತು, ಪವರ್ ಈಸ್ 2 × 2 × 10⁷. ಸೊ ಇಟ್ ಈಸ್ 4 × 10⁷. ಯೂನಿಟ್ ಏನೋ SI ಯೂನಿಟ್ ವಿಚ್ ಇಸ್ ವ್ಯಾಟ್. ಓಕೆ, ಕ್ಲಿಯರ್ ಗೈಸ್? ಆನ್ಸರ್ ಆಸ್ ಕಮ್ which is here 4 × 10⁷ watt. ಓಕೆ, ಕ್ಲಿಯರ್? ಹಾಗಾದರೆ ಒಂದು ನೆಕ್ಸ್ಟ್ ಸಿಂಪಲ್ ಪ್ರಾಬ್ಲಮ್ ವೆಕ್ಟರ್ ಅನಾಲಿಸಿಸ್ ಮೇಲೆ, ಇದ್ರ ಮೇಲೆ ಇರೋದನ್ನೇ ನೋಡೋಣ. ಸೊ ಇನ್ಸ್ಟಂಟೇನಿಯಸ್ ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪವರ್ ಇಸ್ ಈಕ್ವಲ್ ಟು ಅಗೇನ್ ಸೇಮ್ ಓಲ್ಡ್ ಡೆಫಿನೇಷನ್. ಪವರ್ ಅಂದ್ರೇನು, ಪವರ್ ಇಸ್ ಈಕ್ವಲ್ ಟು ಎಫ್ ಡಾಟ್ ವಿ. ಇಲ್ಲಿ ಎಫ್ ವೆಕ್ಟರನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕು. ಎರಡು ವೆಕ್ಟರನ್ನು ಕೊಟ್ಟಿದ್ದಾರೆ, ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಗೊತ್ತು ಪವರ್ ಇಸ್ ಈಕ್ವಲ್ ಟು ಎಫ್ ಡಾಟ್ ವಿ ಅಂತ. ಸೊ ಎಫ್ 30 + 15 J cap minus 15 K cap, right? Dot with another vector ಏನು, another vector is 2i plus 2j plus 2k. See guys, ಎರಡು ವೆಕ್ಟರನ್ನು ನಾವು ಡಾಟ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂದರೆ this one with this one. Okay, 30 into 2. First term I cap, right? I cap value ಏನು 1 ಇರುತ್ತೆ, plus second term which is 15 into 2 j dot j. third term ಏನಿದೆ, third term is minus 15 into 2. This is k dot k. Guys, k dot k ಅಂದ್ರೆ ಏನು, 1. This is 1. Okay, this is 1. This is also 1. This is also 1. And this is, first term is 60 into 1 plus 60, right? 60 or what? So second term is 30. So 30 into 1 minus 30 into 1. ಹಾಗಾದರೆ ಏನೇನು ಕ್ಯಾನ್ಸಲ್ ಆಯಿತು, 30 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಆರ್ ವಿ ಲೆಫ್ಟ್ ವಿತ್, ವಿ ಆರ್ ಲೆಫ್ಟ್ ವಿತ್ ಪವರ್ ಈಸ್ ಈಕ್ವಲ್ ಟು 60 watt.
Okay, we are left with power is equal to 60 watt because both of them are in SI, Newton and meter per second. Correct, guys? We use the formula power is equal to F dot V. Correct? Yeah. ಹಾಗಾದರೆ ಪವರ್, ವರ್ಕ್, ಎನರ್ಜಿ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಇದನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಅಪ್ಲಿಕೇಶನ್ ಬೇಸ್ಡ್ ಕಾನ್ಸೆಪ್ಟ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ನ ನಾವು ಈಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಂದರೆ ಏನು? ಸರ್ಕ್ಯುಲರ್ ಮೋಷನ್ ಅಂದ್ರೇನು? ಒಂದು ಆಬ್ಜೆಕ್ಟ್ ಒಂದು ಸರ್ಟೈನ್ ಸರ್ಕಲಲ್ಲಿ ಸುತ್ತೋದನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಹಾಗಾದರೆ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಂದ್ರೇನು? ಆ ಸರ್ಕ್ಯುಲರ್ ಮೋಷನ್ ಈ ಒಂದು ವರ್ಟಿಕಲ್ ಪ್ಲೇನಲ್ಲಾದಾಗ, ಸೊ ವರ್ಟಿಕಲ್ ಪ್ಲೇನ್ ಅಂದ್ರೇನು? ಈ ಥರ ಈ ಒಂದು ಸರ್ಕ್ಯುಲರ್ ಪ್ಲೇನಲ್ಲಿ ವರ್ಟಿಕಲ್ ಪ್ಲೇನಲ್ಲಿ ಆದಾಗ ನಾವು ಅದನ್ನು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಕರಿತೀವಿ. ಸೊ this vertical circular motion, right, under gravity, okay, under gravity na ನಾವು ಸ್ಟಡಿ ಮಾಡೋಣ. ಓಕೆ, ಅಂಡರ್ ಗ್ರಾವಿಟಿನ ನಾವು ಸ್ಟಡಿ ಮಾಡೋಣ. ಓಕೆ, ಅಂಡರ್ ಗ್ರಾವಿಟಿ ಸರ್ಕ್ಯುಲರ್ ಮೋಷನ್ ಅಂದರೆ ಗೊತ್ತೇ ಇದೆ. ಸರ್ಕ್ಯುಲರ್ ಮೋಷನಲ್ಲಿ ಏನಿರುತ್ತೆ? ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಇರುತ್ತೆ. ಯಾಕಂದರೆ ಎಲ್ಲ ಪಾಯಿಂಟ್ಸಲ್ಲೂ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಏನಿದೆ? ಒಂದು ಬಾಲ್ ಇದೆ. ಒಂದು ಬಾಲಿಗೆ ಏನು ಮಾಡ್ತಾ ಇದ್ದೀವಿ? ಒಂದು ಬಾಲಿಗೆ ಸ್ಟ್ರಿಂಗನ್ನು ಕಟ್ಟಿ, ಒಂದು ಬಾಲಿಗೆ ಒಂದು ಸ್ಟ್ರಿಂಗನ್ನು ಕಟ್ಟಿ, ಸೊ ದಿಸ್ ಸ್ಟ್ರಿಂಗನ್ನು ಕಟ್ಟಿ ಒಂದು ವರ್ಟಿಕಲ್ ಸರ್ಕಲಲ್ಲಿ ರೊಟೇಟ್ ಮಾಡೋದಕ್ಕೆ ಬಿಟ್ಟಿದ್ದೀವಿ, ರೈಟ್? ಸೊ ಈ ಥರ ರೊಟೇಟ್ ಆಗ್ತಾ ಇರುತ್ತೆ, ರೈಟ್? ಸೊ ನಾನು ಅದನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಈ ಥರ ರೊಟೇಟ್ ಮಾಡ್ಬೋದು. ಬಟ್ ಇದಕ್ಕೆ ಒಂದು ಸರ್ಟೈನ್ ವೆಲಾಸಿಟಿ, ಸ್ಪೀಡನ್ನು ಮಿನಿಮಮ್ ಪಾಯಿಂಟಲ್ಲಿ ಕೊಟ್ಟಾಗ, ರೈಟ್, ಯಾವ ಥರ ಮೂವ್ ಆಗುತ್ತೆ? ಸೊ ಈ ಥರ ಮೂವ್ ಆಗ್ತಾ ಇರುತ್ತೆ. ಯಾಕೆ? ಸೊ ಇಲ್ಲಿ ಬಾಟಮ್ ಮೋಸ್ಟ್ ಪಾಯಿಂಟಲ್ಲಿ ಹೈಯೆಸ್ಟ್ ಸ್ಪೀಡ್ ಇರುತ್ತೆ. ಮೇಲೆ ಹೋಗ್ತಾ 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 ಏನಾಗುತ್ತೆ? ಇದರ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ potential energy increasing, kinetic reducing, potential increasing, kinetic reducing, potential increasing, kinetic reducing. This is the motion. So ಈ ಥರದ ಮೋಷನ್ ಅನ್ನು ನಾವು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಕರಿತೀವಿ. ಸೊ ಯಾಕೆ ಇದು ಈ ಥರ ಆಗುತ್ತೆ, ಇದರ ಅನಾಲಿಸಿಸ್ ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ಸ್ಟಡಿ ಮಾಡ್ತಾ ಹೋಗೋಣ. ಬಟ್ ಒಂದು ಸರ್ಟೈನ್ ಪೊಸಿಷನಲ್ಲಿದ್ದಾಗ ಇದರ ಮೇಲೆ ಯಾವುದೆಲ್ಲ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆಯಪ್ಪ ಅದನ್ನು ಬರೆಯೋಣ. ಫಸ್ಟ್ ಇದರ ಮಾಸ್ ಎಮ್ ಇರೋದ್ರಿಂದ mg is acting downwards ಅಲ್ವಾ? ಇದರ ಮಾಸ್ m ಇರೋದ್ರಿಂದ mg is always acting downwards. ಓಕೆ, ಸೆಂಟರ್ ಇದೆ, ಸೆಂಟರಿಂದ ರೈಟ್, ಸೆಂಟರ್ ಇದೆ. ಆ ಬಾಲಿನ ವೆಯ್ಟ್ mg is acting downwards, ಕರೆಕ್ಟ್? ಇನ್ನೊಂದು ಫೋರ್ಸ್ ಏನಿದೆ? ನಾರ್ಮಲ್ ರಿಯಾಕ್ಷನ್ ಇದೆಯಾ? ನಾರ್ಮಲ್ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದ ಒಂದು ಕಾಂಟ್ಯಾಕ್ಟ್ ಇಲ್ಲ. ಬಟ್ ಸೆಕೆಂಡ್ ಫೋರ್ಸ್ ಏನು? ಒಂದು ಸ್ಟ್ರಿಂಗನ್ನು ಕಟ್ಟಿರೋದ್ರಿಂದ ಆ ಸ್ಟ್ರಿಂಗಲ್ಲಿ ಯಾವತ್ತೂ ಕೂಡ ಟೆನ್ಷನ್ ಇರುತ್ತೆ. ವಿಚ್ ಮೀನ್ಸ್, ಅಬ್ಸರ್ವ್ ಗೈಸ್, ಯಾವುದೇ ಒಂದು ಪಾಯಿಂಟನ್ನು ತಗೊಂಡ್ರೆ ಆ ಪಾಯಿಂಟನ್ನು ಸ್ಟ್ರಿಂಗ್ ಈಸ್ ಪುಲ್ಲಿಂಗ್ ಇನ್ ಬೋತ್ ದ ಡೈರೆಕ್ಷನ್, ರೈಟ್? ಸ್ಟ್ರಿಂಗ್ ಈಸ್ ಪುಲ್ಲಿಂಗ್, ಓಕೆ, ಸ್ಟ್ರಿಂಗ್ ಈಸ್ ಪುಲ್ಲಿಂಗ್ ದಿಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಡೈರೆಕ್ಷನ್. ಓಕೆ, ಟೆನ್ಷನ್ ಈಸ್ ದೇರ್, ಟೆನ್ಷನ್ ಈಸ್ ಪುಲ್ಲಿಂಗ್ ದಿಸ್ ಪಾಯಿಂಟ್ ಇನ್ ದಿಸ್ ಡೈರೆಕ್ಷನ್. ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕು. ಈ ಪಾಯಿಂಟನ್ನು ಟೆನ್ಷನ್ ಈಸ್ ಪುಲ್ಲಿಂಗ್ ಲೈಕ್ ದಿಸ್. ಓಕೆ, ಈ ಬಾಲನ್ನು ಟೆನ್ಷನ್ ಈಸ್ ಪುಲ್ಲಿಂಗ್ ಲೈಕ್ ದಿಸ್. ಯಾಕಂದರೆ ಟೆನ್ಷನ್ ಇಸ್ ಅ ಪುಲ್ಲಿಂಗ್ ಫೋರ್ಸ್, ರೈಟ್? ಬಟ್ ವೆನ್ ಯು ಲುಕ್ ಅಟ್ ವಾಟ್ ಈಸ್ ಹ್ಯಾಪನಿಂಗ್ ಆನ್ ದ ಬಾಲಿಗೆ ಏನಾಗ್ತಾ ಇದೆ ಅಂತ ಮಾತ್ರ ತಾನೇ ನಾನು ಅಬ್ಸರ್ವ್ ಮಾಡ್ತಾ ಇರೋದು. ಅದಕ್ಕೆ ಬಾಲಿಗೆ ಏನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಇರೋವಾಗ ಜಸ್ಟ್ ಬಾಲಿಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವರಿ ಮಾಡೋಣ, ರೈಟ್? ಪಾಯಿಂಟಿಗೆ ಏನಾಗ್ತಾ ಇದೆ ಯಾರಿಗೆ ಬೇಕು, ಕರೆಕ್ಟ್? ಬಟ್ ಹೇಳಿದ್ದೀನಿ ಏನಾಗ್ತಾ ಇದೆ ಕಂಪ್ಲೀಟ್ ಆಗಿ ಅಂತ. ಸೊ ಟೆನ್ಷನ್ ಏನು ಮಾಡ್ತಾ ಇದೆ? ಈ ಪಾಯಿಂಟನ್ನು, ಈ ಬಾಲನ್ನು ಈ ಡೈರೆಕ್ಷನಲ್ಲಿ ಪುಲ್ ಮಾಡ್ತಾ ಇದೆ, ಕರೆಕ್ಟ್? ಟೆನ್ಷನ್ ಈಸ್ ಪುಲ್ಲಿಂಗ್ ಇಟ್ ಇನ್ ದಿಸ್ ಡೈರೆಕ್ಷನ್. ಸೊ ದಿಸ್ ಇಸ್ ದ ಕಂಡೀಷನ್ ಅಟ್ ಎನಿ ಪಾಯಿಂಟ್. ಓಕೆ, ಸೊ ಈ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗಬೇಕು ಅಂದರೆ, ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಸೊ ಆಗಬೇಕು ಅಂದರೆ ದೇರ್ ಆರ್ ಟೂ, ರೈಟ್? ದೇರ್ ಆರ್ ಟೂ ಪಾಯಿಂಟ್ಸ್, ದೇರ್ ಆರ್ ಟೂ important there are two important things for critical conditions for, see guys,
ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೆ JEE ಕಾನ್ಸೆಪ್ಟ್ ಲೈಕ್ JEE ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ವರ್ಕ್, ಎನರ್ಜಿ, ಪವರ್ ಆಯಿತಾ. ನೆಕ್ಸ್ಟ್ ಕೊಲ್ಯೂಷನ್. ಸೊ ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೋಬೇಡ, ಏನು ಅಂತ ತಿಳ್ಕೊಂಡ್ರೆ ಸಾಕಷ್ಟೇ. ಓಕೆ, ಕ್ರಿಟಿಕಲ್ ಕಂಡೀಷನ್ ಫಾರ್ ರೈಟ್, ಕ್ರಿಟಿಕಲ್ ಕಂಡೀಷನ್. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ದೇರ್ ಆರ್ 2 ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಕ್ರಿಟಿಕಲ್ ಕಂಡೀಷನ್ಸ್ ಇನ್ VCM, ರೈಟ್, in VCM, right, in VCM for the circular motion to complete, for the vertical circular motion to complete. ಅದೇನು ಅಂದರೆ vertical circular motion to complete, motion to complete. ಅದೇನು ಅಂದರೆ the value of t, right, t and the speed, right, speed, tension in the spring, tension and speed. Okay, ಒಂದು ಸರ್ಟನ್ ಸ್ಪೀಡ್, ಏನು ಸ್ಪೀಡ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇನು ಸ್ಪೀಡ್ ಇದೆ ಈ ಪಾಯಿಂಟಲ್ಲಿ ಸ್ಪೀಡ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಕ್ರಿಟಿಕಲ್ ಕಂಡೀಷನನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಆ ಕ್ರಿಟಿಕಲ್ ಕಂಡೀಷನನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಸೊ ಅಬ್ಸರ್ವ್ ಮಾಡಿ, ಕ್ರಿಟಿಕಲ್ ಕಂಡೀಷನ್ ಅಂದರೆ ನಾನಿಲ್ಲಿ ಬಾಟಮ್ ಮೋಸ್ಟ್ ಪಾಯಿಂಟಲ್ಲಿ ನಾನು ಅದನ್ನು ಯಾವಾಗಲೂ ಇಟ್ಕೊಂಡೇ ತಿರುಗಿಸ್ತಾ ಇಲ್ಲ. ಓಕೆ, ಅದಕ್ಕೆ ಆದ ಒಂದು ವೆಲಾಸಿಟಿನ, ಸ್ಪೀಡನ್ನು ಕೊಡ್ತಾ ಇದ್ದೀನಿ. ಬಾಟಮ್ ಮೋಸ್ಟ್ ಪಾಯಿಂಟಲ್ಲಿ ಒಂದು ಸ್ಪೀಡನ್ನು ಕೊಡ್ತಿದ್ದೀನಿ. ರೈಟ್, ನಾನು ಯಾವ ಸ್ಪೀಡನ್ನು ಕೊಟ್ಟರೆ ರೈಟ್ ಇದು ಕಂಪ್ಲೀಟ್ ಮಾಡುತ್ತೆ, ರೈಟ್, ಈ ಬಾಲು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ನ ಕಂಪ್ಲೀಟ್ ಮಾಡುತ್ತೆ. ಯಾಕಂದರೆ ಸ್ವಲ್ಪ ನಾನು ಪುಷ್ ಮಾಡಿದ್ರೆ ಏನು ಮಾಡುತ್ತಪ್ಪ, ಹಿಂಗೆ ಹೋಗಿ ವಾಪಸ್ ಬರುತ್ತೆ. ಕರೆಕ್ಟ್, ಸ್ವಲ್ಪ ನಾನು ಪುಷ್ ಮಾಡಿದ್ರೆ ಹಿಂಗೆ ಹೋಗಿ ವಾಪಸ್ ಬರುತ್ತೆ. ಅದೇ ಇನ್ನೂ ಸ್ವಲ್ಪ ಪುಷ್ ಮಾಡಿದ್ರೆ ಇಲ್ಲಿ ತನಕ ಹೋಗಿ ವಾಪಸ್ ಬರ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ನಾನು ವೆಲಾಸಿಟಿ ಸ್ಪೀಡನ್ನು ಕೊಟ್ಟರೆ ಹಿಂಗೆ ಹೋಗ್ಬೋದಲ್ವಾ, ಇಲ್ಲಿ ತನಕ ಹೋಗ್ಬಿಟ್ಟು ಡ್ರಾಪ್ ಆಗುತ್ತೆ. ಬಟ್ ಕಂಪ್ಲೀಟಾಗಿ ಮೂವ್ ಮಾಡಬೇಕು ಅಂದರೆ ಒಂದು ಮಿನಿಮಮ್ ವೆಲಾಸಿಟಿಯಿಂದ ನಾನು ಅದನ್ನು ಕಳಿಸ್ಬೇಕು. ಆ ಕಂಡೀಷನ್ ಬಗ್ಗೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಸೊ ಮಿನಿಮಮ್ ವೆಲಾಸಿಟಿ ಕಂಡೀಷನ್ ಬಗ್ಗೆ ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟಲ್ಲಿ ರೈಟ್ ಒಂದು ವೆಲಾಸಿಟಿ ವಿನ ಕೊಡ್ತಿದ್ದೀವಿ, ರೈಟ್, ಅಟ್ ಪಾಯಿಂಟ್ ಎ. ಓಕೆ, ಇದು ಪಾಯಿಂಟ್ ಎ, ರೈಟ್. ಸೊ ಈ ಪಾಯಿಂಟಲ್ಲಿ ಅಟ್ ಪಾಯಿಂಟ್ ಎ the ball as speed VA. ಓಕೆ, ಎ ಅಲ್ಲಿ ಬಾಲಿನ ಸ್ಪೀಡು VA ಇದೆ. ಸೊ ವಿ ಆರ್ ಲುಕಿಂಗ್ ಅಟ್ ದ ಮಿನಿಮಮ್ ವೆಲಾಸಿಟಿ, ರೈಟ್, ದಟ್ ಮಿನಿಮಮ್ ಸ್ಪೀಡ್ ಎಷ್ಟಿರಬೇಕು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಕಂಪ್ಲೀಟ್ ಮಾಡೋಕ್ಕೆ. ಓಕೆ, ಸೊ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಕಂಪ್ಲೀಟ್ ಮಾಡಬೇಕು ಅಂದರೆ ಏನಪ್ಪ ಕಂಡೀಷನ್ನು, ಏನು ಕಂಡೀಷನ್ನು? ಫಸ್ಟ್ ಆಫ್ ಆಲ್ ಅಬ್ಸರ್ವ್ ಮಾಡಿ ಫೋರ್ಸಸನ್ನು ಮತ್ತೆ ಬರಿತಾ ಇದ್ದೀನಿ. ಇಲ್ಲಿ ರೈಟ್, ಇಲ್ಲಿ ಏನಿರುತ್ತೆ, mg ಇರುತ್ತೆ, mg ವೆಯ್ಟ್ ಡೌನ್ ಇರುತ್ತೆ, mg ಇದೆ. ಹಾಗೆ ಟೆನ್ಷನ್ ಇದೆ, ಇಲ್ಲಿ ಟೆನ್ಷನ್ ಈಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಟೆನ್ಷನ್ ಆ್ಯಂಡ್ mg ಬೋತ್ ಆರ್ ದೇರ್. ಸೊ ಟೆನ್ಷನ್ ಆ್ಯಂಡ್ mg ಬೋತ್ ಆರ್ ದೇರ್. ಇಲ್ಲಿ ಏನಿದೆ, ವೆಯ್ಟ್ ಇದೆ, ಇಲ್ಲಿ ವೆಯ್ಟ್ ಇದೆ, which is mg acting downward, but mg acting downward, and tension ಯಾವ ಡೈರೆಕ್ಷನ್ ಅಲ್ಲಿ ಇದೆ, tension will be in the downward direction only. Tension will also be in the downward direction. Okay, but for critical condition ಏನಿರುತ್ತೆ ಅಂದರೆ, for critical condition tension at B, which is this point, tension at B will be 0. Tension at B will be 0. Okay, tension at B will be 0. ಈ ಪಾಯಿಂಟಲ್ಲಿ ಟೆನ್ಷನ್ 0 ಅಂತ ಹೇಳ್ತಾ ಇದ್ದೀನಿ. ಓಕೆ, ಯಾಕೆ ಹಾಗಾದರೆ ಇದು ಸರ್ಕ್ಯುಲರ್ ಮೋಷನ್ನ ಯಾವ ಥರ ಕಂಪ್ಲೀಟ್ ಮಾಡುತ್ತೆ? ಸರ್ಕ್ಯುಲರ್ ಮೋಷನ್ ಅಂದರೆ ಯಾವತ್ತೂ ಕೂಡ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಬೇಕೇ ಬೇಕು. ಬಟ್ ಈಗ mg ವೆಕ್ಟರ್ ಇದೆ ಅಲ್ವಾ. ಸೊ ಗೈಸ್, ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಾ ಇದೆ, ರೈಟ್. ಒಂದು ಮಿನಿಮಮ್ ಸ್ಪೀಡನ್ನು ಕೊಟ್ಟರೆ ಯಾವ ಸ್ಪೀಡಲ್ಲಿ ಅದು ಕಂಪ್ಲೀಟ್ ಮಾಡುತ್ತೆ, ರೈಟ್. ಇದಕ್ಕಿಂತ ಒಂದು ಸರ್ಟನ್ ವ್ಯಾಲ್ಯೂಗಿಂತ ಕಂಪ್ಲೀಟ್
ಕಡಿಮೆ ಕೊಟ್ಟರೆ ಇಲ್ಲಿ ತನಕ ಹೋಗಿ ಅದು ಕೆಳಗಡೆ ಬೀಳ್ಬೋದು. ಬಟ್ ಇಲ್ಲಿ ತನಕ ಹೋಗಿ ಪುನಃ ಕಂಟಿನ್ಯೂ ಮಾಡಬೇಕಂದ್ರೆ ರೈಟ್ ಒಂದು ಸ್ಪೀಡ್ ಬೇಕು. ಬಟ್ ಆ ಕಂಡೀಷನಲ್ಲಿ ಬಿನಲ್ಲಿ ಟೆನ್ಷನ್ ಕ್ಯಾನ್ ಬಿ ಜಸ್ಟ್ ಝೀರೋ ಅಲ್ವಾ, ಕ್ಯಾನ್ ಬಿ ಜಸ್ಟ್ ಝೀರೋ. ಅದಕ್ಕಿಂತ ಟೆನ್ಷನ್ ರೈಟ್, ಈ ಟೆನ್ಷನ್ ಏನಿದೆ ರೈಟ್, ಈ ಪಾಯಿಂಟಲ್ಲಿ ನಾನು ಮಾತಾಡ್ತಾ ಇರೋದು. ಸೊ ಈ ಪಾಯಿಂಟಲ್ಲಿ ಈ ಟೆನ್ಷನ್ ಏನಿದೆ, ಸೊ ದಿಸ್ ಟೆನ್ಷನ್ ವಿಲ್ ಬಿ ಜಸ್ಟ್ ಝೀರೋ. ಬಾಲ್ ಕೆಳಗಡೆ ಬೀಳ್ತಾ ಇಲ್ಲ, ಕರೆಕ್ಟ್, ಸ್ಪೀಡ್ ಇದೆ, ಅದಕ್ಕೊಂದು ಸ್ಪೀಡ್ ಇದೆ ಆ ಪಾಯಿಂಟಲ್ಲಿ. ಓಕೆ, ಆ ಪಾಯಿಂಟಲ್ಲಿ ಅದಕ್ಕೊಂದು ಸ್ಪೀಡ್ ಇದೆ, ಅದಕ್ಕೆ ನಾನು ಟೆನ್ಷನ್ ಝೀರೋ ಅಂತ ಹೇಳ್ತಾ ಇರೋದು. ರೈಟ್, ಸ್ಪೀಡ್ ಇದೆ, ಅದಕ್ಕೋಸ್ಕರ ಬಾಲು ಕೆಳಗಡೆ ಬೀಳ್ತಾ ಇಲ್ಲ. ಸೊ ಸರ್ಕ್ಯುಲರ್ ಮೋಷನಿಗೆ ಬೇಕಿರ್ತಕ್ಕಂಥ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ನ ಯಾರು ಕೊಡ್ತಾ ಇದ್ದಾರೆ, ಆ ಪಾಯಿಂಟಲ್ಲಿ ಎಮ್ ಜಿ ಕೊಡ್ತಾ ಇದೆ. ಆ್ಯಂಡ್ ಟಿ ಈಸ್ ಈಕ್ವಲ್ ಟು ಝೀರೋ ಇಯರ್ ಅಟ್ ದಿಸ್ ಪಾಯಿಂಟ್. ಟಿ ಈಸ್ ಈಕ್ವಲ್ ಟು ಝೀರೋ ಅಟ್ ದಟ್ ಪಾಯಿಂಟ್. ಕರೆಕ್ಟ್ ಗೈಸ್, ಕರೆಕ್ಟ್. ಓಕೆ, ಹಾಗಾದರೆ ನಾನೇನು ಮಾಡ್ತೀನಿ, ಇಲ್ಲಿ ಎನರ್ಜಿ ಕನ್ಸರ್ವೇಷನ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ಇದರ ಲೆಂತು, ಓಕೆ, ಈ ಸ್ಟ್ರಿಂಗಿನ ಲೆಂತ್ ಇಸ್ ಲೆಟ್ ಅಸ್ ಸೇ ಆರ್. ಈ ಸ್ಟ್ರಿಂಗಿನ ಲೆಂತ್ ಆರ್ ಇತ್ತು ಅಂದರೆ, ಸೊ ಟೋಟಲ್ ಎನರ್ಜಿ, ಐ ಆಮ್ ಲುಕಿಂಗ್ ಅಟ್ ದ ಟೋಟಲ್ ಎನರ್ಜಿ, ಟೋಟಲ್ ರೈಟ್, ಟೋಟಲ್ ಮೆಕ್ಯಾನಿಕಲ್ ರೈಟ್ ಎನರ್ಜಿ ಅಟ್ ಬಿ. ಓಕೆ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಟ್ ಬಿ ಏನಪ್ಪ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಟ್ ಬಿ ವಿಚ್ ಇಸ್ ಎಮ್ ಇ ಈಕ್ವಲ್ ಟು ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಟ್ ಬಿ potential energy plus mechanical energy at B is equal to potential energy at B plus kinetic energy at B. ಕರೆಕ್ಟ್. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಏನು, ಪೊಟೆನ್ಷಿಯಲ್ ಎನರ್ಜಿ ಏನು, ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಗೆ ಯಾವಾಗಲೂ ಕೂಡ ಒಂದು ರೆಫರೆನ್ಸ್ ಇರಬೇಕು. ಸೊ ಆ ರೆಫರೆನ್ಸನ್ನು ಇವಾಗ ತೋರಿಸ್ತೀನಿ. ರೆಫರೆನ್ಸ್ ಏನು, ಸೊ ದಿಸ್ ಇಸ್ ದ ರೆಫರೆನ್ಸ್. ಓಕೆ, ದಿಸ್ ಇಸ್ ದ ರೆಫರೆನ್ಸ್, ದಿಸ್ ಇಸ್ ದ ರೆಫರೆನ್ಸ್ which has ಇಲ್ಲಿ ಝೀರೋ ಪೊಟೆನ್ಷಿಯಲ್ ಎನರ್ಜಿ. ಈ ರೆಫರೆನ್ಸಲ್ಲಿ ನಾನು ಝೀರೋ ಅಂತೇಳಿ ತೊಗೊತಾ ಇದ್ದೀನಿ, ಝೀರೋ. ದಿಸ್ ಈಸ್ ವಾಟ್ ರೆಫರೆನ್ಸ್. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಈ ಲೆವೆಲಲ್ಲಿ ಏನಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಈ ಲೆವೆಲಲ್ಲಿ ಏನಿರುತ್ತೆ ನೋಡ್ತಾ ಹೋಗೋಣ. ಪೊಟೆನ್ಷಿಯಲ್ ಎನರ್ಜಿ ಈ ಲೆವೆಲಲ್ಲಿ, ಸೊ ಈ ಲೆವೆಲಲ್ಲಿ ಪೊಟೆನ್ಷಿಯಲ್ ಎನರ್ಜಿನ ನಾನು ಏನಂತ ಕರಿತಿದ್ದೀನಿ, ಯು ಈಕ್ವಲ್ ಟು ಎಮ್ ಜಿ ಇಂಟು ದಿಸ್ ಟೋಟಲ್ ಡಿಸ್ಟೆನ್ಸ್. ಓಕೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಈಸ್, ದಿಸ್ ಡಿಸ್ಟೆನ್ಸ್ ಈಸ್ ವಾಟ್, ದಿಸ್ ಡಿಸ್ಟೆನ್ಸ್ ಈಸ್ 2r ಅಲ್ವಾ. ಸೊ ಈ ಡಿಸ್ಟೆನ್ಸ್ ಏನಿದೆ 2r ಇದೆ, ದಿಸ್ ಡಿಸ್ಟೆನ್ಸ್ ಈಸ್ 2r. ಸೊ ಪೊಟೆನ್ಷಿಯಲ್ ಎನರ್ಜಿ ಏನು 2r. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಏನು 2r. at B, potential energy at B m into g into 2r. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ 2 mgr. ಓಕೆ, 2 mgr ಪ್ಲಸ್ ಕೈನೆಟಿಕ್ ಎನರ್ಜಿ ಅಟ್ ಬಿ ವಿಚ್ ಇಸ್ ಹಾಫ್ ಇಂಟು m ಇಂಟು ವಿ ಬಿ ಸ್ಕ್ವೇರ್. ಓಕೆ, ಹಾಫ್ ಇಂಟು m ಇಂಟು ವಿ ಬಿ square, velocity at B square. Okay, so this is mechanical energy at B. Okay, mechanical energy at B. ನಾನು ಏನು ಮಾಡಿದೆ, ಸೊ ಮೆಕ್ಯಾನಿಕಲ್ ಎನರ್ಜಿ ಅಟ್ ಬಿನ ಬಡಿದೆ. ಸೊ ಸಿಮಿಲರ್ಲಿ ಮೆಕ್ಯಾನಿಕಲ್ ಎನರ್ಜಿನ ಬರಿತೀನಿ. ವಿಚ್ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಬೇಕು, ಎ ಪಾಯಿಂಟಲ್ಲಿ. ಓಕೆ, ಮೆಕ್ಯಾನಿಕಲ್ ಎನರ್ಜಿ ಎ ಪಾಯಿಂಟಲ್ಲಿ ಇವಾಗ ಬರೆದು ತೋರಿಸ್ತೀನಿ. ಸೊ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ, ಸೊ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಟ್ ವಿಚ್ ಪಾಯಿಂಟ್, ಅಟ್ ಎ. ದಿಸ್ ಟೈಮ್ ಎನಲ್ಲಿ ಬರಿತಾ ಇದ್ದೀನಿ. ಓಕೆ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿನ. ಓಕೆ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಏನು, ಮೆಕ್ಯಾನಿಕಲ್ ಎನರ್ಜಿ ಅಟ್ ಎ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪ್ಲಸ್ ಕೈನೆಟಿಕ್ ಎನರ್ಜಿ ಅಟ್ ಎ. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಏನು ನಾವೇ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಝೀರೋ. ಹಾಗಾದರೆ ಕೈನೆಟಿಕ್ ಎನರ್ಜಿ ಅಟ್ ಎ ಏನು ಹಾಫ್ ಎಮ್
half m v a square, half m v a square. Okay, half m v a square, which is equal to m e into a. ಕರೆಕ್ಟ್ ಗೈಸ್, ಅಬ್ಸರ್ವ್ ಮಾಡಬೇಕು. ಇಲ್ಲಿ ಏನು ಮಾಡಿದ್ದೀನಿ, ಎಮ್ ಇ ಬಿ ಬರೆದಿದ್ದೀನಿ, ಎಮ್ ಇ ಎ ಬರೆದಿದ್ದೀನಿ. ಕರೆಕ್ಟ್. ಹಾಗಾದರೆ ದಿಸ್ ಇಸ್ ಈಕ್ವೇಷನ್ 1 and this is equation 2, right? So from conservation of mechanical energy ಏನು ಮಾಡ್ಬೋದು, conservation of mechanical energy 1 equal to what? Equation 1 equal to equation 2. equation 1 equal to equation 2 ಯಾಕಂದರೆ ಮೆಕ್ಯಾನಿಕಲ್ ಎನರ್ಜಿ ಕನ್ಸರ್ವ್ ಆಗಿರುತ್ತೆ. ಸೊ ಈ ಕೇಸಲ್ಲಿ ಎಮ್ ಇ 2mgr ಪ್ಲಸ್ ಆಫ್ ಎಮ್ ವಿ ಬಿ ಸ್ಕ್ವೇರ್, ರೈಟ್? ಸಿ ಅಬ್ಸರ್ವ್ ಮಾಡಿ, 2mgr ಪ್ಲಸ್ ಆಫ್ ಎಮ್ ವಿ ಬಿ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಆಫ್ ಎಮ್ ವಿ ಎ ಸ್ಕ್ವೇರ್, ಆಫ್ ಎಮ್ ವಿ ಎ ಸ್ಕ್ವೇರ್. ಕರೆಕ್ಟ್. half mgr is equal to half mvb square plus half mva square. ಸೊ ಇದಾದಮೇಲೆ ಏನು ಮಾಡ್ತೀನಿ ನೋಡಬೇಕು. ಇದಾದಮೇಲೆ ಅಬ್ಸರ್ವ್ ಮಾಡಿ. ಸೊ ಗೈಸ್ ಅಬ್ಸರ್ವ್, ಇಲ್ಲಿ ಟೆನ್ಷನ್ ಝೀರೋ ಇರೋದ್ರಿಂದ ಸೆಂಟ್ರಿಪಿಟಲ್ ಫೋರ್ಸ್ ಯಾರು ಕೊಡ್ತಾ ಇದ್ದಾರೆ, ಎಮ್ ಜಿ ಕೊಡ್ತಾ ಇದ್ದಾರೆ. ಕರೆಕ್ಟ್. ಸೆಂಟ್ರಿಪಿಟಲ್ ಫೋರ್ಸ್ is given by mg. at b centripetal force is given by mg. tension is 0 alva. So which centripetal force is equal to what? Centripetal force is equal to m v square by r, m v square by r. ಅದನ್ನು ನಾವು ಇಲ್ಲಿ ಈಕ್ವೇಟ್ ಮಾಡ್ಕೋಬಹುದು. ಸೊ centripetal force is given by m v square by r. So at b I'm writing at b, what am I writing? Centripetal force, right? Centripetal force is equal to what? Is equal to, is given by mg only. Why? Because tension is 0, T is 0 at that point. So centripetal force F centripetal is equal to what? ಹಾಗಾದರೆ mvb square divided by r. So ಈ centripetal force ಏನು? The centripetal force is mg. Okay, this mg. ಹಾಗಾದರೆ mg is equal to mvb square divided by r. ಇಲ್ಲಿ mm cancel. ಹಾಗಾದರೆ ವಿ ಬಿ ಸ್ಕ್ವೇರ್ ಗೈಸ್ ಏನು? ವಿ ಬಿ ಸ್ಕ್ವೇರ್ ಇಸ್ ಜಿ ಇಂಟು ಆರ್. ಸೊ ವಿ ಬಿ ಸ್ಕ್ವೇರ್ ಇಸ್ ಜಿ ಇಂಟು ಆರ್. ಸೊ ದಿಸ್ ಈಸ್ ಮೈ ಈಕ್ವೇಷನ್ ನಂಬರ್ 4. ಈಕ್ವೇಷನ್ ನಂಬರ್ 3 ಹಾಗಾದರೆ ಏನು? ಈಕ್ವೇಷನ್ ನಂಬರ್ 3 ಇದು. ಓಕೆ, ಇಲ್ಲಿ ಇದೆಲ್ಲ ಬಂದಾದಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಸಬ್ಸ್ಟ್ಯೂಟ್. ಇದು ಡಿರೈವೇಷನ್ ಅಲ್ಲ, ಬಟ್ ಅರ್ಥ ಮಾಡ್ಕೋಬೇಕು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ನ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಸಬ್ಸ್ಟ್ಯೂಟ್ ಈಕ್ವೇಷನ್ 4 ಇನ್ ಈಕ್ವೇಷನ್ 3. ಗೈಸ್ ಈಕ್ವೇಷನ್ 3 ಏನಪ್ಪ? ವಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಆರ್. ಓಕೆ, ವಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಆರ್. ಹಾಗಾದರೆ ಇಲ್ಲಿ ಸಬ್ಸ್ಟ್ಯೂಟ್ ಮಾಡೋಣ. ಓಕೆ, ಇಲ್ಲಿಗೆ ಸಬ್ಸ್ಟ್ಯೂಟ್ ಮಾಡೋಣ. 2mgr plus half mgr square. Okay, 2mgr. So equation 3 becomes, which implies 3 becomes 2mgr plus half m vb square gr. Okay, gr is equal to what? Is equal to half m va square. Okay, half m va square. half m va square. half m va square. ಓಕೆ, ಇಲ್ಲಿ ಎಲ್ ಸಿ ಎಮ್ ಎರಡನ್ನು ತೊಗೊತೀನಿ. ಈ ಕಡೆ ಈ ಸೈಡಲ್ಲಿ ಎಲ್ ಸಿ ಎಮ್ ಎರಡನ್ನು ತೊಗೊತಾ ಇದ್ದೀನಿ. ಸೊ ನ್ಯೂಮರೇಟರ್ ಏನಾಗುತ್ತೆ? 4mgr ಪ್ಲಸ್ ಇಲ್ಲಿ mgr ಈಕ್ವಲ್ ಟು ಈ ಟು ಆ ಕಡೆ ಹೋದರೆ 2/2 mv
ಎ ಸ್ಕ್ವೇರ್. ಓಕೆ, ಎಮ್ ವಿ ಎ ಸ್ಕ್ವೇರ್. ಇಲ್ಲಿ ಮ್ಯಾಥ್ಸ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಒಂದ್ಸಲ ಚೆಕ್ ಮಾಡು, ಇದು ಕರೆಕ್ಟೇ ಇದೆ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ ವಿ 2 ಕ್ಯಾನ್ಸಲ್ ಆಗುತ್ತೆ ಮತ್ತು ಎಮ್ ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್, ಎಮ್ ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ, ಎಮ್ ಜಿ ಆರ್. ಓಕೆ, ಯಾ. ಹಾಗಾದರೆ ವಿ ಎ, ಅಲ್ಲಿಂದ ವಿ ಎ ಸ್ಕ್ವೇರ್ ಏನು ಗೈಸ್, 2 ಎಮ್ ಎಮ್ ಕ್ಯಾನ್ಸಲ್ ಆಗುತ್ತೆ ಎರಡು ಸೈಡಲ್ಲಿ. 4 ಜಿ ಆರ್ ಪ್ಲಸ್ ಜಿ ಆರ್, ಸೊ ಇಟ್ ಈಸ್ 5 ಜಿ ಆರ್. ಹಾಗಾದರೆ ವಿ ಎ ಏನು, ವಿ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ 5 ಜಿ ಆರ್. ವಾಟ್ ಈಸ್ ದಿಸ್? ಅಂಡರ್ ರೂಟ್ 5 ಜಿ ಆರ್ is the minimum velocity, minimum speed needed at A to complete vertical circular motion VCM. VCMನ ಕಂಪ್ಲೀಟ್ ಮಾಡೋದಕ್ಕೆ ಮಿನಿಮಮ್ ಸ್ಪೀಡ್ ಏನಿರಬೇಕು, ರೂಟ್ 5 ಜಿ ಆರ್ ಇರಬೇಕು. ಮತ್ತು ಪಾಯಿಂಟ್ ಬಿ ಅಲ್ಲಿ ಏನಿರುತ್ತೆ ಸ್ಪೀಡು, ರೂಟ್ ಜಿ ಆರ್ ಇರುತ್ತೆ. ಓಕೆ, ರೂಟ್ ಜಿ ಆರ್. ಓಕೆ, ರೂಟ್ ಜಿ ಆರ್. ಸೊ ದಿಸ್ ಇಸ್ ದ ಮಿನಿಮಮ್ ಸ್ಪೀಡ್ ಅಟ್ ಬಿ. ಹಾಗಾದರೆ ಈ ಎಲ್ಲ ಡಾಟಾನ ಒಂದ್ಸಲ ಬರೆದ್ಬಿಡೋಣ, ಒಂದ್ಸಲ ರೀಕಾಲ್ ಮಾಡಿ ಕ್ರಿಟಿಕಲ್ ಕೇಸನ್ನು ಫಿನಿಶ್ ಮಾಡೋಣ. ಸೊ ಪಾಯಿಂಟ್ ಎ ಅಲ್ಲಿ ಗೈಸ್, so just quick revision. So point A, this is point A. Okay, this is point B. Okay, and this is point C and point D. So ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ರೈಟ್, ಎ ಬಿ ಸಿ ಡಿ ಕ್ರಿಟಿಕಲ್ ಕೇಸ್, ರೈಟ್, ಕ್ರಿಟಿಕಲ್ ವ್ಯಾಲ್ಯೂಸ್ ಅಂದರೆ ಜಸ್ಟ್ ಸರ್ಕ್ಯುಲರ್ ಮೋಷನ್ನ ಕಂಪ್ಲೀಟ್ ಮಾಡೋದಕ್ಕೆ, ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಎ ಹತ್ರ ಸ್ಪೀಡ್ ಎಷ್ಟಿರಬೇಕು, ವಿ ಎ speed has to be greater than, okay, it has to be greater than, right, 5 gr. Minimum is under root 5 gr. And at this point ಏನಿರಬೇಕು, ಟೆನ್ಷನ್ ಎಷ್ಟಿರಬೇಕು ಅಂದರೆ 6 g. ಅಟ್ ಎ ಟೆನ್ಷನ್ ಎಷ್ಟಿರಬೇಕು ಅಂದರೆ, ಯಾಕಂದರೆ ಮೈನಸ್ ಎಮ್ ಜಿ ಆ್ಯಂಡ್ ದಿಸ್ ಇಸ್ ಟೆನ್ಷನ್. ಸೊ ಟೆನ್ಷನ್ minus mg will give centripetal acceleration. ಅದಕ್ಕೆ ಟೆನ್ಷನ್ ಎಷ್ಟಿರಬೇಕು, 6 mg ಇರಬೇಕು. ಅಟ್ ಬಿ ಅಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ಟೆನ್ಷನ್ 0 ಇರಬೇಕು. ಮಿನಿಮಮ್ ಕೇಸಲ್ಲಿ ಸ್ಪೀಡ್ ಏನಿರಬೇಕು, ರೂಟ್ ಜಿ ಆರ್ ಇರಬೇಕು. ಕರೆಕ್ಟ್, ಇಲ್ಲಿ ಅಬ್ಸರ್ವ್ ಮಾಡಬೇಕು, ವಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಜಿ ಆರ್, ಬಟ್ ವಿ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಜಿ ಆರ್. ಓಕೆ, ಕರೆಕ್ಟ್. ಹಾಗಾದರೆ ಸಿ ಅಲ್ಲಿ ಎನರ್ಜಿ ಕನ್ಸರ್ವೇಷನ್ನ ನಾವು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ಬೋದು. ಯಾಕಂದರೆ ಇಷ್ಟು ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸ್, ರೈಟ್, ಈ ಡಿಸ್ಟೆನ್ಸ್ ಏನಿದೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಿದೆ, ಆರ್ ಇದೆ. ಕರೆಕ್ಟ್, ಅದಕ್ಕೋಸ್ಕರ ಎನರ್ಜಿ ಕನ್ಸರ್ವೇಷನ್ನ ಯೂಸ್ ಮಾಡಿಕೊಂಡು ಸಿ ಅಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಅನ್ನೋದನ್ನು ನಾವು ಅಂಡರ್ ರೂಟ್ 3 ಜಿ ಆರ್, ಟೆನ್ಷನ್ ಬಂದು 3 mg ಇರುತ್ತೆ. ಆ್ಯಂಡ್ ಡಿ ಅಲ್ಲಿ ಸಿ ಆ್ಯಂಡ್ ಡಿ ಆರ್ ಸಿಮಿಟ್ರಿಕಲ್ ಪಾಯಿಂಟ್ಸ್, ಅದಕ್ಕೋಸ್ಕರ ಸ್ಪೀಡ್ ಕೂಡ ಅಲ್ಲಿ ಕೂಡ ಸೇಮ್ ಇರುತ್ತೆ, 3 ಜಿ ಆರ್, ಆ್ಯಂಡ್ ಟೆನ್ಷನ್ ಇಸ್ 3 mg. ಈ ಟೇಬಲ್, ರೈಟ್, ಯೂಸ್ಫುಲ್ ಫಾರ್ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಡ್. ಸೊ ಇಫ್ ಪಾಸಿಬಲ್ ಜಸ್ಟ್ ಟ್ರೈ ಟು ರಿಮೆಂಬರ್ ಇಟ್, ಯು ಡೋಂಟ್ ಹ್ಯಾವ್ ಟು ಡೆರೈವ್ ದೀಸ್ ಥಿಂಗ್ಸ್. ಓಕೆ, ಸೊ ಈ ಪಾಯಿಂಟಲ್ಲಿ ವಿ ಎ, ಸೊ ಈ ಪಾಯಿಂಟಲ್ಲಿ ವಿ ಸಿ, ರೈಟ್, ವಿ ಸಿ, ಈ ಪಾಯಿಂಟಲ್ಲಿ ವಿ ಬಿ, ರೈಟ್, ವಿ ಬಿ. ಸೊ ಇದರ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ಸೊ ಇದರ ವ್ಯಾಲ್ಯೂಸ್ ಕೂಡ ಇದೆ, ವಿ ಬಿ, ಆ್ಯಂಡ್ ಈ ಪಾಯಿಂಟಲ್ಲಿ ವಿ ಡಿ. ಅಲಾಂಗ್ ವಿತ್ ದಟ್ ಟೆನ್ಷನ್ ಇಯರ್ ಈಸ್ 6 mg ಆ್ಯಂಡ್ ಟೆನ್ಷನ್ ಇಯರ್ ಈಸ್ 3 mg, ರೈಟ್, ಟಿ ಇಯರ್ ಈಸ್ 3 mg. ಇಲ್ಲಿ ಟೆನ್ಷನ್ ಈಸ್ ಈಕ್ವಲ್ ಟು 3 mg and tension here is equal to 0. Okay, tension is equal to 0. So this is all about our chapter energy, work and power, energy and power, and also we covered vertical circular motion. Guys, I hope you have understood. ಎಲ್ಲ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ನೋಡೋದಕ್ಕೆ ಕಾಂಪ್ಲೆಕ್ಸ್ ಅನ್ನಿಸ್ಬೋದು,
ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದರೆ ಯು ಕ್ಯಾನ್ ಸ್ಕೋರ್ ಗುಡ್, ರೈಟ್? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬೆಟರ್ ಬಿಕಾಸ್ ದಿಸ್ ಇಸ್ ಆಲ್ ಬೇಸ್ಡ್ ಆನ್ ಮೆಕ್ಯಾನಿಕಲ್ ಎನರ್ಜಿ ಕನ್ಸರ್ವೇಷನ್, ಬೇಸ್ಡ್ ಆನ್ ME conservation only, mechanical energy conservation. So this is very simple. Mechanical energy conservation ಮತ್ತೆ critical condition T is equal to 0 ಅನ್ನೋದು ಗೊತ್ತಿತ್ತು ಅಂದರೆ we can simply understand vertical circular motion. ಸೊ ಇದರ ರಿಲೇಟೆಡ್ 10 ಕ್ವಶನ್ಸ್ DPP ಇರುತ್ತೆ, ಸಾಲ್ವ್ ಮಾಡಿ. ಸೊ ಮಾಡೋಕ್ಕಾಗ್ತಾ ಇದೆ ಅಂದರೆ ಅರ್ಥ ಆಗಿದೆ ಅಂತ, ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಎಲ್ಲಿ ಪ್ರಾಬ್ಲಮ್ ಅನ್ನಿಸ್ತಾ ಇದೆ, ಸೊ ವಿಡಿಯೋಗೆ ಬಂದು ವಾಪಸ್ ಬಂದು ಕಮೆಂಟ್ ಮಾಡಿ. ನಾನು ಹೇಳಿದ್ದೀನಿ, ಸೊ ನೀನು ಯಾವುದೇ ಮೂಲೆಯಲ್ಲಿರೋ, ರೈಟ್, ಈ ರಾಜ್ಯದ ಯಾವುದೇ ಮೂಲೆಯಲ್ಲಿರೋ, ಗುಲ್ಬರ್ಗದಲ್ಲಿರೋ, ಬೀದರಲ್ಲಿರೋ, ರಾಯಚೂರಲ್ಲಿರೋ, ನಿನಗೆ ಬೇಕಿರೋದು ಕಲಿಯೋಕ್ಕೆ ಆಸಕ್ತಿ, ಒಂದು ಗೋಲ್ ಅಷ್ಟೇ. ಸೊ ಸ್ಟಡಿ ಮಾಡು, ಏನೇ ಡೌಟ್ ಬಂದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕು. ಸೊ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಲಿತಾ ಇರಬೇಕು, ನಿಮ್ಮ ಕಲಿಕೆ ಯಾವತ್ತಿಗೂ ಕೂಡ ಸ್ಟಾಪ್ ಆಗಬಾರ್ದು. ಟಿಲ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ಹ್ಯಾವ್ ಟು ಗೋ ಫುಲ್ ಮೋಡ್ ಆನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಾಡಾ, ಬಾಯ್.